ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಮೆಂಟಲಿ ಫಿಸಿಕಲಿ ಅಂದ್ರೆ ನಾನು ಮೆಂಟಲಿ ಎರಡಕ್ಕೂ ರೆಡಿ ಆಗಿದ್ದೆ. ನನ್ನದು ರೀಬರ್ತಿಗೂ ನಾನು ರೆಡಿ ಆಗಿದ್ದೆ, ಡೆತ್ತಿಗೂ ರೆಡಿ ಆಗಿದ್ದೆ. ಯಾಕಂದ್ರೆ ನನ್ಗೆ ಅನಿಸ್ತಾ ಇತ್ತು ಅಲ್ಲಿದು ವೆದರ್ ಆಲ್ಟಿಟ್ಯೂಡ್ ಎಲ್ಲ ನೋಡುವಾಗ ನಾನು ವಾಪಸ್ ಬರ್ತೇವಾ ಇಲ್ವಾ, ಅಲ್ಲಿ ಹೋದ ನಂತರ ಬರ್ತೇವಾ ಇಲ್ವಾ ಅಂತ ನನ್ಗೆ ಡೌಟ್ ಆಗ್ತದೆ. ಯಾಕಂದ್ರೆ ಒಂದು ದಿನಕ್ಕೊಂದೊಂದು ಸಿಂಪ್ಟಮ್ಸ್ ಇರ್ತದೆ. ಅದೇ ಆರಾಮ್ಸೆ ಹೋಗಿ ಬರ್ಬೋದು, ಯಾರು ಹೆದರುವ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ನಮ್ಮದು ಹೆಲ್ತ್ ಸರಿ ಇದ್ರೆ ಹೋಗ್ಬೋದು, ಮತ್ತೆ ಧೈರ್ಯ ಬೇಕು, ವಿಲ್ ಪವರ್ ಬೇಕು. ಫ್ರೆಂಡ್ಸ್, ಇದು ಒಂದು ಬಹಳವೇ ಇಂಪಾರ್ಟೆಂಟ್ ಆಗಿರುವ ಎಕ್ಸ್ಕ್ಲೂಸಿವ್ ಇಂಟ್ರ್ಯೂ. ಏನಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ? ಒಂದು ಪ್ರವಾಸ, ಟೂರು, ಟ್ರಿಪ್, ಟ್ರೆಕ್ಕಿಂಗ್ ಮಾಡ್ತಾ ಇರೋರಿಗೆ ಅಥವಾ ಈಗಾಗಲೇ ಹೋಗಿರೋವರಿಗೆ, ಒಂದು ಆಧ್ಯಾತ್ಮಿಕ ಯಾತ್ರೆಯನ್ನ ಮಾಡಿದವರಿಗೆ, ಈ ಅಮರನಾಥನ ಶಿವನನ್ನ ನೋಡಿರ್ಬೋದು ಅಥವಾ ಕೇದಾರ್ನಾಥನ ಶಿವನನ್ನ ನೋಡಿದವರಿಗೆ ಮುಂದಿನ ಒಂದು ಶಿವನ ಸನ್ನಿಧಿ ಎಲ್ಲಿ ಹೋಗೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಯೋಚನೆ ಅಥವಾ ಒಂದು ಕನಸು ಕೈಲಾಶ್ ಪರ್ವತದಲ್ಲಿರುವ ಶಿವನನ್ನ ಯಾವಾಗ ನೋಡ್ತೀವೋ ಅಂತ ಅನಿಸ್ತಾ ಇರುತ್ತೆ. ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ತಾ ಇರ್ತದೆ. ಇನ್ಫ್ಯಾಕ್ಟ್ ನಾನು ಕೂಡ ಆ ಲೆಕ್ಕಾಚಾರದಲ್ಲಿದ್ದೇನೆ. ಅಂತ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಒಂದು ಅವಕಾಶ ಬೇಕು, ಒಂದು ಯೋಗ ಬೇಕೇ ಬೇಕು. ಸೊ ಇಂಥ ಒಂದು ಅವಕಾಶವನ್ನ, ಇಂಥ ಒಂದು ಕನಸನ್ನ ಕಟ್ಟಿ ನನಸಾಗಿಸಿಕೊಂಡು ಆ ಕೈಲಾಶ ಪರ್ವತವನ್ನ ಪ್ರತ್ಯಕ್ಷ ಕಂಡು ಆ ಪರಿಕ್ರಮವನ್ನ ಪೂರ್ಣಗೊಳಿಸಿ ಆ ಪವಿತ್ರವಾದ ಮಾನಸ ಸರೋವರದ ತೀರ್ಥವನ್ನ ಸೇವನೆ ಮಾಡಿ ಈ ಒಂದು ಆಧ್ಯಾತ್ಮಿಕ ಯಾತ್ರೆಯನ್ನ ಪೂರ್ಣಗೊಳಿಸಿ ಇವತ್ತು ನಮ್ಮ ಮುಂದೆ ಕುಳಿತಿರುವಂತ ಅತಿಥಿ ಯಾರು ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ? ಎಲ್ಲವನ್ನ ಹೇಳ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಲೆಂತ್ಲೇ ಅದು ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಯಾಕಂದ್ರೆ ಅರ್ಧ ಅರ್ಧ ಮಾಡೋದು ಬೇಡ ಅಂತೇಳಿ ನಾನು 1 hour ಆದ್ರೂ ಕೂಡ ಕಂಪ್ಲೀಟ್ ಆಗಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅಂಡ್ ಈ ಒಂದು ಕೈಲಾಶ್ ಪರ್ವತ ಮಾನಸ ಸರೋವರದ ಯಾತ್ರೆಯ ಬಗ್ಗೆ ಸಂಪೂರ್ಣವಾದ ಒಂದು ವಿವರಣೆಯನ್ನ, ಹೇಗೆ ಹೋಗ್ಬೇಕು, ಏನೆಲ್ಲ ತಯಾರಿ, ಅಲ್ಲಿ ಹೋದ್ಮೇಲೆ ಯಾವ ಪರಿಸ್ಥಿತಿ ಇರುತ್ತದೆ, ಇಲ್ಲಿಯ ಮನಸ್ಥಿತಿ ಅಲ್ಲಿಯ ಪರಿಸ್ಥಿತಿ ಚೇಂಜ್ ಆಗಿರುತ್ತೆ. ಸೊ ಎಲ್ಲವನ್ನ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ತೀರಾ. ನೀವೇನಾದ್ರೂ ಹೋಗುವ ಒಂದು ಐಡಿಯಾ ಇದ್ರೆ ಈ ಒಂದು ವಿಡಿಯೋ ನೋಡಿಕೊಂಡು ಹೋಗಿ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ಅದಕ್ಕೂ ಮೊದಲು ಈ ಫಸ್ಟ್ ಟೈಮ್ ನೀವು ಏನಾದ್ರೂ ಈ ವಿಡಿಯೋವನ್ನ ಈ ಚಾನಲ್ಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪೂರ್ಣವಾದ ವಿಡಿಯೋವನ್ನ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ಹಾಗೆ ನಿಮ್ಮ ಒಂದು ಸಪೋರ್ಟ್ ಇರ್ಲಿ ಅಂತ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಸೊ ಇವತ್ತು ನಮ್ಮ ಮುಂದೆ ಇರುವಂತ ಮಮತಾ ಅವರಿದ್ದಾರೆ. ಇವರು ಮಂಗಳೂರಿನ ಅವರ KMC ಅಲ್ಲಿ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ಅವರು ಈ ಒಂದು ಯಾತ್ರೆಯನ್ನ ಪೂರೈಸಿ ಬಂದಿದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಬಂದದಕ್ಕೆ ಒಂದು ಖುಷಿಯಾದ ಒಂದು ಸ್ವೀಟ್ ಆದ ಚಾಕ್ಲೇಟ್ ಅನ್ನ ಕೊಡ್ತಾರೆ. ಎಸ್ ಮಮತಾ, ವೆಲ್ಕಮ್. ತುಂಬಾ ಖುಷಿ ಆಗ್ತದೆ ನಿಮ್ಮ ನೋಡಿದಾಗ. ಸೆಕೆಂಡ್ ಟೈಮ್. ಎಸ್ ಇದೇ ಒಂದು ಲಾಸ್ಟ್ ಇಯರ್ ಅಲ್ಲಿ ನಾವು ಅಮರ್ನಾಥ್ ಯಾತ್ರೆದ ಒಂದು ಅಂತ ಕ್ರಿಟಿಕಲ್ ಕಂಡೀಷನ್ ಗಳ ನಡುವೆನು ಅವರು ಅಮರ್ನಾಥ್ ಯಾತ್ರೆ ಹಿಮಚ್ಛಾದಿತ ಲಿಂಗದ ದರ್ಶನವನ್ನ ಮಾಡಿ ಬಂದಿದ್ರು. ನಾವು ಇದೇ ವಿಡಿಯೋದಲ್ಲಿ ಇದೇ ಲಾಸ್ಟ್ ಇಯರ್ ಅನ್ನ ನಾವು ವಿಡಿಯೋ ಹಾಕಿದ್ವಿ. ಸೊ ಇವತ್ತು ಕೈಲಾಶ್ ಪರ್ವತದ ಮಾನಸ ಸರೋವರ ಯಾತ್ರೆಯನ್ನ ಪೂರೈಸಿ ಬಂದಿದ್ದಾರೆ. ಅದರ ಬಗ್ಗೆ ಡೀಟೇಲ್ ಆಗಿ ಕೇಳೋಣ. ಫಸ್ಟ್ ಮೊದಲನೇ ಒಂದು ಪ್ರಶ್ನೆ ಅಂದ್ರೆ, ನೀವು ಈ ಒಂದು ಯಾತ್ರೆಗೆ ಹೋಗುವಂತ ನಿರ್ಧಾರವನ್ನ ಯಾಕೆ ತಗೊಂಡ್ರಿ? ಸೊ ಅಷ್ಟೇ ಅಲ್ಲ, ಹೋಗ್ಬೇಕು ಅಂತ ನಿಮ್ಗೆ ಯಾವ್ದೆಲ್ಲ ಪ್ರಿಕಾಷನ್ಸ್, ಅಂದ್ರೆ ಆಫಿಷಿಯಲಿ ಯಾವ ತರ ತಯಾರಿ ಮಾಡ್ಕೊಂಡಿದ್ರಿ? ಬೇರೆ ಎಲ್ಲ ಈಗ ಫಿಸಿಕಲಿ ಮೆಂಟಲಿ ಬಿಟ್ಟು ಅಫಿಷಿಯಲಿ ಯಾವ ರೀತಿ, ಈಗ ಅಮರನಾಥ್ ಯಾತ್ರೆ ಹೋಗುವಾಗ ರಿಜಿಸ್ಟ್ರೇಷನ್ ಮಾಡ್ಬೇಕಾಗ್ತದೆ, ಇದಕ್ಕೆ ಬೇರೆ ಬೇರೆ ರೀತಿ ಯಾವ ರೀತಿ ಫಸ್ಟ್ ಸ್ಟೆಪ್ ಹೇಗೆ? ಓಕೆ, ಆಕ್ಚುಲಿ ನಾನು ಡಿಸೈಡ್ ಮಾಡಿದ್ದೆ ಕೈಲಾಸ ಯಾತ್ರೆಗೆ ಹೋಗ್ಬೇಕು ಅಂತ. ಬಟ್ ಅದು ನನ್ನ ಕನಸು ಇಷ್ಟು ಬೇಗ ನನ್ಸಾಗ್ತದೆ ಅಂತ ನಾನು ಎಣಿಸಿಲ್ಲ. ಇದ್ದಿತ್ತು ನಂದು ಪ್ಲಾನ್ ಇತ್ತು, ಯಾವ್ದಾದ್ರು ಒಂದು ವರ್ಷದಲ್ಲಿ ಹೋಗಿ ಬರ್ಬೇಕು ಅಂತ. ಹಾಗೆ ನಮ್ಮ ಫ್ರೆಂಡ್ ಸುಮಾ ಮೇಡಮ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದೆ, ನಾವು ಹೋಗುದಾದ್ರೆ ಅಡಿಗ ಟ್ರಾವೆಲ್ಸ್ ಅಲ್ಲಿ ಹೋಗುವ, ಬುಕ್ ಮಾಡುವ ಅಂತ. ಅವರದ್ದು ಇದು ಇತ್ತು, ಏನಂದ್ರೆ ಅವರದ್ದು ಹೆಲಿಕಾಪ್ಟರ್ ಥ್ರೂ ಹೋಗುವಂತದ್ದು, ಅಂದ್ರೆ ಬೈ ರೋಡ್ ಅಲ್ಲ. ನಾವು ಹೋದದ್ದು ಈಗ ಬೈ ರೋಡ್. ಹೆಲಿಕಾಪ್ಟರ್ ಒಂದು ಆಪ್ಷನ್ ಇದೆ, ಬಟ್ ಅದ್ರದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರ್ತದೆ. ಅದಕ್ಕೆ ಸುಮಾ ಮೇಡಮ್ ಹೇಳಿದ್ರು, ನಾ ಬೇರೆ ಯಾರೆಲ್ಲಾದ್ರೂ ಎನ್ಕ್ವೈರಿ ಮಾಡಿ ಒಮ್ಮೆ ನೋಡುವ ಅಂತ, ಡೈರೆಕ್ಟ್ ಕಾಠ್ಮಂಡು ಇಂದ ಸಿಗ್ತದ ಅಂತ. ಹಾಗೆ ನಮ್ಗೆ ಒಬ್ರು ಪರಿಚಯದವರು ಅಡ್ವೊಕೇಟ್ ಅರುಣ ಅಂತ, ಅವರು ಮ್ಯಾಂಗ್ಳೂರ್ ಅವರು. ಸೊ ಅವ್ರು ಏನ್ ಮಾಡಿದಾರೆ ಅಂದ್ರೆ, ನೇಪಾಲ್ ಟ್ರೆಕ್ಕಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಅವ್ರದ್ದು, ಅನ್ನಪೂರ್ಣ ಟ್ರೆಕ್ಕಿಂಗ್ ಅಂತದೆಲ್ಲ ತುಂಬಾ ಟ್ರೆಕ್ಕಿಂಗ್ ಫಿನಿಶ್ ಮಾಡಿದ್ದಾರೆ. ಹಾಗೆ ಅವರದ್ದು ಒಬ್ರು ಪೂರ್ಬ ಶೆರ್ಪಾ ಅಂತ ಒಬ್ರು ಗೈಡ್ ಇದ್ರು. ಅವರ ಕಾಂಟ್ಯಾಕ್ಟ್ ಅಲ್ಲಿ ನಾವು ಅರುಣ ಮೇಡಮ್ ಜೊತೆ ಜಾಯಿನ್ ಆದ್ವಿ. ಅವರು ಫಿಸ್ಟೈಲ್ ಅನ್ನುವಂತ ಒಂದು ಕಂಪನಿಯನ್ನು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ರು, ಅರುಣ ಮೇಡಮ್ ಥ್ರೂ ಶರ್ಪಾ ಅವರು. ಸೊ ನಾವು
ಕರ್ನಾಟಕದಿಂದ 7 ಜನ ಅಂದ್ರೆ ನಮ್ಮ ಫ್ರೆಂಡ್ಸ್ ಇದರಿಂದಾನೆ ಅದೊಂದು ಕನೆಕ್ಟೆಡ್ ಆಗಿ ಹೋಯ್ತು. ಮ್ಯಾಂಗ್ಳೂರಿಂದ ನಾನು, ಸುಮಾ ಮೇಡಮ್, ಡಾಕ್ಟರ್ ಸಹಾನಾ, ಹ್ಮ್. ಅಡ್ವೊಕೇಟ್ ಅರುಣ ಹ್ಮ್. ಇವರು ಇದ್ರು. ಡಾಕ್ಟರ್ ಸಹನಾ ಅವರದ್ದು ಫ್ರೆಂಡ್ ಆಗಿ ಡಾಕ್ಟರ್ ಸಂಗೀತ ಅಂತ OBG ಡಾಕ್ಟರ್ ಒಬ್ರು ಬ್ಯಾಂಗ್ಳೂರಿಂದ ಜಾಯ್ನ್ ಆದ್ರು. ಸೊ ಮಂಗಳೂರಿಂದ ನೀವು ಎಷ್ಟು ಜನ? ನಾನು, ಸುಮಾ ಮೇಡಮ್, ಅರುಣ ಮೇಡಮ್ ಹ್ಮ್. ಮತ್ತೆ ಡಾಕ್ಟರ್ ಸಹನಾ. ಸೊ ಅರುಣನ ಕಾಂಟ್ಯಾಕ್ಟ್ ಅಲ್ಲಿ ಇನ್ನೊಂದು ಡಾಕ್ಟರ್ ಗಂಗಾರಾಮ್ ಅಂತ ಬ್ಯಾಂಗ್ಳೂರಿಂದ ಕಾಂಟ್ಯಾಕ್ಟ್ ಆದ್ರು. So ಹಾಗೆ ನಾವು ಅದನ್ನಂದ್ರೆ ಡಾಕ್ಟರ್ ಸಹನಾ ಇದ್ರಲ್ಲ, ಎಲ್ಲ ಅವರವರಿಗೆ ಕಾಂಟ್ಯಾಕ್ಟ್ ಆಗಿ ಮತ್ತೆ ಅಲ್ಲಿ ಅದೇ ಕರ್ನಾಟಕದಿಂದ ಟೋಟಲ್ 7 ಮೆಂಬರ್ಸ್. ಆ ಕಡೆಯಿಂದ ಬಾಂಬೆಯಿಂದ, ಡೆಲ್ಲಿಯಿಂದ, ಲಕ್ನೋ ಅದೆಲ್ಲ ಸುಮಾ ಮೇಡಮ್ ನ ಕಾಂಟ್ಯಾಕ್ಟ್ ಆಗಿ ಟೋಟಲ್ ನಾವೊಂದು 14 ಮೆಂಬರ್ಸ್ ಒಂದು ಟೀಮ್ ಇತ್ತು. ಮತ್ತೆ ಫಿಸ್ಟೆಲ್ ಗೆ ಆಲ್ರೆಡಿ ಒಂದು ಬುಕ್ ಆದ ಟೀಮ್ ಇದೆ, NRI ಟೀಮ್ ಇತ್ತು, ಅದು ತಮಿಳಿಯನ್ಸ್. ಟೋಟಲ್ ಆಗಿ ಫಿಸ್ಟೆಲ್ ಟೀಮ್ ಇಂದ ನಾವು 47 ಮೆಂಬರ್ಸ್ ಕೈಲಾಸ ಯಾತ್ರೆಗೆ ಹೋಗಿದ್ವಿ. ಸ್ಟಾರ್ಟಿಂಗ್ ಇದು ಸ್ಟಾರ್ಟ್ ಆದದ್ದು ಜಾನ್ವರಿಯಿಂದನೇ ಇದ್ರದೆಲ್ಲ 5 ತಿಂಗಳ ಮೊದಲೇ ಪ್ಲಾನ್ ಮಾಡಿದ್ದೇವೆ. ಯಾವ ರೀತಿ ಅಂದ್ರೆ ಅದೇ ಜಾನ್ ಇಂದ ನಮಗೆ ಅವರು ಫಸ್ಟ್ ಗೆ ನಾವು 80,000 rupees ಕಟ್ಲಿಕ್ಕೆ ಇತ್ತು, ಯಾಕೆ ಪರ್ಮಿಟ್ ಚಾರ್ಜಸ್ ಅಂತ. ಸೊ 80,000 ಕಟ್ಟಿದ ನಂತರ ಮತ್ತೆಲ್ಲ ಒಂದು ಏಜೆನ್ಸಿ ಫಿಸ್ಟೆಲ್ ಅಂತ ಅಂದ್ರೆ ಅವರೆಲ್ಲ ನೋಡ್ಕೊಳ್ತಾರೆ ನಮ್ಮದು ಪರ್ಮಿಟ್ ಅದು, ಮತ್ತೆ ಕಾಠ್ಮಂಡು ಸ್ಟೇ, ಮತ್ತೆ ಕಾಠ್ಮಂಡಿಂದ ಚೀನಾ ಬಾರ್ಡರ್ ತನಕ ಎಲ್ಲ ಇನಿಷಿಯೇಟಿವ್ ಫಿಸ್ಟೆಲ್ ಕಂಪನಿದು ಇರ್ತದೆ. ಮತ್ತೆ ನಮ್ಗೆ ಅದರಲ್ಲಿ ಇದು ಬ್ಯಾಗ್, ವಾಕಿಂಗ್ ಸ್ಟಿಕ್, ಡಫೆಲ್ ಬ್ಯಾಗ್, ಮತ್ತೆ ಅವರದ್ದು ಗೈಡ್ ಅದೆಲ್ಲ ಫಿಸ್ಟೆಲ್ ಕಂಪನಿ ಕೊಡ್ತದೆ. ಅಲ್ಲಿಂದ ಚೀನಾದಿಂದ ನಮ್ಗೆ ಇನ್ನೊಂದು ಗೈಡ್ ಸ್ಟಾರ್ಟ್ ಆಗ್ತದೆ, ಟಿಬೇಟನ್ ಗೈಡ್ ಬರ್ತಾರೆ, ಅಲ್ಲಿ ಎಲ್ಲ ಅವರು ನೋಡ್ಕೊಳ್ತಾರೆ. ಈಗ ನಾವು ಎಲ್ಲೆಲ್ಲ ಸ್ಟೇ ಆಗ್ತೇವೆ ಅದೆಲ್ಲ ಟಿಬೇಟ್ ಗೈಡ್ ನೋಡ್ಕೊಳ್ತಾರೆ. ಅದಕ್ಕಿಂತ ಮೊದಲು ಅದೇ 80,000 ಪೇ ಮಾಡಿದ ನಂತರ ನಮ್ಮದು ಪಾಸ್ಪೋರ್ಟ್ ಕಳಿಸ್ಲಿಕ್ಕೆ ಇರ್ತದೆ. ನೆಕ್ಸ್ಟ್ ತುಂಬಾ ಡಾಕ್ಯುಮೆಂಟ್ ಎಲ್ಲ ಪಾಸ್ಪೋರ್ಟ್ ಆದವರಿಗೆ ಬೇರೆ ಪಾಸ್ಪೋರ್ಟ್ ಏನಿಲ್ಲ, ಅದೇ ಇರ್ತದೆ. ಮತ್ತೆ ನಾವು ಕೆಲವು ಅಂದ್ರೆ ನಾವು ಇಲ್ಲಿಂದ ಟ್ರಾವೆಲ್ ಮಾಡ್ಲಿಕ್ಕೆ ಪಾಸ್ಪೋರ್ಟ್ ಥ್ರೂ ಹೋಗ್ಲಿಕ್ಕಿಲ್ಲ. ನಮ್ಗೆ ಮ್ಯಾಂಗ್ಳೂರಿಂದ ನೇಪಾಳಿಗೆ ಹೋಗ್ಲಿಕ್ಕೆ ನಮ್ಮದು ಇದು ID ಸಾಕಾಗ್ತದೆ, ವೋಟರ್ ID ಸಾಕಾಗ್ತದೆ. ಕೆಲವೊಂದು ಡೆಲ್ಲಿಯಿಂದ ಆ ಕಡೆ ಎಲ್ಲ ಬಂದವ್ರು ಮೋಸ್ಟ್ಲಿ ಪಾಸ್ಪೋರ್ಟ್ ಇದ್ ಮಾಡಿ, ನಮ್ಮದು ಪಾಸ್ಪೋರ್ಟ್ ಆಲ್ರೆಡಿ ಹೋಗಿರ್ತದೆ, ನಮ್ಮ ಕೈಯಲ್ಲಿ ಇರುದಿಲ್ಲ, ನಾವು ಜರ್ನಿ ಮಾಡುವಾಗ ನಮ್ಮ ಕೈಯಲ್ಲಿ ಇರುದಿಲ್ಲ, ಅವ್ರ ಗೈಡ್ ಕೈಯಲ್ಲಿ ಇರ್ತದೆ. ಆಮೇಲೆ ಹೆಲ್ತ್ ಚೆಕ್ಅಪ್ ಇರ್ತದೆ, ಬೇಸಿಕ್ ಆಗಿ ಅವರೊಂದು ಫಾರ್ಮೆಟ್ ಕೊಡ್ತಾರೆ, ನಾವು ಹೆಲ್ತ್ ಫಿಟ್ನೆಸ್ ಮುಂದೆ ಅಲ್ಲ ಅದಕ್ಕಿಂತ ಮೊದಲೇ. ಈಗ ನಾವು ಅಮರನಾಥಿಗೆ ಹೇಗೆ ಹೋಗ್ತೇವೆ ಅದೇ ತರ ನಮ್ಗೆ ಫಿಟ್ನೆಸ್ ಬೇಕು. ಮತ್ತೆ ವಿಸಾ ಅಪ್ಲೈ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಸ್ಕ್ಯಾನ್ ಕಾಪಿ ಅಂತದೆಲ್ಲ ಕೇಳ್ತಾರೆ. ಅದಕ್ಕಿಂತ ಮೊದಲು ಅವ್ರು ನಮ್ಗೆ ಒಂದು ಇಟಿನರಿ ಕಳಿಸಿರ್ತಾರೆ, ಯಾವ ಡೇಟಿಗೆ ನಾವು ಹೊರಡುದು, ಯಾವ ಡೇ ಎಲ್ಲೆಲ್ಲಿ ನಾವು ಸ್ಟೇ ಆಗ್ಬೇಕು. ನಾವು ಸೆಲೆಕ್ಟ್ ಮಾಡೋ ಡೇಟ್ ಅಲ್ಲ, ಅವರು ಆಕ್ಚುಲಿ ನಮಗೆ ಇದ್ದದ್ದು May 15ಗೆ, ಆದ್ರೆ ನಮ್ಗೆ ಪರ್ಮಿಟ್ ಸಿಗದ ಕಾರಣ May 19ಗೆ ಆಯ್ತು. ನಮ್ಮದು ಆಲ್ರೆಡಿ ಎಲ್ಲ ಟಿಕೆಟ್ ಬುಕ್ ಆಗಿತ್ತು, ಅದು ಕ್ಯಾನ್ಸಲ್ ಮಾಡಿ ಮಾಡಿಫೈ ಮಾಡಿ ಪುನಃ 19ಗೆ ಮಾಡಿ. ಅದ್ರಲ್ಲಿ ನಮ್ಗೆ ಸ್ವಲ್ಪ ವೇರಿಯೇಷನ್ ಆಯ್ತು, ಸ್ವಲ್ಪ 4,000 ಹಾಗೆ ನಮ್ದು ಲಾಸ್ ಆಯ್ತು. ಬಟ್ ಪರ್ಮಿಟ್ ಸಿಗದಿದ್ದ ಕಾರಣ ನಾವು ಏನ್ ಮಾಡುವಾಗಿಲ್ಲ, ನಾವು ಕ್ಯಾನ್ಸಲ್ ಮಾಡ್ಲೇಬೇಕಾಯ್ತು. ನೆಕ್ಸ್ಟ್ 19ಗೆ ಹೊರಟವರು ಅದೊಂದು ನಮ್ಮದು ಟ್ರಿಪ್ ಯಾತ್ರೆ ಸಕ್ಸಸ್ ಆಯ್ತು. ಯಾಕಂದ್ರೆ ಈಗ ಅಲ್ಲಿ ಇವರದ್ದು ಸಾಗಾ ಫೆಸ್ಟಿವಲ್, ನಾವು ಹೋಗೋ ಟೈಮಲ್ಲಿ ಸಾಗಾ ಫೆಸ್ಟಿವಲ್ ಹೋಗೋ 3 ದಿನ ನೆಕ್ಸ್ಟ್ ಸಾಗಾ ಫೆಸ್ಟಿವಲ್ ಆಗ್ತಿತ್ತು. ಮತ್ತೆ ಅವರಿಗೆ ಈಗ ಟಿಬೇಟಿಯನ್ಸ್ಗೆ ಮಹಾಕುಂಭ ಮೇಳ, ಅದು 12 ವರ್ಷಕ್ಕೆ ಒಮ್ಮೆ ಬರುವಂತದ್ದು. ಹಾಗೆ ನಾವು ಹೋಗಿ ಬಂದ ನಂತರ 3 ಡೇ ಅಲ್ಲಿ ಬಂದ್ ಮಾಡಿದ್ದಾರೆ, ಇಮಿಗ್ರೇಷನ್ ವರ್ಕ್ ಆಗ್ತಾ ಇಲ್ಲ ಇದ್ದಿತ್ತು. ಸೊ ಅಲ್ಲಿ ಹೋಗೋಕ್ಕಿಂತ ಮೊದಲು ಈಗ ನಾವು ಅಲ್ಲಿಗೆ ಹೋಗ್ಲಿಲ್ಲ, ಸೊ ಈ ಮಂಗಳೂರಲ್ಲೇ ಇದ್ದೀವಿ. ಈಗ ಮಂಗಳೂರಿಂದ ನೀವು ಡೈರೆಕ್ಟ್ ಆಗಿ ಎಲ್ಲಿ ಹೋದ್ರಿ? ಮಂಗಳೂರಿಂದ ಬ್ಯಾಂಗ್ಳೂರು ಟು ಕಾಠ್ಮಂಡು ನಾವು ಫ್ಲೈಟ್ ಅಲ್ಲೇ ಜರ್ನಿ ಮಾಡಿದ್ವಿ. ಈ ಹೋಗುವ ಮೊದಲು ನಿಮ್ಮ ಮನಸ್ಥಿತಿ ಎಲ್ಲ ಅಂದ್ರೆ ಅಲ್ಲಿ ಒಂದು ಸಿಚುವೇಶನ್ ಬೇರೆ, ಯಾಕೆಂದ್ರೆ ಅದು ಬೇರೆನೆ ಒಂದು ನಿಮಗೆ ಹೋದ ಅನುಭವ ಆಗಿರ್ಬೋದು. ಸೊ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು ಮೊದಲಿಗೆ? ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ನನ್ನ ಮನೆಯವರಿಗೆ ಇದೆಲ್ಲ ಹೈ ರಿಸ್ಕ್ ಬಗ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು ಹೋದ ನಂತರ ಎಲ್ಲ ಅವರಿಗೆ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬ್ ಎಲ್ಲ ವಿಡಿಯೋ ನೋಡಿ ಗೊತ್ತಾಗಿರ್ಬೋದು. ಆದ್ರೆ ನಾನು ಯಾವುದೇ ವಿಷಯ ಮನೆಯಲ್ಲಿ ಹೈ ರಿಸ್ಕ್ ಎಲ್ಲ ಇದ್ರೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ನನ್ನ ಆಫೀಸ್ಗೆ ಬರುವಾಗ ನಮ್ಮ ಡಿಪಾರ್ಟ್ಮೆಂಟ್ ಸಿಸ್ಟರ್ಸ್ ಅವರಿಗೆಲ್ಲ ಗೊತ್ತಿತ್ತು ಸ್ವಲ್ಪ ಇದು ಕ್ರಿಟಿಕಲ್ ಕಂಡೀಷನ್ ರಿಸ್ಕ್ ಇದೆ ಅಂತ. ಕಂಪೇರ್ ಟು ಅಮರ್ನಾಥ್ ಇದು ತುಂಬಾ ರಿಸ್ಕ್. ಹೋದವರು ವಾಪಸ್ ಬರ್ತಾರಂತ ಅನ್ನೋದು ಗ್ಯಾರಂಟಿ ಹೇಳಿದೆ. ಅಮರನಾಥ್ ಯಾತ್ರೆ ಮತ್ತು ಕೇದಾರ್ನಾಥ್ ಯಾತ್ರೆ ನಂತರ ನೆಕ್ಸ್ಟ್ ಏನು ಒಂದು ಟ್ರೆಕ್ಕಿಂಗ್ ಮಾಡುವ ಒಂದು ಮನಸ್ಥಿತಿ ಇದ್ದವರಿಗೆ ನೆಕ್ಸ್ಟ್ ಕೈಲಾಶ ಪರ್ವತ ಅಥವಾ ಈ ಒಂದು ಮಾನಸ ಸರೋವರ ಒಂದು ಐಡಿಯಾ ಬಂದೇ ಬರ್ತದೆ. ಬಟ್ ಈ ಇದಕ್ಕೆ ನೀವು ಇಷ್ಟು ತಯಾರಿ ಅಫಿಷಿಯಲ್ ಆದ್ಮೇಲೆ ನೀವು ಮೆಂಟಲಿ ಅಂಡ್ ಫಿಸಿಕಲಿ ಹೇಗೆ ಫಿಟ್ ಆಗಿದ್ರಿ? ಫಿಸಿಕಲಿ ಅಂದ್ರೆ ನಾನು ಮೆಂಟಲಿ ಎರಡಕ್ಕೂ ರೆಡಿ ಆಗಿದ್ದೆ. ನನ್ನದು ರೀಬರ್ತಿಗೂ ನಾನು ರೆಡಿ ಆಗಿದ್ದೆ, ಡೆತ್ತಿಗೂ ರೆಡಿ ಆಗಿದ್ದೆ. ಯಾಕಂದ್ರೆ ನನ್ಗೆ ಅನಿಸ್ತಾ ಇತ್ತು ಅಲ್ಲಿದು ವೆದರ್, ಆಲ್ಟಿಟ್ಯೂಡ್ ಎಲ್ಲ ನೋಡುವಾಗ ನಾನು ವಾಪಸ್ ಬರ್ತೇವಾ ಇಲ್ವಾ, ಅಲ್ಲಿ ಹೋದ ನಂತರ ಬರ್ತೇವಾ ಇಲ್ವಾ ಅಂತ ನನ್ಗೆ ಡೌಟ್ ಆಗ್ತಿದೆ. ಯಾಕಂದ್ರೆ
ಒಂದು ದಿನಕ್ಕೆ ಒಂದೊಂದು ಸಿಂಪ್ಟಮ್ಸ್ ಇರ್ತದೆ. ಒಂದಿನ ಲೂಸ್ ಮೋಷನ್, ಒಂದಿನ ಫೀವರ್, ಒಂದಿನ ನನ್ಗಾಗಿಲ್ಲ ಬಟ್ ನಮ್ಮ ಟೀಮ್ ಅಲ್ಲಿ ಇದ್ದವ್ರಿಗೆಲ್ಲ ನೋಡುವಾಗ ಇನ್ನೊಂದು ನೆಕ್ಸ್ಟ್ ನನಗೇನೆ ಇರ್ಬೋದು ಅಂತ ಆ ತರದೆಲ್ಲ ಅನಿಸ್ತಾ ಇತ್ತು. Yes. ಬಟ್ ಏನೋ ಆಶ್ರದಿಂದ ಖಂಡಿತ. ನಾನು ಈಗ ವಾಪಸ್ ನೀವು ಬಂದೆ. ಕಠ್ಮಂಡುವಿನಿಂದ ಮುಂದೆ ಹೇಗೆ ಯಾತ್ರೆ ಪ್ರಾರಂಭ ಆಯ್ತು ನಿಮ್ದು? ಕಠ್ಮಂಡುವಲ್ಲಿ ನಾವು ನಮಗೆ ಅಲ್ಲಿ ತಾಜ್ ವಿವಾಂಟ ಅಂತ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇತ್ತು. ಹ್ಮ್. ಈವ್ನಿಂಗ್ ನಾವ್ ಅರೌಂಡ್ ಒಂದು 3:30 5 ಹಾಗೆ ನಾವು ರೀಚ್ ಆಗಿದ್ವಿ. ಹ್ಮ್. ನಮ್ಮನ್ನು ಪಿಕಪ್ ಮಾಡ್ಲಿಕ್ಕೆ ಅವರೇ ಬರ್ತಾರೆ. ಯಾರು ನಮ್ಮ ಆ- ಫಿಸ್ಟಿಲ್ ಕಂಪನಿಯಿಂದ Okay, ಒಬ್ರು okay. ಗೈಡ್ ಅಪಾಯಿಂಟ್ ಆಗಿ ಹಾ. ನಾವು ಹೇಳಿದೆಲ್ಲ ಹಾ, ಪೂರ್ವ ಹಾ. ಶರ್ಮಾ ಅಂತ, ಅವರೇ ನಮ್ಮನ್ನು ಸೊ ಕಠ್ಮಂಡು ಟು ನೀವು ಹೋಗುವ ಒಂದು ಪ್ಲೇಸ್ ಅಲ್ಲಿ ಎಷ್ಟು ಅವರ್ಸ್ ನಿಮಗೆ ಜರ್ನಿ ಅಥವಾ 3 ಎಷ್ಟು and ದಿನ? half ಬ್ಯಾಂಗ್ಳೂರ್ ಟು ಕಾಠ್ಮಂಡು 3 and half ಅಲ್ಲ ಅಲ್ಲ hours. ಕಠ್ಮಂಡು ಟು ನೆಕ್ಸ್ಟ್ ಹೋಗ್ಬೇಕಲ್ಲ? ನೆಕ್ಸ್ಟ್ ಒಂದು 1 hour 45 minutes ಬೈ ರೋಡ್ ಇತ್ತು. ಹಾ. ಟ್ಯಾಕ್ಸಿ ಮಾಡಿದ್ರು ಅವರು. ಓಕೆ ಓಕೆ. ಸೊ ನಾವು ನಮ್ಮನ್ನು ವೆಲ್ಕಮ್ ಮಾಡ್ಲಿಕ್ಕೆ ಅವ್ರು ಬಂದಿದ್ರು, ಅವರೇ ತಕೊಂಡೋಗಿ ನಮ್ಮನ್ನು ವಿವಾಂಟ ಹೋಟೆಲ್ಗೆ ಬಿಟ್ರು. ಅಲ್ಲಿ ನೈಟ್ ಡಿನ್ನರ್ ಎಲ್ಲ ಮಾಡಿ, ಅವತ್ತು ಡಿನ್ನರ್ ಅವರದೇ ಇದ್ರೆ ಅದೇ ಪ್ಯಾಕೇಜ್ ಅಲ್ಲಿ ಸ್ಟಾರ್ಟ್ ಆಯ್ತು. ಹ್ಮ್. ಮತ್ತೆ ನೈಟ್ ಸ್ಟೇ ಅಲ್ಲೇ ವಿವಾಂಟದಲ್ಲಿ. ಹ್ಮ್. ನೆಕ್ಸ್ಟ್ ಡೇ ನಮ್ದು ಅಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಇತ್ತು. ಹ್ಮ್. ಯಾಕಂದ್ರೆ ನಾವು ಹೋಗೋ ಮೊದ್ಲು ಶಿವನದು ಪರ್ಮಿಷನ್ ತಗೊಳ್ಬೇಕಿತ್ತು. ಹ್ಮ್. ಅದಕ್ಕೆ ನಾವು ಪಶುಪತಿನಾಥ್ ಟೆಂಪಲ್ ಗೆ ಹೋದ್ವಿ. ಓ ಅದು ಕಠ್ಮಂಡು ಕಟ್ಮಾಡು ನೇಪಾಳ ಆದ್ರೆ ಅಲ್ಲಿ. ಜರ್ನಿ ಇತ್ತು ಹ್ಮ್. ಸ್ವಲ್ಪ. ನಾವು ಸ್ಟೇ ಆದ ಇದಕ್ಕೂ ಪಶುಪತಿನಾಥ ಟೆಂಪಲ್ ಡಿಸ್ಟೆನ್ಸ್ ಇತ್ತು. Okay. ಸೊ ಅವರದ್ದು ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ದೇವರದ್ದು ದರ್ಶನ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ವಿ. ಹ್ಮ್. ನೆಕ್ಸ್ಟ್ ಅಲ್ಲೇ ಒಂದು ಸತಿ ದೇವಿದು ಶಕ್ತಿಪೀಠ ಇದೆ. ಹೌದು. ಆ ಶಕ್ತಿಪೀಠಕ್ಕೆ ವಿಸಿಟ್ ಮಾಡಿದ್ವಿ. ಮತ್ತೆ ಬೌದ್ಧನಾಥ ಸ್ತೂಪ ಇದೆ, ಹ್ಮ್. ಅಲ್ಲಿ ವಿಸಿಟ್ ಮಾಡಿದ್ವಿ. ಹ್ಮ್. ಮತ್ತೆ ವಾಪಸ್ ಅಗೇನ್ ನಾವು ಆ ದಿನನೇ ಈವ್ನಿಂಗ್ ರೂಮಿಗೆ ಬಂದ್ವಿ. ನೆಕ್ಸ್ಟ್ ನಮ್ಮದು ನೆಕ್ಸ್ಟ್ ಡೇಗೆ ಪ್ರಿಪರೇಷನ್ ಇತ್ತು. ಅದೇ ನಮ್ಮ ತಕೊಂಡು ಹೋದ ಬ್ಯಾಗ್ ಲಗೇಜ್ ಏನಿದೆ ಅದನ್ನು ಅವರು ಅಲ್ಲೇ ಹೋಟ್ಲಲ್ಲೇ ಇಡ್ತಾರೆ. ಅದನ್ನು ಡಫಲ್ ಬ್ಯಾಗಿಗೆ ಶಿಫ್ಟ್ ಮಾಡ್ತಾರೆ. ಹಾ, ನಾವೇನು ಹಾ, ತಗೊಂಡು items ಐಟಮ್ಸ್ ಇದೆ, ಹ್ಮ್. ಯಾಕಂದ್ರೆ ಅವರಿಗೆ ಶಿಫ್ಟಿಂಗಿಗೆಲ್ಲ ಈಸಿ ಆಗ್ಬೇಕು ಅಂತ ಹ್ಮ್, ಡಫಲ್ ಬ್ಯಾಗ್. ಸೊ ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಇಲ್ಲಿ ತಿಮ್ರಿಗೆ ಹೊರಟ್ವಿ ಬೈ ರೋಡ್. ಹ್ಮ್ ಹ್ಮ್. ತಿಮರು. ಓಕೆ. ಅಲ್ಲಿ ಒಂದು ದಿನ ಅಲ್ಲಿ 7 hours ಜರ್ನಿ ಇತ್ತು. ಹ್ಮ್. ಕಾಠ್ಮಂಡು ನಿಮ್ದು ನೇಪಾಲ್ ರೋಡ್ ಗೊತ್ತಲ್ಲ, ಹ್ಮ್. ಮೇಲೆ ಬೆಟ್ಟ ಹೌದು. ಮಿಡ್ಲ್ ಅಲ್ಲಿ ರೋಡ್, ಕೆಳಗಿನಿಂದ ಪಾತಾಳ ಆ ಅದೊಂಥರ ತರ. ಕೈಲಾಸ ಪರ್ವತ. ಅಲ್ಲಿ ಅಲ್ಲಿಂದನೇ ನಮ್ದು Story ಡಿಫಿಕಲ್ಟ್ ಶುರುವಾಗ್ತದೆ. ಜರ್ನಿ ಎಲ್ಲ ಹೌದು, ಸ್ಟಾರ್ಟ್ ಹೌದು, ಆಯ್ತು. ಹೌದು. ಸೊ 7 hours ಜರ್ನಿ ಇತ್ತು. ಅಲ್ಲಿಂದ ನಾವು ಶಫರ್ ಮೆಸ್ಸಿಯಲ್ಲಿ ನೈಟ್ ಸ್ಟೇ ಆದ್ವಿ. ಹ್ಮ್. ಹೋಟೆಲ್ ಅವರೇ ಬುಕ್ ಮಾಡಿದ್ರು. ಹ್ಮ್, ಹ್ಮ್. ಖಾಲಿ ಅದೇ ಒಂದೊಂದು ದಿನ ನಮ್ದು ನೈಟ್ ಸ್ಟೇ ಇರ್ತಾ ಇತ್ತು. Okay, ನೆಕ್ಸ್ಟ್ okay. ಡೇ ಪುನಃ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತು. ಅದು ಯಾವಾಗ May 22. ಹ್ಮ್. ನಾವು 19 ಗೆ ಹೋದದ್ದು. ಹ್ಮ್. ಸೊ ತಿಮರು ತಿಮೋರಿಯಿಂದ ನೆಕ್ಸ್ಟ್ ಡೇ May ಹ್ಮ್. 22 ಗೆ ನಮ್ದು ನೇಪಾಲ್ ಟು ಚೀನಾ ಫ್ರೆಂಡ್ಶಿಪ್ ಬಾರ್ಡರ್. ಹ್ಮ್. ಅಲ್ಲಿ ನಾವು 1 day ಮಾರ್ನಿಂಗ್ ಹೋದವರು. ಹ್ಮ್. ಸಾಧಾರಣ ನಮ್ದು ಇಮಿಗ್ರೇಷನ್ ವರ್ಕ್ ಆಗುವಾಗ ಒಂದು 5:30 ಚೀನಾದು ಟೈಮ್ 5:30 ಆಗಿತ್ತು. ಹ್ಮ್. ಆಕ್ಚುಲಿ ಅದು ಒಂದು ನೇಪಾಲ್ ಮತ್ತು ಇಂಡಿಯಾ ನಿಮ್ಗೆ 15 minutes ಟೈಮ್ ಡಿಫರೆನ್ಸ್. ಹೌದು, ಜಾಸ್ತಿ ಒಂದು ಇಲ್ಲ. ಬ್ರಿಡ್ಜ್ ಕ್ರಾಸ್ ಆದ್ರೆ 2.5 hours ಇಂಡಿಯಾ ಮತ್ತೆ ತೋರಿಸ್ತದೆ, ಚೀನಾಕ್ಕೆ. ಗೊತ್ತಾಗ್ತದೆ ಅದು. ಇದು ತೋರಿಸ್ತದೆ. Okay. ಸೊ ಅದು ಅಲ್ಲಿ 5:30 ಆಗಿತ್ತ ರೀಚ್. ನಮ್ದು ಇಮಿಗ್ರೇಷನ್ ವರ್ಕ್ ತುಂಬಾ ಕಷ್ಟ. ಇಮಿಗ್ರೇಷನ್ ಪ್ರತಿಯೊಂದು ನಮ್ಮ ಮೊಬೈಲ್ ಡೀಟೇಲ್ಸ್ ಎಲ್ಲ ನೋಡ್ತಾರೆ, ಗ್ಯಾಲರಿ ಮಾಡ್ತಾರೆ. ನೋಡ್ತಾರೆ. ಹ್ಮ್. ತುಂಬಾ ಸ್ಟ್ರಿಕ್ಟ್ ಆಗಿರ್ತದೆ ಇಮಿಗ್ರೇಷನ್. ಹಾ, ನಾವು ಹಾ. ಯಾವುದೇ ಇಂಡಿಯಾ ರಿಲೇಟೆಡ್ ಆಗಿ ಅಂದ್ರೆ ಈ magazines, ಚೆಕಿಂಗ್ ಚೈನಾದವ್ರದಲ್ಲ? ಚೈನಾದವರು, ಹ್ಮ್. ನೇಪಾಳದವರು ಇರ್ತದೆ. ನೇಪಾಳದವರು ನಮ್ದು ಸೇಲ್ ಪಾಸ್ಪೋರ್ಟ್ ಗೆ ಸೇಲ್ ಬೀಳುದು ನೇಪಾಲ್ ಇಮಿಗ್ರೇಷನ್ ಇಂದ. ಹ್ಮ್. ಚೈನಾದು ಆಗಲ್ಲ, ಯಾಕಂದ್ರೆ ನಾವು ಗ್ರೂಪ್ ವಿಸಾದಲ್ಲಿ ಹೋಗುದಲ್ಲ. ಹ್ಮ್. ಚೈನಾದು ನಮಗೆ ಇಮಿಗ್ರೇಷನ್ ಅಲ್ಲಿ ಸೇಲ್ ಬೀಳಲ್ಲ ಪಾಸ್ಪೋರ್ಟ್ ಗೆ. ಹ್ಮ್. ಅಲ್ಲಿದ್ದು ಚೆಕಿಂಗ್ ಎಲ್ಲ ಆದ ನಂತರ ಅವರು ಚೀನಾದು ವೆಹಿಕಲ್ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ನೇಪಾಲ್ ಇತ್ತಲ್ಲ, ಹ್ಮ್. ಮತ್ತೆ ಚೀನಾದು ವೆಹಿಕಲ್ ನಮ್ಗೆ ಒಂದು 10 days ಗೆ ಹ್ಮ್. ಒಂದು ವೆಹಿಕಲ್ ಇರ್ತದೆ, ಬಸ್ ಇರ್ತದೆ. ಸೊ ನಿಮಗೆ ಅಲ್ಲಿಂದ 10 days ಬೇಕು ನಿಮ್ಗೆ ಈ ಹೌದು, ಚೈನಾ? ಟೋಟಲ್ ನಮ್ದು 13 days ಅದು ಪ್ರೋಗ್ರಾಮ್ ಇರ್ತದೆ ಇದು. ಹ್ಮ್. ಅಲ್ಲಿಂದ ನಾವು ಚೀನಾದಲ್ಲಿ ಕೈರುಂಗ್ ಅಂತ ಒಂದು ಪ್ಲೇಸ್ ಇದೆ, ಹ್ಮ್. ಅಲ್ಲಿ ಹೋಗಿ ನೈಟ್ ಸ್ಟೇ ಆದ್ವಿ. ಹ್ಮ್. ನೆಕ್ಸ್ಟ್ ಡೇ ನಮ್ಗೆ ಪುನಃ ಕೈರುಂಗ್ ಅಲ್ಲಿ ಸ್ಟೇ ಇತ್ತು. ಫ್ರೀ ಟೈಮ್ ಅಲ್ಲಿ ನಾವು ಶಾಪಿಂಗ್ ಎಲ್ಲ ಹ್ಮ್. ಮಾಡಿದ್ವಿ. ಅದು 23 ಹ್ಮ್. 2 ದಿನ 22 ಮತ್ತು 23 ಗೆ ನಾವು ಕೈರುಂಗ್ ಅಲ್ಲಿ ಇದ್ವಿ. 24 ಗೆ ನೆಕ್ಸ್ಟ್ ನಾವು ಇದು ಸಾಗಾ, ಅದನ್ನು ರೋಡ್ ಟ್ರಿಪ್. ಹ್ಮ್. ಸಾಗದಲ್ಲಿ ಸ್ಟೇ ಇತ್ತು. ಆಕ್ಚುಲಿ ಇದ್ದಲ್ಲಿ ಎಲ್ಲಕ್ಕಿಂತ ಹೈ ಆಲ್ಟಿಟ್ಯೂಡ್ ಪ್ಲೇಸ್ ಅಂದ್ರೆ ಸಾಗಾ. ಹ್ಮ್. ಸಾಗದಲ್ಲಿ ನಮಗೆ ಅಂದ್ರೆ ಆಕ್ಸಿಜನ್ ಲೆವೆಲ್ ತುಂಬಾ ಡ್ರಾಪ್ ಓ, ಆಯ್ತು. ಅಂದ್ರೆ ನಿಮ್ದು ಅಲ್ಲಿಂದನೇ ಶುರು ಆಗ್ತದೆ? ಅಲ್ಲಿಂದನೇ ಸುಗ ನಮ್ಮದು ಸಾಗಾ. ಎಷ್ಟು ಗೊತ್ತಾ, ಅದು 4640 meters ಹೈಟ್ ಇದೆ ಆಲ್ಟಿಟ್ಯೂಡ್. ಓ. ಆಗ 4000. ಆಕ್ಸಿಜನ್ ಲೆವೆಲ್ ಎಲ್ಲ ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹ್ಮ್. ರೂಮ್ ಅಲ್ಲಿ ಆಕ್ಸಿಜನ್ ಫೆಸಿಲಿಟಿ ಇದೆ, ಹ್ಮ್. ಆನ್ ಮಾಡಿ ಮಲ್ಕೊಳ್ಬಹುದು. ಹ್ಮ್. ಒಂದ್ ಕಡೆಯಿಂದ ಚಳಿ, ಹ್ಮ್. ಹೀಟರ್ ಜಾಸ್ತಿ ಆಗಿದ್ರೆ ಸಫೋಕೇಶನ್ ಆಗಿ ಅಲ್ಲಿನೂ ಏನಾದ್ರೂ ಆಗ್ಬಹುದು. ಹೌದು. ಸ್ವಲ್ಪ ಹೀಟ್ ಆದ ನಂತರ ನಾವು ಹೀಟರ್ ಎಲ್ಲ ಆಫ್ ಮಾಡ್ತಾ ಇದ್ವಿ. ಹ್ಮ್. ತುಂಬಾ ಸಫೋಕೇಶನ್ ಆಗ್ತಾ ಇತ್ತು. ಹೌದು, ಯಾಕಂದ್ರೆ ಸಾಗದ್ದು- ಒಂದೊಂದು ಸ್ಟೆಪ್ ಕೂಡ ಎಚ್ಚರಿಕೆಯಿಂದಾನೆ ಅದೇ. ಇಲ್ಲಿಂದಾನೇ ಶುರು ಆಗ್ತದೆ. ಏನಂದ್ರೆ ಹೇಳಿದ್ರೆ ರೂಮಿನ ಒಳಗೆ ನಡೆಯುವಾಗನೇ ನಮ್ಗೆ ಬ್ರೀದಿಂಗ್ ಡಿಫಿಕಲ್ಟಿ ಆಗ್ತಾ ಇತ್ತು. ನಾವು ಈಗ ಏನಾದ್ರು ಒಂದು ಸಾಕ್ಸ್ ಹಾಕ್ಲಿಕ್ಕೆ ಬಗ್ಗು ಅಂತ ಹೇಳುವಾಗ್ಲೂ ಓಹೋ.
ಬ್ರೀದಿಂಗ್ ಡಿಫಿಕಲ್ಟ್ ಆಗ್ತಾ ಇತ್ತು. ಅಂದ್ರೆ ಅಷ್ಟು ಹೈಟ್ ಹೋದ್ರಲ್ಲ ನೀವು. ಅದು ನಾವು ಹೋಗ್ತಾ 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 ಹೈಟೇ ಹೋಗುದಲ್ಲ, ಹಾಗೆ ನಮ್ಮದು ಬಾಡಿ ಆಕ್ಚುಲಿ ಏನ್ ಗೊತ್ತಾ, ನಾವು ನಿಜವಾಗಿ ನಮ್ಮದು ಇಟಿನರಿ ಹೇಗಿತ್ತು, ಸಾಗರದಲ್ಲಿ 2 days ಸ್ಟೇ ಇತ್ತು. ಅಲ್ಲಿದ್ದು ಆಲ್ಟಿಟ್ಯೂಡ್ ಗೆ ನಾವು ಸೆಟ್ ಆಗ್ಬೇಕಿತ್ತು 1 day 2 day ಅಲ್ಲಿ. ಬಟ್ ನಮ್ಮದು ಇಟಿನರಿ ಏನೋ ಸ್ವಲ್ಪ ಆಚೆ ಈಚೆ ಆಗಿ ಇದ್ದು, ಕೈರುಂಗಲ್ಲಿ 2 days ನಾವು ಅಲ್ಲೇ ಇದು ಮಾಡಿದ್ವಿ. ಸಾಗರದಲ್ಲಿ ನಮಗೆ ಓನ್ಲಿ 1 night ಸಿಕ್ಕಿತ್ತು. ಮತ್ತೆ ನೆಕ್ಸ್ಟ್ ಡೇ ಪುನಃ ನಾವು ಅಲ್ಲಿಂದ ಮಾನಸ ಸರೋವರಕ್ಕೆ ಡ್ರೈವ್. ಮಾನಸ ಸರೋವರ ಅಲ್ಲಿ ನಾವು ಅರೌಂಡ್ ಒಂದು 5 o'clock ಅಲ್ಲ 8 o'clock ಆಗಿದೆ. ಬಟ್ ಚೀನಾದಲ್ಲಿ ನಿಮ್ಗೆ 8 ಅಂದ್ರೆ ಇದೇ ತರ ಹಗ್ಲು ತರನೇ ಇರ್ತದೆ. ಅಲ್ಲಿ ಕತ್ಲೆ ಆಗುದು ನಿಮ್ಗೆ 10 ಗಂಟೆ ರಾತ್ರಿಗೆ. ಆಗ ನಾವು ಮಾನಸ ಸರೋವರದಲ್ಲಿ ಸನ್ಸೆಟ್ ಆಗ್ತಾ ಇತ್ತು. ಮಾನಸ ಸರೋವರಿಗೆ ಹೋದ್ವಿ, ಅಲ್ಲಿ ಡಿಪ್ ಮಾಡ್ಲಿಕ್ಕೆ ಇಲ್ಲ, ನೀರೆಲ್ಲ ನಮ್ಗೆ ಪ್ರೋಕ್ಷಣೆ ಮಾಡ್ಕೊಳ್ಬಹುದು, ಪೂಜೆ ಹವನ ಅಲ್ಲಿ ನೀರಿಗೆ ಅಲ್ಲ, ಅಲ್ಲಿ ಮೈನಸ್ ಅಲ್ಲಿ ನಿಮ್ಗೆ ಮಾಡ್ಲಿಕ್ಕೂ ಆಗಲ್ಲ. ನಾನ್ ಜಸ್ಟ್ ಒಂದು ಕೈ ಮುಳುಗಿಸಿದ್ರೆ ಐಸ್ ಬರ್ನ್ ಆಗಿದೆ ನನ್ನ ಕೈಗೆ. ಸೊ ಅಷ್ಟು ಕೋಲ್ಡ್ ಇರ್ತದೆ. ಅದೆಲ್ಲ ನಾವು ನಮಗೆ ಮಾನಸ ಸರೋವರದಲ್ಲಿ ಅವರು ಪರಿಕ್ರಮ ಮಾಡಿಸಿದ್ರು ಬಸ್ ಅಲ್ಲೇ. ಅದು ಫುಲ್ ಒಂದು ರೋಡ್ ಇದನ್ನ ತೋರಿಸಿದ್ರಿ ನೀವು. ಅದು ಎಲ್ಲಿಂದ? ಕಠ್ಮಂಡುವಿಂದ ಚೈನಾ ಬಾರ್ಡರ್ ತನಕ. ಚೈನಾದ ನಂತರದ್ದು ಚೀನಾದ ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ, ಆ ತರದ್ದು ರೋಡೇ ಇಲ್ಲ ಅಲ್ಲಿ. ಮತ್ತೆ ಮಾನಸ ಸರೋವರದಲ್ಲಿ ಒಂದು ಈ ಮಾನಸ ಸರೋವರ ನಿಮ್ಮ ಇದಕ್ಕೆ ಬೇಸ್ ಪಾಯಿಂಟ್, ಪರಿಕ್ರಮಕ್ಕೆ ಬೇಸ್. ಹೌದೌದು, ಅಲ್ಲಿಂದ ನಾವು ಆಕ್ಚುಲಿ ಅದೇನೋ ಇರ್ಬೋದು, ಒಂದು ಶುದ್ಧ ಆಗಿ ನೆಕ್ಸ್ಟ್ ನಾವು ಕೈಲಾಸಕ್ಕೆ ಪವಿತ್ರವಾದ ನದಿ ಅದು ಮಾನಸ ಸರೋವರ. 5 ನದಿಗಳದ್ದು ಅಲ್ಲಿ ಉಗಮ ಆಗ್ತದಂತೆ. ಮತ್ತೆ ಶಿವ ಜಟೆಯಿಂದ ಗಂಗೆಯನ್ನು ಬಿಟ್ಟ ಜಾಗನೂ ಅದೇ ಅಂತ ಹೇಳ್ತಾರೆ ಅಲ್ಲಿಂದ, ಕೈಲಾಸದಿಂದ. ಸೊ ಅದೊಂದು ಪವಿತ್ರವಾದ ಖಂಡಿತ ಒಂದು ಆಧ್ಯಾತ್ಮಿಕ ಸ್ಥಳವೇ ಅದಂತೂ. ಬಾಂಬ್ರಿ ಮುಹೂರ್ತದಲ್ಲಿ ದೇವತೆಗಳು ಬೆಳಿಗ್ಗೆ ಬಂದು ಸ್ನಾನ ಮಾಡ್ತಾರೆ ಅನ್ನುವ ಒಂದು ಸ್ಟಾರ್ ಇದರಿಂದ ಬರುವುದು ಹೋಗುದು ಕೆಲವರೆಲ್ಲ ನೋಡಿದ್ದಾರೆ ಅಂತ. ಬಟ್ ನಾವು ಪ್ಲಾನ್ ಮಾಡಿದ್ವಿ 3 ಗಂಟೆಗೆ ಹೋಗ್ಬೇಕು ಅಂತ. ನಾವು ನೈಟ್ ರೀಚ್ ಆಗೋಗಿ 12 ಗಂಟೆ ಆಗಿದೆ ನಮ್ಗೆ. ಅದು ನಮ್ಮದು ನಿಯರ್ ಬೈ ರೂಮಿನದು ನಿಯರ್ ಬೈ ಮಾನಸ ಸರೋವರ ಉಂಟಂತ ಗೊತ್ತಿಲ್ಲ ಇದು. ಬೆಳಿಗ್ಗೆ ಆಗೋಗಿ ನಮಗೆ ಗೊತ್ತಾಗೋದು. ಅದೊಂದು ನಾವು ಮಿಸ್ ಮಾಡ್ಕೊಂಡು, ಇಲ್ಲದಿದ್ರೆ ನಾವು ಪ್ಲಾನ್ ಮಾಡಿ. ಗೈಡ್ ಏನು ಹೇಳಿಲ್ವಾ? ಇಲ್ಲ, ಗೈಡ್ ಅಂದ್ರೆ ನಮ್ಮಲ್ಲಿ ಗೈಡ್ ಇರ್ತಾರ. ಹೌದು, ನಮ್ಮದು ಅವರೇ ಪೂರ್ವ ಶರ್ಪಾ ಇದ್ರು, ಮತ್ತೆ ಇನ್ನೊಬ್ಬ ಪಿಸ್ಟಲ್ ನಿಂದ ಅಲ್ಲಿ ಒಬ್ರು ಅಪಾಯಿಂಟ್ ಆಗಿದ್ರು. ಸೊ ಈಗ ನೀವು ಮಾನಸ ಸರೋವರದಲ್ಲಿ ಏನು ಪ್ರೋಕ್ಷಣೆ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಾವು ಅಂದ್ರೆ ನೀರಿಗೆ ಏನು ಪೂಜೆ ಎಲ್ಲ ಮಾಡ್ಲಿಕ್ಕೆ ಬಿಡಲ್ಲ ಅವರು. ನೀರಿನ ಮೇಲೆ ತಟದಲ್ಲಿ ನಿಂತು ನಾವು ಏನೆಲ್ಲ ಎಣಿಸಿ ಪೂಜೆ ಮಾಡ್ಬೇಕು ಅದನ್ನು ಮಾಡ್ಕೊಂಡು ಬಂದಿದ್ದೇವೆ. ಮತ್ತೆ ಅಲ್ಲಿಂದ ಹೋಳಿ ವಾಟರ್ ಅನ್ನು ತುಂಬಿಸ್ಕೊಂಡು, ಅದು ಪರ್ಮಿಷನ್ ಇತ್ತು, ತಗೊಂಡು ಬರ್ಬೋದು. ಮತ್ತೆ ಯಾವುದೇ ರೀತಿಯ ಡಿಪ್, ಸ್ನಾನ, ಸೋಪ್ ಹಾಕಿ, ಶಾಂಪ್ ಹಾಕಿ ಅಂತದೆಲ್ಲ ಮಾಡ್ಲಿಕ್ಕೆ ಇಲ್ಲ. ಅದು ಸ್ಟ್ರಿಕ್ಟ್ಲಿ ಅದು ಹೆಚ್ಚು ಚೈನಾ ಅದವರದ್ದು ರೂಲ್ಸ್. ಅದವರಿಗೆ ಗೈಡ್ನವರಿಗೆ ಮೊದ್ಲೇ ಹೇಳಿರ್ತಾರೆ ಅಲ್ಲ. ಮತ್ತೆ ನಾವು ಮಾಡ್ಬೇಕು ಅಂತ ಹೇಳಿದ್ರು ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೈನಸ್ ಇರ್ತದೆ, ಖಂಡಿತ ಕಷ್ಟ. ನಮ್ಮದು ಕೈನೇ ಐಸ್ ಬರ್ನ್ ಆಗಿದೆ ಅಂತ ಹೇಳಿದ್ರೆ ಬಾಡಿ ಹೇಗಾಗ್ಬೋದು. ಆದ್ರೆ ನಮಗೆ ನೆಕ್ಸ್ಟ್ ಡೇ ಮರುದಿನ ಅವರು ನೀರನ್ನು ಬಿಸಿ ಮಾಡಿ ಬಾತಿಗೆ ಕೊಟ್ಟಿದ್ರು, ಬಾತ್ ಮಾಡ್ಲಿಕ್ಕೆ. ಅದು ಸ್ವಲ್ಪ ವಾಟರ್ ಅಲ್ಲ, ಹಾಗೆ ನಾವು ಫೇಸ್ ಎಲ್ಲ ವಾಶ್ ಮಾಡಿ ತಲೆಗೆಲ್ಲ ಸಿಂಪಡಿಸಿ. ಈಗ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಮ ಪರಿಕ್ರಮ. ಮಾನಸ ಸರೋವರದಿಂದ ನೆಕ್ಸ್ಟ್ ನಮ್ಗೆ ಹೋಗ್ಲಿಕ್ಕೆ ಇದ್ದದ್ದು ಇಲ್ಲಿ ಪ್ರಯಾಂಗ್. ಅಲ್ಲಿ ಮಾನಸ ಸರೋವರದಿಂದ ನಾವು ಪ್ರಯಾಂಗ್ ಅಂತ ಒಂದು ಊರಿದೆ, ಅಲ್ಲಿ ಹೋಗಿ ಸ್ಟೇ ಆದ್ವಿ. ಅಲ್ಲಿಂದ ಪುನಃ ಅಲ್ಲಿಂದ ಅಲ್ಲಿಂದ 35. ಇಲ್ಲಿಂದ ಮಾನಸ ಸರೋವರದಿಂದ ಪ್ರಯಾಂಗಿಗೆ ಒಂದು ದಿನಾನು ಬೇಡ, ಹತ್ರ ಇದೆ. ಮತ್ತೆ ಅಲ್ಲಿ ಒಂದು ದಿನ ಹೋಗಿ ನಾವು ನೆಕ್ಸ್ಟ್ ಡೇ ಡ್ರೈವ್ ಟು ದಾರ್ಚಿನ್. ಹೇಗೆ ಅಂದ್ರೆ ಅದನ್ನು ನಿಮ್ಗೆ ಹತ್ತಿರದಿಂದ ಕೈಲಾಸ ಸ್ಟಾರ್ಟ್ ಆಗ್ತದೆ. ಕೈಲಾಸ ಸ್ಟಾರ್ಟ್ ಆಗುದು ಇಲ್ಲಿ ಮಾನಸ ಸರೋವರದಿಂದಾನೇ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಅದರಲ್ಲಿ ಒಂದು ಮಾನಸ ಸರೋವರ ಒಂದು ಕಡೆ ಆದ್ರೆ ರಾಕ್ಷಸ ತಾಳ ಅಂತ ಒಂದು ಕಡೆ ಇರ್ತದೆ. ರಾಕ್ಷಸ ತಾಳಿಗೆ ನಾವು ಹೋಗ್ಲಿಕ್ಕೆ ಇಲ್ಲ. ನೀರು ರಾಕ್ಷಸ ತಾಳ ಅಂದ್ರೆ ರಾವಣ ಕುತ್ಕೊಂಡಲ್ಲಿ ಶಿವನನ್ನು ಹೋಲಿಸ್ಲಿಕ್ಕೋಸ್ಕರಾಗಿ ಧ್ಯಾನ ಮಾಡಿದ ಜಾಗ ಅಂತೆ. ಸೊ ಅವನು ರಾಕ್ಷಸ ವಂಶದವನಲ್ಲ, ಅದಕ್ಕಾಗಿ ಆ ನೀರನ್ನು ತರ್ಲಿಕ್ಕೂ ಇಲ್ಲ. ಅದೇ ಹೇಳ್ತಾರೆ ಏನು, ಉಪ್ಪು ನೀರಿನ ಸರೋವರ ಅಂತೆ. ಇದು ಸಿಹಿ ನೀರಿನ ಸರೋವರ. ಅದು ಉಪ್ಪು ನೀರಿನದು. ಅದನ್ನ ನಾವು ಟಚ್ ಮಾಡ್ಲಿಕ್ಕಿಲ್ಲ, ಮುಟ್ಲಿಕ್ಕಿಲ್ಲ, ಏನಿಲ್ಲ, ದೂರದಿಂದ ನೋಡ್ಕೊಂಡು ಬರ್ಬೇಕಷ್ಟೇ. ಹಾಗೆ ಎರಡೂ ಇದಕ್ಕೂ ನಮ್ಗೆ ಇದ್ರದ್ದು ಕೈಲಾಸದ ದರ್ಶನ ಆಗ್ತದೆ. ಮಾನಸ ಸರೋವರದಿಂದ ಸ್ಟಾರ್ಟ್ ಆಗ್ತದೆ ಕೈಲಾಸ ಪರ್ವತ. ಇದು ಪರಿಕ್ರಮ ಸ್ಟಾರ್ಟ್ ಆಗುತ್ತೆ. ಅದೇ ನಾವು ನೆಕ್ಸ್ಟ್ ಡೇ ಮಾನಸ ಸರೋವರದಿಂದ ದಾರ್ಚಿನಿಗೆ ರೀಚ್ ಆಗ್ತೇವೆ. ದಾರ್ಚಿನಲ್ಲಿ ನಮ್ಗೆ ಒಂದು ರೂಮ್ ಕೊಡ್ತಾರೆ. ಅದು ಕೈಲಾಸ ಇಲ್ಲ ಆದ್ರೆ ಇಲ್ಲಿ ರೂಮ್ ಇರ್ತದೆ. ನಮ್ಮದು ವ್ಯೂ ಎಲ್ಲ ಕಾಣ್ತದೆ, ತುಂಬಾ ಚೆನ್ನಾಗಿ ಕಾಣ್ತದೆ ಕೈಲಾಸಗೆ. ನೆಕ್ಸ್ಟ್ ದಾರ್ಚಿನಿಯಿಂದ 1 night ಸ್ಟೇ ಆಗಿ ನೆಕ್ಸ್ಟ್ ಡೇ ನಾವು ಯಮದ್ವಾರಕ್ಕೆ, ಅವರೇ ನಮ್ಮನ್ನು ಯಮದ್ವಾರ ತನಕ ಬಸ್ ಅಲ್ಲಿ ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟಿಂಗ್ ಯಮದ್ವಾರ. ಯಮನದು ಪರ್ಮಿಷನ್ ತೆಕ್ಕೊಂಡು ನಾವು ನೆಕ್ಸ್ಟ್
ಯಮನದ್ದು ಪರ್ಮಿಷನ್ ತಗೊಂಡು ನೀ ಬರ್ಬೇಡಪ್ಪ ಅಂತ ಎರಡು ಹೇಳಿದ್ರು. ಅವನ ಕೈಯಲ್ಲಿ ಇದೆ, ಬದುಕಿಸೋದು ಹೌದು. ಅವನದ್ದು, ಸಾಯಿಸೋದು ಅವನದ್ದು. ಹೌದು. ಅದಕ್ಕೆ 1 ಗಂಟೆ ಬರೆದು ಹೋಗ್ತೇವೆ, ಹಾ. ಪ್ರೇಯರ್ ಮಾಡಿ ಹೋಗ್ತೇವೆ. ಹ್ಮ್. ಆಮೇಲೆ ಅಲ್ಲಿಂದ ನಮ್ಮದು ಪರಿಕ್ರಮ ಸ್ಟಾರ್ಟ್ ಆಗ್ತದೆ. ಹಾ. ಅವರು ಈ ಚೈನೀಸ್ ಅಲ್ಲಿ ಪರಿಕ್ರಮ ಕೋರಾ ಅಂತ ಹೇಳ್ತಾರೆ, ಅವರದ್ದು ಟಿಬೆಟ್ ಕೋರಾ ಲ್ಯಾಂಗ್ವೇಜ್ ಅಂತ ಕೋರಾ ಅಂತ Okay, ಹೇಳ್ತಾರೆ. okay. ನಾವು ಪರಿಗ್ರಮ ಅಂತ, ಟ್ರೆಕ್ಕಿಂಗ್ ಅಂತ ನಾವು ಜಾಸ್ತಿ ಯಾತ್ರೆಗೆ ಅಲ್ಲಿ ಯೂಸ್ ಮಾಡಲ್ಲ, ಎಲ್ಲ ಹ್ಮ್, ಹ್ಮ್. ಪರಿಗ್ರಮ ಅಂತ ಹೌದು, ಈಗ ಇದಕ್ಕೆ ವೃಂದಾವನ ಹೋದ್ರೆ ಕೂಡ ನಾವು ಈ ಒಂದು 5,000 ದೇವಸ್ಥಾನ ಸುತ್ತಾಕ್ಬೇಕು, ಅದು ಪರಿಕ್ರಮ ಅಂತ ಕರಿತೇವೆ ಅಲ್ವಾ? ಅಂತ ಒಂದು ಸುತ್ತು ಹಾಕಿ ಬರೋದು. ಈಗ ಮೇಲೆ ಹತ್ತೋದು ಅಲ್ಲ ಆಕ್ಚುಲಿ ಅಲ್ವಾ, ಅದು ಮೇಲೆ ಈಗ ಸುತ್ತು ಹತ್ತುತ್ತಾ ಹತ್ತುತ್ತಾ ಸುತ್ತು ಹಾಕೋದು. ಸುತ್ತು ಬರುವುದು. ಸುತ್ತು Actually ಅದು ಬರುದು. ಇನ್ನು ಮೇಲೆನೆ ಹೋಗ್ತದೆ. ಹ್ಮ್. ಈಗ ನಾವು ಈಗ ಮೌಂಟ್ ಎವರೆಸ್ಟ್ ಅಲ್ಲ, ಇದು ಕೈಲಾಶ ಪರ್ವತ ಮೌಂಟ್ ಎವರೆಸ್ಟ್ ಅಲ್ಲ. ಅದೇ ಮೌಂಟ್ ಎವರೆಸ್ಟ್ ನಿಮ್ಗೆ ಹೈಟ್ ಇದೆ, ಕೈಲಾಸ್ ಪರ್ವತ ಸ್ವಲ್ಪ ತುಂಬಾ ಕಡಿಮೆ ಹೈಟ್. ಆದ್ರೆ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದವರು ಇದ್ದಾರೆ, ಕೈಲಾಸವನ್ನು ಹತ್ತಿದ ಇಷ್ಟು ಇಲ್ಲ ಅಂತ. ಇಲ್ಲ, ಹೌದು. ಹೋಗಿದ್ದಾರೆ, ಹೋದವರು ಬರ್ಲಿಲ್ಲ. ಬರ್ಲಿಲ್ಲ. ಹೌದು. ಹಾಗೆ ಹ್ಮ್. ಯಾರು ಜೀವಂತ Correct. ಬರೋ ಕಷ್ಟನೇ, ಅದು ಇಷ್ಟನೇ ಇಲ್ಲ. ಈಗ ಚೀನಾ ಗವರ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಮಾಡಿದೆ. ಹೌದೌದು. ಸೊ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ. ಯಮದ್ವಾರದಿಂದ ನಮ್ಮದು ಬೆಳಗ್ಗೆ ಬೆಳಿಗ್ಗೆನೆ ಸ್ಟಾರ್ಟ್ ಆಗ್ತದೆ. ಇವನ್ ಅರ್ಲಿಯಿಂದ ಮಾರ್ನಿಂಗ್ ಅಥವಾ ಮಾರ್ನಿಂಗ್ ಅಂದ್ರೆ ಅಲ್ಲಿ ಬೆಳಿಗ್ಗೆ ಆಗುದು 5 ಗಂಟೆಗೆ ಆಗ್ತದೆ. ನಾವು ಒಂದು 6-7 ಗಂಟೆಗೆ ಅಲ್ಲಿಂದ ನಮ್ಮದು ಪರಿಕ್ರಮ ಸ್ಟಾರ್ಟ್. ಅವರು ಬಸ್ಸಿನಿಂದ ನಮ್ಮದು ಯಮದ್ವಾರ ತನಕ ಬಸ್ಸಲ್ಲಿ ಬಿಟ್ರು. ಅದೇ ಯಮದ್ವಾರದ ನಂತರ ನಾವು 14 ಕಿಲೋಮೀಟರ್ಸ್ ಅವತ್ತಿನದ್ದು ವಾಕ್ ಇರ್ತದೆ, ಪರಿಕ್ರಮ ಇರ್ತದೆ. ಆದ್ರೆ ನೆಕ್ಸ್ಟ್ ನಮ್ಮದು ಎಂಡ್ ಡೆಸ್ಟಿನೇಷನ್ ಅವತ್ತಿನದ್ದು ದೇರಪುಕ್ ಇರ್ತದೆ. ದೇರಪುಕ್ಕಲ್ಲಿ ಸ್ಟೇ ಇರ್ತದೆ. ಈಗ ಒಂದು ದಿನದಲ್ಲಿ ಈಗ ಅಥವಾ ಗೋಡ ಅಥವಾ ಅಲ್ಲಿ ಯಾವ್ದೆಲ್ಲ ನಿಮ್ಗೆ ನಿಮ್ಗೆ ಗೋಡ ಪರಿಕ್ರಮ ಅಂದ್ರೆ ನಡೆಯೋದು ಬಿಟ್ರೆ ಬೇರೆ ಏನೋ ಇನ್ನೊಂದು ಆಪ್ಷನ್ ಇರುವುದು ನಿಮ್ಗೆ ಗೋಡ ಉಂಟಾ? ಗೋಡ ಉಂಟು. ನೀವು 3 days ಗೆ ಬುಕ್ ಮಾಡುದಾದ್ರೆ ನಮ್ಮದು ಇಂಡಿಯನ್ ರುಪೀಸ್ 65,000, ಚೈನೀಸ್ 4,000 ಯುವಾನ್ ಆಗ್ತದೆ. ಈಗ ಬೇರೆ ಒಂದು ನಿಮ್ಮ ಕಳಿಸಿದ ವಿಡಿಯೋದಲ್ಲಿ ಬೇರೆ ಒಂದು ಅದೇನು ಯಾಕೆ ಇರಬಹುದಾ? ಯಾಕೆ ಇಲ್ಲ, ಯಾಕಂದ್ರೆ ಅವರದ್ದು ಪರ್ಸನಲ್ ಥಿಂಗ್ಸ್ ಎಲ್ಲ ಶಿಫ್ಟ್ ಮಾಡ್ಲಿಕ್ಕೆ ಯಾಕೆ ಯೂಸ್ ಮಾಡ್ತಾರೆ. ಹೌದು, ನಮ್ಮ ಫುಡ್ ಐಟಮ್, ಗ್ಯಾಸ್ ಸಿಲಿಂಡರ್ ಅಂತದೆಲ್ಲ ಇದು ಶಿಫ್ಟ್ ಮಾಡ್ಲಿಕ್ಕೆ ಯಾಕನ್ನು ಯೂಸ್ ಮಾಡ್ತಾರೆ. ಮನುಷ್ಯನನ್ನು ತಕೊಂಡು ಹೋಗ್ಲಿಕ್ಕೆ ಗೋಡ ಇರ್ತದೆ. ಗೋಡ ಹೋಗೋದು ಮತ್ತೆ ನೀವು ಏನು ಪರಿಕ್ರಮ ನಡ್ಕೊಂಡು ಹೋಗೋದು ಬೇರೆ ಬೇರೆ ರೂಟ್? ಇಲ್ಲ, ಒಂದೇ ರೂಟ್ ಇರ್ತದೆ. ನಿಮ್ಗೆ ಫಸ್ಟ್ ಡೇ ಏನ್ ಗೊತ್ತಾ, ಲೆವೆಲ್ ಜಾಗ ಇರ್ತದೆ. ನಾರ್ಮಲ್ ಈ ತರ ನಡ್ಕೊಂಡು ಹೋಗ್ಬೋದು 14 ಕಿಲೋಮೀಟರ್ಸ್. ಅದು ನಿಜವಾಗಿ ಈಸಿ. ಬಟ್ ಅಲ್ಲಿದ್ದು ವೆದರ್ ಮತ್ತು ಆಲ್ಟಿಟ್ಯೂಡ್ ಗೆ ಉಂಟಲ್ಲ, ಅದು ತುಂಬಾ ಟಫೆಸ್ಟ್. 1 ಕಿಲೋಮೀಟರ್ ನೀವು ಫಿನಿಶ್ ಮಾಡ್ಬೇಕಾದ್ರೆ ನಾವು 2 hours 1 hour ತಗೊಳ್ತೇವೆ. ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ. ಇಲ್ಲಿಂದ ಅಲ್ಲಿ ಮೈನಸ್ ಡಿಗ್ರಿ ಅಲ್ಲಿಗೆ ಹೋಗುವಾಗ ಇಲ್ಲಿ ಮನಸ್ಥಿತಿ ನಾವು ಹೋಗ್ಬೇಕು ಅಂತಿದ್ದಾಗ ಅಲ್ಲಿಯ ಪರಿಸ್ಥಿತಿಯನ್ನೇ ಯೋಚನೆ ಅದೇ ಅಲ್ಲಿದ್ದು ವೆದರಿಗೆ ಮತ್ತೆ ಆಲ್ಟಿಟ್ಯೂಡ್ ಇಂದಾಗಿ ನಮಗೆ ತುಂಬಾ ಅಲ್ಲಿದ್ದು ಪರಿಕ್ರಮ ಕಷ್ಟ ಅಂತ ಅನ್ಸಿದೆ. ನಿಜವಾಗಿ ನನ್ಗೆ ಅಮರ್ನಾಥ್ ಟಫ್, ಕೇದಾರ್ನಾಥ್ ಟಫ್ ಅಂತ ಕಾಣ್ತಾ ಉಂಟು. ಆದ್ರೆ ಅಲ್ಲಿ ಹೋಗ್ಬೋದು. ಇಲ್ಲಿ ಲೆವೆಲ್ ಜಾಗದಲ್ಲಿ ನಮಗೆ ಆ ಒಂದು ಜಾಗ ನೋಡಿದ್ಮೇಲೆ ಇದು ಈಸಿ ಅನಿಸ್ತಾ ಇರ್ಬೋದು. ನನಗೆ ಇದು ಈಸಿ ಅಂತ ಆಗ್ತದೆ, ಯಾಕಂದ್ರೆ ಬಾಲ್ಟಲ್ವೇ ಇನ್ನೂ ಟಫ್. ಅದು ಹೇಗೆ ಜಿಗ್ಜಾಗ್ ಇರ್ತದಲ್ಲ. ಬಟ್ ಇದು ನನಗೆ 14 ಕಿಲೋಮೀಟರ್ ಈಸಿ, ಏನು ಕಷ್ಟ ಅಂತ ಇಲ್ಲ. ನನಗೆ ನೋಡಿದಾಗ ಕೂಡ ಲೆವೆಲ್ ಜಾಗ, ಬಟ್ ಅಲ್ಲಿ ಹೋಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡುವಾಗ ಯೋಚನೆ ಮಾಡಿದೆ ನಾವು ಆ ದೇವನನ್ನು, ಶಿವನನ್ನು ಎಷ್ಟು ಕರೆದಿದ್ದೇವೆ, ಆ ಕೃಷ್ಣನನ್ನು ಎಷ್ಟು ಕರೆದಿದ್ದೇವೆ, ದೇವರಿಗೆ ನೀವು ಒಂದು ವಿಡಿಯೋದಲ್ಲಿ ಸ್ವಲ್ಪ ಹಿಂದೆ ಅದು ಯಾಕೆ ಗೊತ್ತಾ, ಯಾಕೆ ನಾನ್ ಮಾಡಿದಂದ್ರೆ ಅದು ಸ್ವಲ್ಪ ಅಪ್ ಇದೆ ಅಲ್ಲ, ನನ್ಗೆ ಅಪ್ಪಲ್ಲಿ ಹೋಗೋ ನಂಗೆ ಬ್ರೀದಿಂಗ್ ಡಿಫಿಕಲ್ಟ್ ಆಗ್ತಾ ಇತ್ತು. ಅದಕ್ಕೆ ನಾನು ಬ್ಯಾಕ್ ಹೋಗಿ ಬ್ರೀದ್ ಮಾಡ್ತಾ ಇದ್ದೆ, ಬ್ಯಾಕ್ ಸೈಡ್ ವಾಕ್ ಮಾಡಿ ಬ್ರೀದ್ ಮಾಡಿ, ಆಗ ನನ್ಗೆ ರಿಲ್ಯಾಕ್ಸ್ ಆಗ್ತಾ ಇತ್ತು. ನೋಡಿ ಅದು ಜಾಸ್ತಿ ಏನು ಇದಿಲ್ಲ ಇತ್ತು, ಬಟ್ ಕಡಿಮೆಯಲ್ಲೇ ನಮ್ಗೆ ನಿಮ್ ಜೊತೆ ಡಾಕ್ಟರ್ ಬಂದಿದ್ರಲ್ಲ, ಅವರೆಲ್ಲ ಏನೋ ಸಜೆಷನ್ ಕೊಡ್ತಿದ್ರ? ಅದೇ ನಮ್ಗೊಂದು ಟ್ಯಾಬ್ಲೆಟ್ ಅಲ್ಲ, ಆಕ್ಚುಲಿ ಅದು ಅಲ್ಲಿದು ಗೈಡ್ ನವರೇ ಹೇಳ್ತಾರೆ, ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಇರ್ತದೆ 3-4 days ಮೊದಲು. ಯಾಕಂದ್ರೆ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಲಂಗ್ಸ್ ಪಲ್ಮನರಿ ಇದು ನೀರೆಲ್ಲ ಆಗ್ಬಾರ್ದು ಅಂತ, ನೀರ್ ಕುತ್ಕೊಳ್ಬಾರ್ದು ಅಂತ, ಇದಕ್ಕೋಸ್ಕರಾಗಿ ಅದೊಂದು ಟ್ಯಾಬ್ಲೆಟ್ ಇರ್ತದೆ. ಅದು 3 months. ಆ ಟ್ಯಾಬ್ಲೆಟ್ ಅಲ್ಲೂ ಕೆಲವು ಸೈಡ್ ಇಫೆಕ್ಟ್ಸ್ ಇರ್ತದೆ, ನಮ್ನೆಸ್ ಅಂತದೆಲ್ಲ ಸೈಡ್ ಇಫೆಕ್ಟ್ಸ್. ಅದನ್ನ ತಗೊಳ್ಳೇಬೇಕಾ ಅಥವಾ ಏನಾದ್ರು ಪ್ರಾಬ್ಲಮ್ ಆದ್ರೆ ಇಲ್ಲ, ತಗೊಳ್ಳೇಬೇಕು. ನಾವು ಸೆಟ್ ಆಗೋದು, ಅದು ಪ್ರಿಕಾಷನ್. ಅಂದ್ರೆ 4 days ಮೊದಲೇ ಆ ಟ್ಯಾಬ್ಲೆಟ್ ಅನ್ನು ತಗೋಬೇಕು. ಅದು ನಮ್ಗೆ ಸಾಗದಿಗಿಂತ ಸಾಗ ಅಲ್ಲ, ಕೈರುಂಗಲ್ಲೇ ಸ್ಟಾರ್ಟ್ ಮಾಡಿಸ್ತಾರೆ. ಅವರೇ ಕೊಡ್ತಾರೆ, ಸಮ್ಟೈಮ್ಸ್ ಅವರೇ ಕೊಡ್ತಾರೆ, ಬಟ್ ನಾವೆಲ್ಲ ತಗೊಂಡು ಹೋಗಿದ್ದೇವೆ. ಓಕೆ, ಈಗ ನೀವು 14 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ದೇರಪುಕ್ ಅಲ್ಲಿ ರೀಚ್ ಆದ್ವಿ. ಅಲ್ಲಿ ನಮಗೆ ಡೋಮೆಟ್ರಿ ಕೊಟ್ಟಿದ್ರು,
ನೈಟ್ ಸ್ಟೇ ಆಗ್ಲಿಕ್ಕೆ ಅಲ್ಲೇ ಒಂದು ರೂಮ್ ಅಲ್ಲಿ 6 ಅದನ್ನ ಮೆಂಬರ್ಸ್. ಅವ್ರೇ- ಅದನ್ನು ನಮ್ಗೆ ಅಲ್ಲಿ ಒಂದು ರೂಮ್ ಅದು ಪ್ರಾಬ್ಲಮ್ ಆಗಿತ್ತು. ಆ ಟೈಮಲ್ಲಿ ನಮ್ಗೆ ರೂಮ್ ಅದು ದೇರಪುಕ್ಕಲ್ಲಿ ರೂಮ್ ಸಿಗದಿದ್ದ ಕಾರಣ ನಮ್ಗೆ ಒಂದೊಂದು ರೂಮ್ ಅಲ್ಲಿ ಸಿಕ್ಸ್ ಮೆಂಬರ್ಸ್ ಗೆ ಹಾಕಿದ್ರು. ಅದು ನಾವು ಅಡ್ಜಸ್ಟ್ ಆಗ್ತೇವೆ ಅಂತ ಹೇಳಿದೆ. ಯಾಕಂದ್ರೆ ನಮ್ಗೆ ನಮ್ಮದು ಮೇನ್ ಇದ್ದದ್ದು ಇದು 3 days ಪರಿಕ್ರಮ ಮುಗಿಸ್ಬೇಕು ಅಷ್ಟೇ ನಮ್ಮ ಇಂಟೆನ್ಷನ್. ನಾವೇನಲ್ಲಿ ಸ್ಟ್ಯಾಂಡರ್ಡ್ ಲೈಫ್ ಬೇಕಂತ ಇಲ್ಲ. 3 ದಿನ ನಿಮ್ಗೆ ಹಾಕಿದ ಬಟ್ಟೆನೆ ನೋ ಟಾಯ್ಲೆಟ್, ನೋ ವಾಶ್ರೂಮ್, ನೋ ಬಾತ್ ಏನಿಲ್ಲ. ಬಟ್ ನಾವು ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕಿತ್ತು. ಬಟ್ ಆದ್ರೂ ಅಲ್ಲೆಲ್ಲ ಸ್ವೆಟ್ ಆಗಲ್ಲ. ಅಲ್ಲಿದು ವೆದರ್ ತುಂಬಾ ಕೂಲ್ ಇರ್ತದೆ. ಒಂದೊಂದು ಡ್ರೆಸ್ ಹಾಕೊಂಡು ಹೋದ್ರೆ ಸಾಕಾಗಲ್ಲ. ಮತ್ತೆ ಸ್ನಾನಕ್ಕೆಲ್ಲ ಅವರೇನೆ ನೀರು ಸ್ನಾನ ಇಲ್ಲ, 3 days ಸ್ನಾನ ಇಲ್ಲ. ಖಾಲಿ ಬ್ರಷ್ ಮಾಡ್ಲಿಕ್ಕೆ ಒಂದು ಅವರು ಬಿಸಿ ನೀರು ಮಾಡಿ ಕೊಡ್ತಾರೆ. ಬಟ್ ಪಾಪ ಅವರು ಎಣಿಸುದು ಇದಕ್ಕೆ ಪೀಕಿಗೆಲ್ಲ ಅವರಿಗೂ ಕಷ್ಟನೇ ತಕೊಂಡು ಹೋಗ್ಲಿಕ್ಕೆ, ಕ್ಯಾರಿ ಮಾಡ್ಲಿಕ್ಕೆ ಕಷ್ಟ ಇರ್ತದೆ. ಮತ್ತೆ ಸೆಕೆಂಡ್ ಡೇಸ್ ವೆರಿ ಟಫೆಸ್ಟ್ ನಮ್ಮದು ಯಾತ್ರೆ ಪರಿಗ್ರಾಮ ಇರ್ತದೆ. ಡೋಲ್ಮಾ ಪಾಸ್ ಅಂತ, ಅದು ಒಂದು ಡೆತ್ ಝೋನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಡೋಲ್ಮಾ ಪಾಸ್ ಅನ್ನು ಪಾಸ್ ಮಾಡಿದವರು ರೀಬರ್ತ್. ಯಾಕಂದ್ರೆ ಅಲ್ಲಿ ತುಂಬಾ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗ್ತದೆ. ಅದು ಹೀಗೆ ಇದೆ. ಬಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಂಗೆ ಆಗ್ತಾ ಇಲ್ಲ. ಹೇಗಂದ್ರೆ ಸ್ವಲ್ಪ ನಡೆಯುವಾಗನೇ ಬ್ರೀದಿಂಗ್ ಡಿಫಿಕಲ್ಟಿ. ಬಟ್ ನಾನು ಆಕ್ಸಿಜನ್ ಯೂಸ್ ಮಾಡ್ಲಿಲ್ಲ. ಆದ್ರೆ ಒಂದು ಇದರಲ್ಲಿ ಆಕ್ಸಿಜನ್ ಇರ್ತದೆ, ಅವರು ಗೈಡ್ ಇಟ್ಕೊಂಡಿರ್ತಾರೆ. ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ ಅವರಿಗೆ ಕೊಡ್ತಾರೆ. ಮತ್ತೆ ಅದೊಂದು 100 ಇವನ್ ಕೊಟ್ರೆ ಸಿಗ್ತದೆ. ಬಟ್ ಅದು ಒಮ್ಮೆ ಸ್ಪ್ರೇ ಮಾಡುವಾಗ ಖಾಲಿ ಆಗ್ತದೆ. ನಾನು ಯೂಸ್ ಮಾಡ್ಲಿಲ್ಲ ಆಕ್ಸಿಜನ್. ಬಟ್ ನಾನೊಂದು ಈಸಿಯಾಗಿ ಡೋಲ್ಮಾ ಪಾಸ್ ನಿಮಗೆ ಆ ಒಂದು ಸ್ಥಳದಲ್ಲಿ ನಿಮಗೆ ಬೇರೆ ಏನಾದ್ರೂ ಯೋಚನೆ ಬಂತ ಅಥವಾ ವಾಪಸ್ ಹೋಗ್ಬಿಡೋಣ ಇದು ಬೇಡ ಅಂತ ಹೇಳಿ ಆತರ ಏನಾದ್ರೂ ಯೋಚನೆ ಬಂತ? ನನಗೆ ನನ್ನ ಇಂಟೆನ್ಷನ್ ಇದ್ದದ್ದು ನನ್ನದು ಈ 3 days ಪರಿಕ್ರಮ ಕಂಪ್ಲೀಟ್ ಮಾಡ್ಬೇಕು. ನಾನು ಟೋಟಲ್ ಆಗಿ ನನ್ನ ಕೈಲಾಸ ಯಾತ್ರೆಯನ್ನು ನಾನು ಯಾವುದೇ ಒಂದು ಕಷ್ಟ ಇಲ್ಲದೆ ಫಿನಿಶ್ ಮಾಡ್ಬೇಕು ಅಂತ ಇದ್ದೆ. ಅದು ದೇವರ ದಯದಿಂದ ಆಯ್ತು. ನಾನು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ನಾನು ಅಬ್ಸರ್ವ್ ಮಾಡಿದ ಹಾಗೆ ನಿಮ್ಗೆ ನಾನು ಮಾಡ್ತೀನಿ, ನಾನು ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ. ಹೌದು. ಸೊ ಅದಕ್ಕೆ ತಕ್ಕ ಹಾಗೆ ನೀವು ಒಂದು ಮೆಡಿಕಲ್ ಫೀಲ್ಡ್ ಅಲ್ಲೇ ಇರೋದ್ರಿಂದ ಆತರ ಏನಾದ್ರು ಪ್ರಿಕಾಷನ್ಸ್ ತಗೊಂಡಿರ್ಬೋದು. ಇಲ್ಲ, ನಾನು ಏನು ಪ್ರಿಕಾಷನ್ ತೆಗೆದ ಅವ್ರು ಹೇಳಿದ ಒಂದು ಟ್ಯಾಬ್ಲೆಟ್ ನಾನು PTCD ಗೆ ಒಮ್ಮೆ ನಾನು ಡಾಕ್ಟರ್ ಮೀಟ್ ಆದೆ. ಆಗ ಅವರು ಸಜೆಸ್ಟ್ ಮಾಡಿದ್ರು ಈ ಟ್ಯಾಬ್ಲೆಟ್ ತಕೊಳ್ಳಿ ಅಂತ. ನೆಕ್ಸ್ಟ್ ಅಲ್ಲಿ ಹೋಗುವಾಗನು ಅದೇ ಟ್ಯಾಬ್ಲೆಟ್ ಬಿಟ್ರೆ ಬೇರೆ ಯಾವ್ದು ಪ್ರಿಕಾಷನ್ ಇಲ್ಲ. ಜಾಸ್ತಿ ಅಂದ್ರೆ ನಾನು ಒಂದು 1 hour, half an hour ಸ್ಟೆಪ್ ವಾಕ್ ಮಾಡ್ತಾ ಇದ್ದೆ. ಮತ್ತೆ ಅದು ಸ್ಟೆಪ್ ವಾಕ್ ಮಾಡುವಾಗ ನಂಗೆ ಸ್ವಲ್ಪ ಡಿಸ್ಕ್ ಅದು ಪ್ರಾಬ್ಲಮ್ ಆಯ್ತು. ಡಾಕ್ಟರ್ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಅಲ್ಲಿಗೆ ನನ್ನದು ವಾಕಿಂಗ್ ಸ್ಟಾಪ್ ಆಯ್ತು. ನಾನೇನು ಜಾಸ್ತಿ ಪ್ರಿಪೇರ್ ಆಗಿ ಹೋದವಳೇ ಅಲ್ಲ. ವಾಕಿಂಗ್ 1 hour 2 hour ಅದೇ ಧೈರ್ಯ, ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿ. ಸೊ ಈಗ 2ನೇ ದಿನನು ಟಫೆಸ್ಟ್ ಪ್ಲೇಸ್ ಅಂತ ಅದನ್ನು ನಾವು ಫಿನಿಶ್ ಮಾಡಿ. ಅಂದ್ರೆ ನನ್ನ ಟೀಮ್ ನಲ್ಲಿ ಸ್ಲೋ ಇದ್ದವಳು ನಾನೇ. ಯಾಕಂದ್ರೆ ನಮ್ಗೆ ವೇಟ್ ಮಾಡೋದು ಬೇಡ ಅಂತ ಹೇಳಿದೆ. ಯಾಕಂದ್ರೆ ನನಗೆ ಏನಾದ್ರು ಆದ್ರೆ ಅವರದ್ದು ಅಲ್ಲಿ ಪರಿಕ್ರಮ ವೇಸ್ಟ್ ಆಗ್ತದಲ್ಲ. ಅದಕ್ಕೆ ನಾನು ಹೇಳಿದೆ ನೀವು ಮುಂದೆ ಹೋಗಿ ಅಂತ. ನಾನಂತೂ ಸ್ಲೋಲಿ ಅದು ಸ್ಪೀಡ್ ಕಾಂಪಿಟೇಷನ್ ಮಾಡುವ ಸಮಯನೂ ಅಲ್ಲ, ಪ್ಲೇಸು ಅಲ್ಲ. ಅದಕ್ಕೆ ಅವರು ನಮಗಿಂತ 1 hour 2 hour ಮೊದಲು ರೀಚ್ ಆಗಿದ್ರು. ನಾನು ಸ್ವಲ್ಪ ಲೇಟ್ ರೀಚ್ ಆದೆ. ನನ್ನ ಜೊತೆ ಗೈಡ್ ಇದ್ರು. ಮತ್ತೆ ನಮ್ಮ ಜೊತೆ ಒಬ್ರು 60 years ಸೊ ಈ ಗೈಡ್ ಕೂಡ ಬರ್ತಾರೆ 60 years ಒಂದು ಓಲ್ಡ್ ಏಜ್ 60 years ಓಲ್ಡ್ ಏಜ್ ಒಬ್ರು ಲೇಡಿ ವಾಕ್ ಮಾಡಿದ್ರು. 3 days ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಸ್ಲೋ ಇದ್ರು ಬಟ್ ಫಿನಿಶ್ ಮಾಡಿದ್ರು. ಸೊ ಈ 2ನೇ ದಿನ ಕಂಪ್ಲೀಟ್ ಆದ್ಮೇಲೆ ಇನ್ನು 3ನೇ ದಿನ ಎಷ್ಟು ಕಿಲೋಮೀಟರ್ ಆಗುತ್ತದೆ? 2ನೇ ದಿನ 22 kilometers. 3ನೇ ದಿನ ಅದೇ ಜುತುಲ್ಪುಕ್ಕಲ್ಲಿ ನಮ್ದು ಸ್ಟೇ ಇತ್ತು. ಸೆಕೆಂಡ್ ಡೇ ಅಲ್ಲಿ ರೆಸ್ಟ್ ಮಾಡಿ, ಅದು ಡೋಮೆಟ್ರಿ. ನೆಕ್ಸ್ಟ್ ಡೇ ಪುನಃ ನಮಗೆ ದಾರ್ಚಿನಿಗೆ ಪುನಃ ಪರಿಕ್ರಮ. ಈ 2 ದಿನ ಉಂಟು ನೋಡಿ. ಯಾವುದು ಫಸ್ಟ್ ಗೆ ನಾವು ದೇರಪುಕ್ಕೆಲ್ಲ ಸ್ಟೇ ಇದೆ, ಮತ್ತೆ ಡೋಲ್ಮಾ ಪಾಸ್. ಅಲ್ಲಿ ನಿಮಗೆ ಕೈಲಾಸ್ ಪರ್ವತ ಫುಲ್ ಕ್ಲೀನ್ ಆಗಿ ಕಾಣ್ತದೆ. 3rd ಡೇಗೆ ದಾರ್ಚಿನಲ್ಲಿ ನಿಮ್ಗೆ ಏನು ಕೈಲಾಸ್ ಪರ್ವತ ಏನು ಕಾಣೋದಿಲ್ಲ. ಬಟ್ ನಮ್ಮದದು ಪರಿಕ್ರಮ ಫಿನಿಶ್ ಆಗುದು ಅಲ್ಲಿಗೆ. ಅಲ್ಲಿ ನಮ್ದು ವೆಹಿಕಲ್ ಬರ್ತದೆ, ಅವ್ರು ನಮ್ಮನ್ನು ಪಿಕ್ ಮಾಡ್ತಾರೆ. ಮತ್ತೆ ಪುನಃ ಮಧ್ಯಾಹ್ನದ ಲಂಚ್ ಎಲ್ಲ ಆಗಿ ಮತ್ತೆ ಪುನಃ ನಮ್ದು ಟ್ರಾವೆಲ್ ಕಾಟ್ಮಾಂಡು. ನೀವು 2ನೇ ದಿನ ಅಲ್ಲಿ ಕಾಣುತ್ತದೆ ಕೈಲಾಶ್ ಪರ್ವತ ಅಂತ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಅಲ್ಲಿ ನಿಂತು ನೀವು ನಾನು ಪ್ರೇಯರ್ ಮಾಡಿದ್ದು ಅದು ಹೌದು. ಅದು ಗೋಲ್ಡನ್, ಒಂದ್ಸಲ ಗೋಲ್ಡನ್ ಕಾಣ್ತದೆ, ಒಂದ್ಸಲ ಸಿಲ್ವರ್ ಅಲ್ಲಿ ಅದೇನ್ ಗೊತ್ತಾ, ಗೋಲ್ಡನ್ ನಿಮ್ಗೆ ಕಲರ್ ಹೇಗೆ ಬರುದಂದ್ರೆ ಸನ್ ರೈಸ್ ಆಗ್ತದಲ್ಲ, ಆಗ ಅದು ಕೈಲಾಸಿಗೆ ಇದು ಎಷ್ಟು ಚಂದ ಕಾಣುತ್ತದೆ. ನನಗೆ ತುಂಬಾ ಎಕ್ಸೈಟ್ ಆಗಿದೆ ಆ ಒಂದು ಫೋಟೋ ನೋಡಿ. ಸ್ವಲ್ಪ ಹೊತ್ತಲ್ಲಿ ಮತ್ತೆ ವಿಡಿಯೋ ಮಾಡಿದ್ದು ಪಾರ್ಟ್ ಆಗಿ ಮಾಡಿದ್ದೇನೆ. ಅದು ಎಂಟ್ರಿ ಆಗುವಾಗ ಮತ್ತೆ ಫುಲ್ ಕವರ್ ಆಗುವಾಗ ಆತರ. ಮತ್ತೆ ಸ್ವಲ್ಪ ಹೊತ್ತಿಗೆ ಅದು ಸ್ನೋ ಆಗ್ತದೆ. ಹೌದು. ಮತ್ತೆ ಸಿಲ್ವರ್ ಕಲರ್ ವೈಟ್ ಗೆ ಬರ್ತದೆ. ಸಿಲ್ವರ್ ಕಲರ್ ಅಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ವೈಟ್. ಅದು ನಮಗೆ ನಾವು ಬಂಗಾರದ, ಅದು ಗೋಲ್ಡನ್ ಕೈಲಾಸ್ ಅಂತಾನೆ ಅದಕ್ಕೆ ಪ್ರಕೃತಿ ಅದಕ್ಕೆ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರೆ
ನಿಜವಾಗ್ಲೂ Salute ತಲೆ ಹೊಡಿಬೇಕು. ಬಾಗ್ಲೇಬೇಕು. ಹೌದು. ಮತ್ತೆ ಸೆಕೆಂಡ್ ಡೇ ಅದೇ ನಾವು ದೇರಪುಕ್ಕಲ್ಲಿ ಇದ್ವಲ್ಲ, ಅದು ಭಾರಿ ಹತ್ರದಿಂದ ಕೈಲಾಸ್ ನಮಗೆ. ಇಲ್ಲಿ ನಮ್ಮದು ಸ್ಟೇ, ಇಲ್ಲಿ ಕೈಲಾಸ್ ಹೌದು, ಪೀಕ್ ನಿಮ್ಗೆ ನಾನ್ ನೋಡ್ದೆ ಅಲ್ಲಿ ತುಂಬಾ ಹತ್ರ. ಮೊದಲಂತೆ ನೀವು ಗೋಲ್ಡನ್ ಕಲರ್ ಹೇಳಿದ್ರಲ್ಲ, ಅದೇ ಕೈಲಾಸ. ಅದೇ ಕೈಲಾಸ್ ನಾವು ಎಂತ ಗೊತ್ತಾ, ಸೊ ಈಗ 4 ಅದನ್ನ ಫೇಸಿಗೆ ಹತ್ತಲಿಕ್ಕೆ ಅಂತೂ ಇಲ್ಲ ಆಗೋದಿಲ್ಲ. ಇಲ್ಲ. ಮೊದ್ಲೇನ್ ಮಾಡ್ತಿದ್ರಂತೆ 5 years ಬ್ಯಾಕ್, ಬಿಫೋರ್ ಕೊರೋನಾ ಇರ್ಬೇಕು, ಅಲ್ಲಿ ಹೋಗಿ ಟಚ್ ಮಾಡ್ಲಿಕ್ಕೆ ಇತ್ತಂತೆ, ಪೂಜೆ ಹವನ ಎಲ್ಲ ಮಾಡ್ಬೋದಿತ್ತಂತೆ. ಎಲ್ಲಿ ದೇರಪುಕ್, ನಾನು ಅದು ಗೋಲ್ಡನ್ ಕೈಲಾಸ್ ತೋರಿಸಿದೆ ನೋಡಿ ಅಲ್ಲಿ. ಈಗ ಅಂದ್ರೆ ಚೈನೀಸ್ base ಅಲ್ಲಿ ಗವರ್ಮೆಂಟ್ ಇರ್ಬೋದು. ಈಗ ಚೈನೀಸ್ ಗವರ್ಮೆಂಟ್ ಅಲ್ಲಿ ತುಂಬಾ ಫುಲ್ ಬೇಲೆ, ಅದೊಂದು ಬಿಲ್ಡಿಂಗ್ ಎಲ್ಲ ಕಾಣ್ತಿತ್ತು ನೋಡಿ, ಅದನ್ನ ಫುಲ್ ಕವರ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬಾರ್ದು ಅಂತ. ಅಲ್ಲಿಂದನೇ ಒಂದು ಪೀಕಿನಿಂದನೇ ಒಂದು ನದಿ ಹರ್ಕೊಂಡ್ ಬರ್ತದೆ, ಅದು ಕೆಳಗೆ ಹೋಗಿ ಅದು ಮಾನಸ ಸರೋವರಕ್ಕೆ. ಅದು ಮೋಸ್ಟ್ಲಿ ಬ್ರಹ್ಮಪುತ್ರ ಹಾಗೆ ಏನಾದ್ರು ಜಾಯಿನ್ ಆಗ್ಬೋದು. ಓಕೆ. ಸೊ 3ನೇ ದಿನ ಹೇಗೆ ಸ್ಟಾರ್ಟ್ ಆಯ್ತು? 3ನೇ ದಿನ ಜುತಲ್ಪುಕ್ನಿಂದ ನಾವು ದಾರ್ಚನಿಗೆ ಬಂದು ರೀಚ್ ಆದ್ವಿ. ಅದನ್ನು ಒಂದು 10 kilometers ವಾಕ್ ಇದೆ. ಬಟ್ ಅದು ಇದೆ ನಾರ್ಮಲ್, ನಾನು ಫಸ್ಟ್ ಡೇ ಇದು ಹೇಳಿದಲ್ಲ ಅದೇ ತರ ವಾಕ್. ಸೆಕೆಂಡ್ ಡೇ ಮಾತ್ರ ಟಫ್ ಇರ್ತದೆ. ಮತ್ತೆ ಒಂದೇನ್ ಗೊತ್ತಾ ಮೇಡಮ್, ಅಲ್ಲಿ ನಿಮ್ಗೆ ಹೇಳಿಕ್ ಆಗಲ್ಲ, ಏಜಿನವರು ಕಂಪ್ಲೀಟ್ ಮಾಡ್ಬೋದು, 70 years ನವರು ಕಂಪ್ಲೀಟ್ ಮಾಡ್ಬೋದು, 20-30 years ನವರಿಗೂ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದೇನೂ ಇರ್ಬೋದು. ಅದು ಡಿಪೆಂಡ್ ದೇವರ ಭಕ್ತಿ. ಸೊ ಆತರ ಏನಾದ್ರೂ ಒಂದು ಸಿಚುವೇಶನ್ ಅಲ್ಲಿ ಆಯ್ತಾ? ನಿಮ್ಮ ಕೆಲವು ವಿಡಿಯೋವನ್ನು ನೋಡಿದಾಗ ಅವ್ರದ್ದು ಏನೋ ಅದೇ ನಾವು ಸ್ಟೇ ಇದ್ದ ಇದ್ರಲ್ಲಿ ಒಂದು ಹುಡುಗ 23 years ಹುಡುಗಂದು ಡೆತ್ ಆಯ್ತು. 23 years ಅಂತೆ. ತಾಯಿ ಮಗ ಬಂದದ್ದು. ಅದೇ ತಾಯಿಗೆ ಇಲ್ಲ, ಮಗನಿಗೆ ಅವರದ್ದು ಒಂದು ಡೆತ್ ಆಯ್ತು. ಈಗ ಲೇಟೆಸ್ಟ್ ನ್ಯೂಸ್, ಡೆತ್ ಆದ್ರೆ ಅವರು ಅಲ್ಲೇ ಇದನ್ನ ಮಾಡ್ತಾರ, ಅಲ್ಲೇ ಕ್ರಿಮಿಷನ್ ಮಾಡ್ಲಿಕ್ಕೆ. ನಿಮ್ ಬಾಡಿ ಬೇಕಾದ್ರೆ 1 crore ಕೊಡ್ಬೇಕು ಚೀನಾ ಗವರ್ಮೆಂಟ್ ಗೆ. 1 crore ಯಾರು ತರ್ಲಿಕ್ಕಿಲ್ಲ, ಮೋಸ್ಟ್ಲಿ ಅಲ್ಲೇ ಕ್ರಿಮಿಷನ್ ಮಾಡ್ಕೊಂಡು ಅವರನ್ನು ಹಾಸ್ಪಿಟಲ್ ಗೆ ತಗೊಂಡ್ ಹೋಗಿದಾರಂತೆ, ಬಟ್ ಬ್ರಾಡ್ ಡೆಡ್. ಈ ಒಂದು ವಿಡಿಯೋದಲ್ಲಿ ನೋಡಿ, ಅಲ್ಲಿ ಕ್ರಿಮಿಷನ್ ಮಾಡಿದ ಸ್ಥಳವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಶಿವ ಮೋಸ್ಟ್ಲಿ ವೆದರ್ ಇಂದ ಏನಾರು ಆಗಿರಬಹುದು. ಅದೇ ಇದು ಆಕ್ಸಿಜನ್ ಎಸ್ಪ್ಯೂಟ್. ಆಕ್ಚುಲಿ ಎಸ್ಪ್ಯೂಟ್ ನಾವು ಚೆಕ್ ಮಾಡ್ತಾ ಇರ್ಬೇಕಿತ್ತು, ಆದ್ರೆ ಯಾಕೆ ಅವರು ಚೆಕ್ ಮಾಡ್ಲಿಲ್ವಾ? ಹೌದು, ಸ್ಟಾರ್ಟಿಂಗ್ ಇಂದ ಮಾಡ್ಬೇಕಲ್ಲ. ನನ್ನದು ದೇರಾಪುಕ್ಕಲ್ಲಿ ನನ್ನದು 61 ಅರ್ಲಿ ಮಾರ್ನಿಂಗ್ ನಾನು ಎದ್ದು ನೋಡುವಾಗ 61 ಇತ್ತು. ಮತ್ತೆ ಸ್ವಲ್ಪ ಡೀಪ್ ಆಗಿ ಬ್ರೀದ್ ಮಾಡಿದೆ, ಚೂರು ವಾಕ್ ಮಾಡಿದೆ, ಆಗ ಸ್ವಲ್ಪ 70 ಜಾಸ್ತಿ ಅಂದ್ರೆ ಅಲ್ಲಿ ನಿಮ್ಗೆ 70-80, 90-97. ಈಗ ನಾನು ಚೆಕ್ ಮಾಡುವಾಗ ಎಸ್ಪಿಡ್ 97 ಇರ್ತದೆ, ಬಟ್ ಅಲ್ಲಿ 70-80 ಬಿಲೋ 80 ಇರ್ತದೆ. ಆದ್ರೂ ದೇವರ ಮೇಲೆ ಭಾರ ಹಾಕಿ ಮಾಡ್ತಾ ಇರ್ಬೇಕು. ಸ್ವಲ್ಪ ವಾಕ್ ಮಾಡಿದ್ರೆ ಎಸ್ಪಿಡ್ ಸರಿ ಆಗ್ತಾ ಬರ್ತದೆ. ಈಗ 3ನೇ ದಿನದಲ್ಲಿ ನೀವು ಅಲ್ಲಿ ಮೇಲೆ ಒಂದು ಇದಕ್ಕೆ ಒಂದು ಚಿಕ್ಕ ಟೆಂಪಲ್ ಅನ್ನ ನೋಡ್ದೆ, ಅದೇ ಅಲ್ಲಿ ಟೆಂಪಲ್ ಅಲ್ಲಿ ಈಗ 3rd ಡೇ ಏನು ಸಿಗಲ್ಲ, ಟೆಂಪಲ್ ಏನಿಲ್ಲ, ಜಸ್ಟ್ ಕೈಲಾಸ ಪರ್ವತ, ಅದೇ ಒಂದು ನಮ್ಗೆ ಪೀಕ್. ಅದ್ರಲ್ಲಿ ಕೆಲವರಿಗೆ ನಾನು ಗಣೇಶನದ್ದು ಫೇಸ್ ನೋಡಿದೆ, ಕೆಲವರಿಗೆ ಜಟಾಧಾರಿಯಾಗಿ ಕಾಣ್ತದೆ, ಕೆಲವರಿಗೆ ಲಿಂಗ ರೂಪದಲ್ಲಿ. ಅದೇ ಪೀಕ್ ಅಲ್ಲಿ ನಮ್ಮದು ಪೀಕ್ ಇದೆ ಅಲ್ಲ, ಅದ್ರಲ್ಲೇ ಒಂದೊಂದು ಫೇಸ್ ಆಗಿ ಕಾಣ್ತಾರೆ ಶಿವ. ವಾವ್, ಎಂತ ಅದ್ಭುತ ಕಲ್ಪನೆ ಅಲ್ಲ, ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ವಾವ್. ಆ ಚಿಕ್ಕ ಟೆಂಪಲ್ ಅಂದ ಏನೋ ನೋಡಿದಲ್ಲ, ಅದು ಇವರದ್ದು ಬುದ್ಧಿಸ್ಟ್ ಅವರದ್ದು ಮಾಕ್ ಇರ್ತದೆ, ಅದು ತುಂಬಾ ಹೈಟ್ ಅಲ್ಲಿ ಇದೆ. ಅಲ್ಲಿ ನಿಮ್ಗೆ ಮಾನಸ ಸರೋವರ ಮತ್ತು ರಾಕ್ಷಸ ತಾಳನ್ನು ನಾವು ಕಾಣ್ಲಿಕ್ಕೆ ಸಿಗ್ತದೆ, ಹೈಟ್ ಅಲ್ಲಿ ಇರ್ತದೆ. ಅದೇ ಕ್ಯೂದಲ್ಲೆಲ್ಲ ಹೋಗಿದ್ದು ನೋಡಿದೆ ನಾನು ಅನ್ಕೊಂಡೆ ಅದೇ. ಅಲ್ಲಿ ಟೆಂಪಲ್ ಏನು ಇಲ್ಲ ಮೇಡಮ್, ಟೆಂಪಲ್ ಎಂತ ಇಲ್ಲ, ಜಸ್ಟ್ ನೀವು ಆ ಕೈಲಾಸ ಪರಿಕ್ರಮ ಮಾಡುದು, ಪ್ರದಕ್ಷಿಣೆ ಹಾಕುದು. ನಾವು ಇಷ್ಟು ಪ್ರದಕ್ಷಿಣೆ ಮಾಡಿದೇವಲ್ಲ, ಬಟ್ ಅಲ್ಲಿ ಟಿಬೇಟಿಯನ್ಸ್ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು. ಹೌದು, ನಾನು ಅದನ್ನೇ ಬಗ್ಗೆ ಕೇಳಲಿಕ್ಕೆ. ಸೊ ಅವರು ಸ್ಟೆಪ್ ಬೈ ಹೆಜ್ಜೆ ನಮಸ್ಕಾರ ಇರ್ಬೋದು, ಅಥವಾ ಒಂದು ದೀರ್ಘದಂಡ ನಮಸ್ಕಾರವನ್ನ ಆತರ ಮಾಡ್ತಾ ಹೋಗ್ತಾ ಇದ್ರೆ ಅದು ಯಾಕೆ, ಅಥವಾ ಅವರಿಗೆ ಅಂದ್ರೆ ಅವರದ್ದು ಏನೋ ಒಂದು ಹರಕೆ ರೂಪದಲ್ಲಿ ಇರ್ತದೆ. ಬಟ್ ಅವರು ಒಂದು ಆತರ ಹೆಜ್ಜೆ ನಮಸ್ಕಾರ 1 ವರ್ಷದಲ್ಲಿ ಮಾಡಿದ್ರೆ ಅದೊಂದು 13 ವರ್ಷದ ಫಲ ಇರ್ತದಂತೆ. 13 ಟೈಮ್ ಮಾಡಿದಷ್ಟು ಅವರಿಗೆ ಪುಣ್ಯ ಇರ್ತದಂತೆ. ಈಗ ನಮ್ದು ಮಹಾಕುಂಭ ಮೇಳ ಈಗ ಆಯ್ತು, ಒಮ್ಮೆ ನಾವು ಡಿಪ್ ಮಾಡಿದ ಎಷ್ಟೋ ವರ್ಷದ ಪುಣ್ಯ ಇರ್ತದೆ ಅಂತ ಹೇಳ್ತಾರಲ್ಲ, ಅದೇ ತರ ಅವರದ್ದು ಸಮಯ ಅವರಿಗೆ ಎಷ್ಟು ಬೇಕಾಗ್ಬೋದು ಒಂದು ಆತರ ಒಂದು. ನೋಡ್ತಾ ಇದ್ದೇವೆ, ಒಂದು ನಮಸ್ಕಾರ ಮಾಡ್ತಾ ಹೋಗ್ತಾ ಇರ್ತಾರೆ. 1 month ತಗೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನೈಟ್ ಈ ತರ ಆದ್ರೆ ಹೇಗೆ ಅದೇ ಸ್ಟಾಪ್ ಮಾಡ್ತಾರೆ, ಅಲ್ಲಿ ಎಲ್ಲಾದ್ರೂ ಪೀಕ್ ಅಲ್ಲಿ ಕುತ್ಕೊಳ್ತಾರೆ ಅವರು. ಅದೇ ನಮಗೆ ನಮ್ದು ಒಂದು ಡೌಟ್ ಇತ್ತು, ಬಟ್ ಅವರಲ್ಲಿ ಮಾತಾಡ್ಲಿಕ್ಕೆ ನಮ್ಮದು ಅವರಿಗೆ ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ, ನಮ್ಗೆ ಚೈನೀಸ್ ಬರಲ್ಲ, ಟಿಬೆಟ್ ಲ್ಯಾಂಗ್ವೇಜ್ ಬರಲ್ಲ, ಏನ್ ಬರಲ್ಲ. ಬಟ್ ಅವರಲ್ಲಿ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಆದ್ರೆ ನಮಗೂ ಅದೊಂದು ಇಂಟ್ರೆಸ್ಟ್ ಇತ್ತು, ಕೇಳ್ಬೇಕು ಅಂತ. ಯಾಕೆ ಅವರದ್ದು ಏನು ಅದು ಡೋಲ್ಮಾ ಪಾಸ್ ಅಲ್ಲಿ, ಅದು ಡೋಲ್ಮಾ ಅಂದ್ರೆ ಒಂದು ದೇವಿ ಅಂತೆ, ದೇವಿ ರೂಪ ಅಂತ ಅವ್ರು ಅದನ್ನ ಕನ್ಸಿಡರ್ ಮಾಡ್ತಾರೆ.
ಹ್ಮ್. ಮತ್ತೆ ಇದಕ್ಕೆ ಕೈಲಾಸ ಪರ್ವತಕ್ಕೆ ನಿಮ್ಗೆ ಪರಿಕ್ರಮ ಮಾಡ್ಲಿಕ್ಕೆ ಚೈನೀಸ್ ಅವರು ಬರ್ತಾರೆ, ನೇಪಾಳಿಯನ್ಸ್ ಬರ್ತಾರೆ, ಟಿಬೇಟಿಯನ್ಸ್ Tibetans. ಬರ್ತಾರೆ, ಹಿಂದೂಸ್, ಬುದ್ಧಿಸಂ ಎಲ್ಲ ಕಾಸ್ಟ್ ನವರು ಬಿಲೀವ್ ಮಾಡ್ತಾರೆ. ಹಾ, ಹಾ. ಅದಕ್ಕೆ ಈ ಕಾಸ್ಟ್ ಅಂತಿಲ್ಲ. ಬಟ್ ಅವರಿಗೆ ಏನ್ ಗೊತ್ತಾ, ಅವರಿಗೆ ಈ ತರ ಪರ್ಮಿಟ್ ಎಲ್ಲ ಬೇಕಂತಿಲ್ಲ, ಪರ್ಮಿಷನ್ ಬೇಕಂತಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಓ, ಅವರದ್ದು ಅಂದ್ರೆ- ಕೋರ ಯಾವತ್ ಎನಿ ಟೈಮ್ ಅವರಿಗೆ ಕಂಟಿನ್ಯೂಷನ್ ಇರ್ತದೆ. But ಅಲ್ಲಿ ಯಾರು- ಏನಾದ್ರೂ ಉತ್ಸವಗಳೆಲ್ಲ ನಡೀತದೆ ಅಲ್ಲಿ? ಅದೇ ಸಾಗ ಫೆಸ್ಟಿವಲ್ ಅಂತ ಇರ್ತದೆ, ಆ ದಿನ 3 ದಿನ ಅವರು ಪರ್ಮಿಷನ್ ಕೊಡಲ್ಲ, ಯಾಕಂದ್ರೆ ಅಲ್ಲಿ ತುಂಬಾ ಜನ ಇರ್ತಾರೆ. ಸೊ ಅಲ್ಲಿಯವರೇ ಇರ್ತಾರೆ ಟಿಬೇಟಿಯನ್ಸ್, ಟಿಬೇಟಿಯನ್ಸ್, ಚೈನೀಸ್ ಎಲ್ಲ ಇರ್ತಾರೆ. ಸೊ ನೀವೊಂದು ಆ ಒಂದು ಪರಿಕ್ರಮಣ 3ನೇ ದಿನಕ್ಕೆ ಅಲ್ಲಿ ರೀಚ್ ಆದಾಗ ನಿಮ್ಮ ಮನಸ್ಥಿತಿ, ನೀವು ಯಾವ ಒಂದು ಭಾವನೆಯಲ್ಲಿದ್ರಿ? ಪ್ರೌಡ್ ಫೀಲ್ ಆಯ್ತು, ನಾನು ಕಂಪ್ಲೀಟ್ ಮಾಡಿದೆ ಅಲ್ಲ ಅಂತ. ಅದೇ ದೇವರಿಗೆ 1,000 ಸಲ ನಮಸ್ಕರಿಸಿ 1000 ಸಲ ಥ್ಯಾಂಕ್ಸ್ ಹೇಳಿ. Okay. ಅದು ಡೋಲ್ಮಾ ಪಾಸ್ ನಾವು ಹತ್ತುವಾಗ ಇದ್ದ ಎಲ್ಲ ದೇವ್ರು ನೆನಪಾಗಿದ್ದಾರೆ. ಸೆಕೆಂಡ್ ಡೇ ಎಲ್ಲ ಸೊ ದೇವ್ರು ಅಲ್ಲಿ ಯಾವ್ದು ಫೋನಿಗೆ ರೀಚ್ ಏನಿಲ್ಲ ಮೇಡಮ್. ಏನಿಲ್ಲ. 3 ದಿನ 4 ದಿನ ಇವನ್ ನಿಮ್ಮಿಂದ ನೇಪಾಲ್ ಬಾರ್ಡರ್ ಇಂದ ಸ್ಟಾಪ್ ಆಗ್ತದೆ. ನಮ್ಮದು ವಾಟ್ಸ್ಆಪ್ ಯಾವುದು ಇನ್ಸ್ಟಾಗ್ರಾಮ್ ಅಲ್ಲಿ ಚೀನಾದೆಲ್ಲ ಇಲ್ಲ. ಅವರದ್ದು VPN ಆಪ್ ಡೌನ್ಲೋಡ್ ಮಾಡ್ಬೇಕು. ನಮ್ಗೆ ಅದು VPN ವೈಫೈ ಇದ್ರೂನು ನಮಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದಿತ್ತು. ಯಾಕಂದ್ರೆ ನಾವು ನೇಪಾಳದಿಂದಾನೇ ಹೋಗುವಾಗನೇ ಮಾಡ್ಕೊಂಡು ಹೋಗ್ಬೇಕಿತ್ತು. ಯಾವುದೇ ಆಪ್ ಡೌನ್ಲೋಡ್ ಗೆ ಅವ್ರದ್ದು ಪರ್ಮಿಷನ್ ಇಲ್ಲ ವೈಫೈ. ಹಾಗೆ ನಮ್ದು ಮೊಬೈಲ್ ನೆಟ್ವರ್ಕ್ ಕನೆಕ್ಷನ್ ಎಲ್ಲ ತುಂಬಾ ಪುವರ್ ಇತ್ತು. ಜಸ್ಟ್ ರೂಮಿಗೆ ಹೋಗುವಾಗ ಒಂದು ವೈಫೈ, ಅದ್ರಲ್ಲಿ ವಾಯ್ಸ್ ಮೆಸೇಜ್ ಎಲ್ಲ ವಿಡಿಯೋ ಕಳಿಸ್ಲಿಕ್ಕೆ ಎಂತದಿಲ್ಲ. ಜಸ್ಟ್ ಒಮ್ಮೆ ವಿಡಿಯೋ ಕಾಲ್ ಮಾಡಿ ಫೇಸ್ ಟು ನೋಡ್ಬೋದು ಅಷ್ಟೇ ಬಿಟ್ರೆ ಮತ್ತೆ ಯಾವ್ದು ವಿಡಿಯೋ ಕಾಲ್ ಮಾಡಿ ಬರ್ತದೆ. ವಿಡಿಯೋ ಕಾಲ್ ಬರ್ತದೆ. ಮತ್ತೆ ನೀವು ಸೆಂಡ್ ಮಾಡ್ಲಿಕ್ಕೆ ಯಾವ್ದು ಆಗಲ್ಲ, ಫಾರ್ವರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಜಸ್ಟ್ ಒಂದು ಮೆಸೇಜ್ ಟೈಪ್ ಮಾಡಿದ್ದು ಬರ್ತಾ ಇತ್ತು ಅಷ್ಟೇ. ಅಲ್ಲಿ ಅಂತೂ 3 days ಏನು ಇಲ್ಲ. ನಾವು ಇಂಡಿಯನ್ ಮನೆ, ನಮ್ಮದು ಇಂಡಿಯನ್ ಸಿಮ್ಮಿಗೆ ರಿಚಾರ್ಜ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ವರ್ಕ್ ಆಗ್ತಾ ಇತ್ತು. ಆಗ್ತದೆ. ಅದೆಷ್ಟು 5,000 ಅದು ರಿಚಾರ್ಜ್ ಇದೆ ರೋಮಿಂಗ್, ಅದು ಮಾಡ್ಕೊಂಡು ಹೋದ್ರೆ. ಸೊ ಈ ಒಂದು 3 ದಿನದ ನೀವೇನು ಪರಿಕ್ರಮ ಕಂಪ್ಲೀಟ್ ಮಾಡಿದ್ರಿ, ಅದೆಷ್ಟು ಕಿಲೋಮೀಟರ್? ಟೋಟಲ್ 42 ಕಿಲೋಮೀಟರ್ಸ್. 42 ಕಿಲೋಮೀಟರ್ ಬೈ ವಾಕ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರಿ. 3 days ಅಂದ್ರೆ ರೆಸ್ಟ್ ಇತ್ತು, 1 night 2 night ಸ್ಟೇ ಇತ್ತಲ್ಲ. ಸೊ ಬಟ್ ಏನು ನಮಗೆ ಕೈ ಕಾಲು ನೋವು ಅಂತದ್ದು ಏನು ಫೀಲೇ ಆಗ್ಲಿಲ್ಲ. ಅಂದ್ರೆ ಒಂದು ರೆಸ್ಟ್ ಮಾಡಿದ್ದಕ್ಕೆ ಆ ತರ ಇರ್ಬೋದಾ ಹೇಗೆ? ಹಾಗೇನು ಇರ್ಬೋದು, ಬಟ್ ಕಾಲಂತೂ ಪೇನ್ ಇರ್ತದಲ್ಲ ಮೇಡಮ್. ಬಟ್ ನಮ್ಗೆ ಅದೆಲ್ಲ ಫೀಲ್ ಆಗ್ಲೇ ಇಲ್ಲ. ರೆಸ್ಟ್ ಏನೇ ಮಾಡ್ಲಿ, ಬಟ್ ಒಮ್ಮೆನೆ ನಮ್ದಲ್ಲ, ನಾವು ಇಲ್ಲಿ ಒಂದು 1/2 hour ಸ್ಟೆಪ್ ವಾಕ್ ಮಾಡ್ತಿದ್ದಲ್ಲ, ಅದ್ರಿಂದಾನು ಇರ್ಬೋದು. ಮತ್ತೆ ಕೆಲವ್ರದ್ದು ಎಲ್ಲ ಹೆಲ್ತ್ ಇಶ್ಯೂಸ್ ಆಯ್ತು, ಜ್ವರ ಬಂದಿದೆ, ಶೀತ ಎಲ್ಲ ಆಗಿದೆ. ಅದು ಫಸ್ಟ್ ಡೇನೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ. ನಮ್ಮದ್ರಲ್ಲಿ ಏನಾಗಿದೆ ಗೊತ್ತಾ, ನಾವು 14 ಮೆಂಬರ್ಸ್ ಅಲ್ಲಿ ಖಾಲಿ 8 ಮೆಂಬರ್ಸ್ ಮಾತ್ರ ನಾವು ಕಂಪ್ಲೀಟ್ ಮಾಡಿದ್ದು. ಯಾವುದು ಬೈ ಇದು ವಾಕ್. ಮತ್ತೆ ಅದರಲ್ಲಿ ವಾಕ್ 7 ಮೆಂಬರ್ಸ್. ಸುಮಾ ಮೇಡಮ್ ಗೋಡದಲ್ಲಿ ಹೋದ್ರು. 7 ಈ ಗೋಡದಲ್ಲಿ ಹೋಗಿ ಸಂಜೆ 1 ದಿನದಲ್ಲಿ ಕಂಪ್ಲೀಟ್ ಆಗ್ತದೆ. ಬಟ್ ನಿಮ್ಗೆ 6 ಅದು ಡೋಲ್ಮಾ ಪಾಸ್ ಇದೆ ಅಲ್ಲ, ಅಲ್ಲಿ 6 ಕಿಲೋಮೀಟರ್ಸ್ ನೀವು ನಡಿಲೇಬೇಕು. ಗೋಡದಲ್ಲಿ ಹೋಗಿ ಏನೇ ಹೋಗ್ಲಿ, ಅದು ಡೌನ್ ಇಳಿಯುವಾಗ ಯಾವ ಗೋಡನಲ್ಲಿ ಉಳಿಲಿಕ್ಕಿಲ್ಲ, ಮನುಷ್ಯನೇ ಜಾರಿ ಬೀಳ್ತಾನೆ. ಸೊ ಅದು 6 ಕಿಲೋಮೀಟರ್ ನಾವು ನಡಿಬೇಕು. ವಿತ್ ಗೋಡ ಅವನೇ ಬಂದು ಅವರನ್ನು ಕರ್ಕೊಂಡು ಹೋಗ್ತಾನೆ, ಅವನೇ ಸೇಫ್ ಆಗಿ ರೂಮಿಗೆ ಬಿಡ್ತಾನೆ. ಮತ್ತೆ ನಿಮ್ದು ಲಗೇಜಿಗೆ ತಕೊಂಡು ಹೋಗ್ಲಿಕ್ಕೆ ಪೋರ್ಟರ್ಸ್ ನವರು ಇದ್ದಾರೆ. ಅದಕ್ಕೂ ನಾವು ಇಂಡಿಯನ್ ರುಪೀಸ್ 16,500 rupees ಕೊಡ್ಬೇಕು 3 days-ಗೆ. ನಿಮ್ಮ ಲಗೇಜ್ ಇಲ್ಲದೆ ಅವ್ರು ಹಿಡ್ಕೊಳ್ತಾರೆ. 16,500 ಕೊಡ್ಬೇಕು. ಲಗೇಜ್ ಅವ್ರು ಇಟ್ಕೊಳ್ತಾರೆ. ನೀವು ಏನಾದ್ರು ಇಲ್ಲ, ನಾವು ನಮ್ಮ ಲಗೇಜ್ ನಾವೇ ಇಟ್ಕೊಂಡ್ರೆ. ಮತ್ತೆ ನಮ್ಮ ಗೈಡ್ ಕುರ್ಬಾ ಇದ್ರಲ್ಲ, ಅವ್ರು ಪಾಪ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಯಾರು ಅದೇ ಏಜ್ಡ್ ಲೇಡಿ ಎಲ್ಲ ಇದ್ರಲ್ಲ, ಅವರದ್ದು ಲಗೇಜ್ ಇಟ್ಕೊಳ್ಳಿಕ್ಕೆ ಸ್ವಲ್ಪ ನಮ್ಮದು ನಾವು ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಎಲ್ಲ ಮಾಡಿ ಅಂತೂ ನಮ್ಮದು ಲಗೇಜ್ ಅಂದ್ರೆ ಏನಿರ್ತದೆ, ನಾವು ಡ್ರೆಸ್ ಎಲ್ಲ 3 ದಿನಕ್ಕೆ ಏನು ತಗೊಂಡು ಹೋಗ್ಲಿಲ್ಲ, ಹಾಕೊಂಡ ಡ್ರೆಸ್ ಅಲ್ಲೇ ಇದ್ವಿ. ಸೊ ಅಲ್ಲಿ ತಗೊಂಡು ಏನು ಹೋಗಬಹುದು, ನಮ್ಮ ಬ್ಯಾಗ್ ಅಲ್ಲಿ ಇಷ್ಟೇ ಇರ್ಬೇಕು: ನೀರು, ಡ್ರೈ ಫ್ರೂಟ್ಸ್, ಏನಾದ್ರೂ ಸ್ನಾಕ್ಸ್, ಮತ್ತೆ ಹೆವಿ ರೈನ್ ಕೋಟ್ ಅದು ಬೇಕಾಗ್ತದೆ. ಯಾವಾಗ ರೈನ್ ಬರ್ತದೆ, ವೆದರ್ ಯಾವಾಗ ಚೇಂಜ್ ಆಗ್ತದೆ ಅಂತ ಹೇಳಿಕ್ ಆಗಲ್ಲ ಅಲ್ಲಿ. ಮತ್ತೆ 3 ದಿನ ಡ್ರೆಸ್ ಎಲ್ಲ ನಾವು ಚೇಂಜ್ ಮಾಡೋ ಅಗತ್ಯನೂ ಇಲ್ಲ, ಯಾಕಂದ್ರೆ ಸ್ವೆಟ್ ಆಗಲ್ಲ, ಕೋಲ್ಡ್ ಇರ್ತದೆ ವೆದರ್. ಬಟ್ ನಾವು ಟ್ರೌಸರ್ ಪ್ಯಾಂಟ್ ಎಲ್ಲ ತೆಗಿತಾ ಇದ್ವಿ, ಯಾಕಂದ್ರೆ ತುಂಬಾ ಮಣ್ಣು ಇರ್ತದಲ್ಲ. ಮತ್ತೆ ಪುನಃ ನೆಕ್ಸ್ಟ್ ಡೇ ಅದನ್ನೇ ಹಾಕೊಂಡು ಯೂಸ್ ಮಾಡಿದ್ವಿ ಅಷ್ಟೇ. ಅದು ನಾವೇನು ಸಪ್ರೇಟ್ ನಾವು ಇನ್ನು 3 ದಿನಕ್ಕೆ ಹೋದ್ರೆ ಆಗ ನಮ್ಗೆ ಲಗೇಜ್ ಹೆವಿ ಆಗ್ತದೆ. ನನಗೆ ಅದೆಲ್ಲ ಮ್ಯಾಟ್ರೇ ಅಲ್ಲ ಅಂತ ಆಗ್ತದೆ. 3 ದಿನ ನಾವು ಏನೋ ಹೇಗೋ ಇದ್ವಿ. ನಾವು ಯಾವ ಒಂದು ಉದ್ದೇಶಕ್ಕೆ ಹೋಗಿದ್ದೇವೆ ಅದು ಕಂಪ್ಲೀಟ್ ಆಗ್ಬೇಕು. ನಾವು ಯಾವುದಕ್ಕೂ ಅಲ್ಲಿ ನಾವು ವರಿ ಮಾಡ್ಲಿಲ್ಲ, ಡ್ರೆಸ್ ತಕೊಳ್ಳಿಲ್ಲ. ಹಾಗೆ ಫಸ್ಟ್ ಆಫ್ ಆಲ್ ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಎಲ್ಲ ಓಪನ್ ಆಗಿ ಹೋಗ್ಬೇಕು. ಸೊ ಅಲ್ಲಿ ನೀವು ಮೇಲೆ ಪರಿಕ್ರಮ 3 ದಿನ ಯಾವುದು ಇಲ್ಲ ಅಲ್ಲಿ. ಒಂದು ಅವರದೇನೋ ಚೈನೀಸ್ ಅದು ಬಿಟ್ ಅಂತ ಇರ್ತದೆ, ಬಟ್ ನಾವು ಅದನ್ನೆಲ್ಲ ಯಾವುದು ಯೂಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ನೀವು ಆ ದಿನ 3ನೇ ದಿನ ಕಂಪ್ಲೀಟ್ ಆದ್ಮೇಲೆ ಸೀದಾ ಕೆಳಗೆ ಬರ್ಬೋದು. ಕೆಳಗೆ ಬೇಕಾಗುತ್ತೆ.
ಮೂರನೇ ದಿನದಲ್ಲಿ ನಾವು ಎಷ್ಟು ಒಂದು 2-3 ಅವರ್ಸ್ ತಕೊಂಡಿದ್ವಿ 8 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ. ಅಲ್ಲೇ ಅಲ್ಲ ನಮ್ಗೆ ಅಲ್ಲಿಂದ ವೆಹಿಕಲ್ ಅಲ್ಲಿ ಅಲ್ಲಿಂದ ಬರ್ತೀರಲ್ಲ ನೀವು? ವೆಹಿಕಲ್ ಗೆ ಬಂದು ಜಾಸ್ತಿ ದೂರ ಇಲ್ಲ ಇದ್ದಿದ್ದು, ಒಂದು 1/2 an hour ನಮ್ಮ ರೂಮಿಗೆ. ನಾವು ರೂಮಲ್ಲಿ ಸ್ಟೇ ಆಗಿಲ್ಲ, ಮಧ್ಯಾಹ್ನ ಲಂಚ್ ಮಾಡಿ ಮತ್ತೆ ಪುನಃ ನಮ್ದು ಟ್ರಾವೆಲ್ ಸ್ಟಾರ್ಟ್ ಆಯ್ತು. ನಾವು Okay. ಅಲ್ಲಿಂದ ಪುನಃ ಕೈರುಂಗಿಗೆ ಬಂದು ಸ್ಟೇ ಆದ್ವಿ. ಸೊ ನೀವು ಅಲ್ಲಿ ಹೋದಾಗ ಅಲ್ಲಿ ಆಹಾರ ಪದ್ಧತಿ ಕೂಡ ನಿಮಗೆ ಅದು ಸೆಟ್ ಆಯ್ತಾ? ಸೆಟ್ ಅಂತ ತುಂಬಾ ಕಷ್ಟ. ಒಂದು 3-4 ದಿನ ತಂದ ಮೇನ್ ಮಾಡಿ ಅದು ಕೂಡ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ. 3-4 ದಿನ ತಂದ ಮಾಡಿ ತಿಂದ್ವಿ. 5ನೇ ದಿನ ಎಣಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬ್ಯಾಂಗ್ಳೂರದ್ದು ಬಾಯ್ಲ್ಡ್ ರೈಸ್ ಅದು ಇದು ಅಂತ ಹೇಳಿ ನಾವೇ ಮಾತಾಡ್ಕೊಳ್ತಿದ್ವಿ ಅಷ್ಟೇ. ನಮ್ ಬಾಯ್ಲ್ಡ್ ರೈಸ್ ಇರ್ತಿದೆ ಎಷ್ಟು ಚಂದ ಇತ್ತಲ್ಲ, ಗಂಜಿ ಇರ್ತಿದೆ ಎಷ್ಟು ಚಂದ ಇತ್ತಲ್ಲ ಅಂತ. ನಿಮ್ಗೆ ಅಲ್ಲಿ ಆಹಾರ ಹೇಗೆ? ನೇಪಾಳದಲ್ಲಿ ನಿಮ್ಗೆ ಇಂಡಿಯನ್ ಟೈಪ್ ಅದೇ ಫುಡ್ ಸಿಗ್ತದೆ. ಹೌದು. ಕಾಠ್ಮಂಡು ಅಲ್ಲಿದು ಪ್ರಾಬ್ಲಮ್ ಇಲ್ಲ. ಮೇಲೆ 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 ಹೋದ ನಂತರ ಅವರದ್ದು ಸ್ಟಾರ್ಟ್ ಆಗ್ತದೆ. ನಿಮ್ದು ಇದು ಬ್ರೆಡ್, ನೆಕ್ಸ್ಟ್ ಪೋಹ, ನೆಕ್ಸ್ಟ್ ನೂಡಲ್ಸ್, ಮತ್ತೆ ಬೆಳಿಗ್ಗೆ ಇದು ಫ್ರೂಟ್ಸ್ ಎಲ್ಲ ಕೊಡ್ತಾರೆ. ವಾಟರ್ ಮೆಲನ್, ಆಪಲ್ ಕಟ್ ಮಾಡಿ ಎಲ್ಲ ಕೊಡ್ತಾರೆ. ಫುಡ್ ನಿಮ್ಗೆ ಅಷ್ಟೇ, ಕಿಚಡಿ. ಆದ್ರೆ ಲಿಮಿಟ್ ಫುಡ್ ಏನಾದ್ರೂ ಇರ್ತದ? ಲಿಮಿಟ್ ಇರ್ತದೆ ಮೇಡಮ್. ಯಾಕೆ ಗೊತ್ತಾ, ಅಲ್ಲಿ ತಕೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ. ಮತ್ತೆ 3 ದಿನ ಅಲ್ಲಿದ್ದು ಪೀಕಲ್ಲಿ 3 ದಿನ ಅಷ್ಟೇ ಇರುದು. ಪೋಹ, ಬ್ರೆಡ್, ಜಾಮೂನ್ ಅಂತದ್ದು ಸೂಪ್ ಕೊಡ್ತಾರೆ. ನೈಟ್ ಸೂಪ್ ಕೊಡ್ತಾರೆ, ಕಿಚಡಿ ಇರ್ತದೆ. ಅದು ಲಿಮಿಟೆಡ್ ಫುಡ್ ಇರ್ತದೆ. ಮತ್ತೆ ಜಾಸ್ತಿ ನಮ್ಗೆ ಅಲ್ಲಿ ಫುಡ್ ತಿನ್ಲಿಕ್ಕೆ ಆಗಲ್ಲ. ಈಗ ನಾವು ಒಂದಷ್ಟು ಡ್ರೈ ಫ್ರೂಟ್ಸ್, ಸ್ವೀಟ್ಸ್ ಎಲ್ಲ ತಕೊಂಡು ಹೋಗಿತ್ತು ಪರಿಕ್ರಮ ಮಾಡುವಾಗ ತಿನ್ಲಿಕ್ಕೆ ಅಂತ. ನಮ್ಗೆ ಹಸಿವೆ ಆಗಲ್ಲ, ನೀರ್ ಕುಡಿಬೇಕಂತ ಮನ್ಸೇ ಆಗಲ್ಲ. ಅದಕ್ಕೆ ಅದನ್ನ ತಂದು ಮತ್ತೆ ಎಲ್ಲ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡುವಾಗ ತಿಂದದ್ದು. ಹಾಗೆ ತಕೊಂಡು ಹೋದದ್ದು ಉಳಿತದೆ. ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ, ಹಸಿವು ಕಡಿಮೆ. ಬಟ್ ನೀರುನು ಅಷ್ಟೇ, ನಾವು ಸಿಪ್ ತಕೊಳ್ಬೇಕು. ಒಮ್ಮೆನೆ ನೀರು ತಕೊಂಡ್ರು ಕಷ್ಟನೇ, ನಡಿಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಅದು ಮೇಲೆ ಮೇಲೆ ಹೋಗುವಾಗ ಸ್ವಲ್ಪ ಫುಡ್ ಅದು ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಕೆಲವರು ಲೈಕ್ ಮಾಡೋ ಚೈನೀಸ್ ಫುಡ್ ಎಲ್ಲ ಲೈಕ್ ಮಾಡೋರಿಗೆ ಮೇನ್ ಆಗಿ ಅಲ್ಲಿ ಒಂದು ಫುಡ್ ನೂಡಲ್ಸ್ ಇದ್ದಾರೆ ಅಷ್ಟೇ ಅಷ್ಟೇ. ನೂಡಲ್ಸ್, ಮ್ಯಾಗಿ, ಕಡ್ಡಿಯಲ್ಲಿ ಅದು ಮ್ಯಾಗಿ ಚೈನೀಸ್ ನಿಂದ ಸ್ಟಾರ್ಟ್ ಆಗ್ತದೆ ನೂಡಲ್ಸ್. ಅದು ನೀವು ಹಾಗೆ ತಿಂದಿದ್ದು ಒಂದು ಕಲಿಬೇಕು ಅಂತನಾ ಅಥವಾ ಕಲಿಬೇಕದು? ಅದು ಸ್ಟಿಕ್ ಅಲ್ಲಿ ನಾವು ತಿಂದು ಗೊತ್ತಿಲ್ಲ ಅಲ್ಲ, ಸ್ಟಿಕ್ ಕಲಿಯುವ ಅಂತ ಅಷ್ಟೇ. ಮತ್ತೆ ತುಂಬಾ ಬ್ಯಾಡ್ ಅಂತಾನು ಇಲ್ಲ ಫುಡ್. ನಾವು ಅಡ್ಜಸ್ಟ್ ಆದ್ರೆ ನಮ್ಮದು ಇಂಟೆನ್ಷನ್ ಏನಿತ್ತು. ರೈಸ್ ಆತರ ಇರ್ತದ? ಅದೇ ಜೀರಾ ರೈಸ್ ಎಲ್ಲ ಕೊಡ್ತಾರೆ. ನಮ್ಮದಂದ್ರೆ ಪ್ಯಾಕೇಜ್ ಅಲ್ಲ, ನಾವು ಅವರೇ ಕುಕ್ ಬರ್ತಾರೆ, ಅವರೇ ಮಾಡಿ ಕೊಡ್ತಾರೆ. ಅವ್ರ ಏನ್ ಹಾಕ್ತಾರೆ ಅದನ್ನ ನಾವು ತಿನ್ಬೇಕು. ನಾವು ಕಾಠ್ಮಂಡುಗೆ ಬಂದು ಒಂದು ಹೋಟ್ಲಿಗೆ ಹೋದ್ವಿ ನೋಡಿ, ಅಲ್ಲಿ ತಿಂದದಂದ್ರೆ ದೇವ್ರೆ, ಅದು ಇಂಡಿಯನ್ ಸ್ಟೈಲ್ ಫುಡ್ ಇತ್ತಾಯ್ತಾ. ನನಗೆ ಮೇನ್ ಆಗಿ ಕರ್ಡ್ ಮತ್ತು ರೈಸ್ ಬೇಕಿತ್ತು. ನಾವು ಫಸ್ಟ್ ಹಾಕೊಂಡದೆ ಅದನ್ನೇ. ಅದೆಲ್ಲ ಸೊಪ್ಪೆಲ್ಲ ಅರ್ಧಂಬರ್ಧ ಬೇಯಿಸಿ ಎಲ್ಲ ಇಟ್ಟಿದ್ರು, ಬಟ್ ನನ್ಗೆ ಅದೆಲ್ಲ ಇಷ್ಟ ಆಗಿಲ್ಲ. ಅದು ನಾನು ಕರ್ಡ್ ಮತ್ತು ರೈಸ್ ಅಷ್ಟೇ. ಎಲ್ಲರೂ ಅವತ್ತೊಂದು ಒಳ್ಳೆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ, ಯಾಕಂದ್ರೆ ಅಷ್ಟು ದಿನದ್ದು ಎಲ್ಲ ಸೇರಿ ಒಂದೇ ದಿನ ತಿಂದಿದ್ದಾರೆ. ಸೊ ಅಲ್ಲಿ ಹೋದಾಗ್ಲ ಫುಡ್ ಕೂಡ ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋದು ಕಷ್ಟ. ಫುಡ್ ತಿಂದು ಸ್ಟ್ರಾಂಗ್ ಆಗ್ಬೇಕು. ಆಕ್ಚುಲಿ ನನ್ಗೆ ಏನಾಯ್ತು ಅಂದ್ರೆ ಫಸ್ಟ್ ಏನು ಸಿಗ್ತದೆ ಅದನ್ನ ನಾವು ತಿನ್ನೋ ಹಾಗಿರ್ಬೇಕು, ಅದಕ್ಕೂ ಕೂಡ ರೆಡಿ ಇರ್ಬೇಕು ಅಂತ ಹೇಳ್ತೀವಿ. ನಾವು ಹೋಗುವಾಗನೇ MTR ಅವರದ್ದು ನೂಡಲ್ಸ್ ಮತ್ತೆ ಓಟ್ಸ್ ಅಂತದೆಲ್ಲ ನಾನು ತಕೊಂಡು ಹೋಗಿದ್ದೇನೆ, ಒಂದು 3-4 ಇದು ಬಾಕ್ಸ್ ಅಲ್ಲಿ. ಬಟ್ ಏನಾಗಿದೆ ಅಂದ್ರೆ ಅದನ್ನ ಹಾಗೇನೆ ವಾಪಸ್ ತಂದಿದ್ದೆ. ನನಗೆ ತಿನ್ಲಿಕ್ಕೂ ಟೈಮ್ ಇಲ್ಲ, ಅದು ತಿನ್ಬೇಕಂತ ಮನಸ್ಸು ಆಗಿಲ್ಲ ಇದಿತ್ತು. ಹಾಗೇನೆ ವಾಪಸ್ ರಿಟರ್ನ್, ಅದನ್ನ ಎಲ್ಲೂ ತಿನ್ಲಿಕ್ಕೂ ಹೋಗಿಲ್ಲ. ಮತ್ತೆ ನಾವು ಪರಿಕ್ರಮ ಮಾಡುವವರು ಅದಕ್ಕಿಂತ ಮೊದಲು ಸ್ವಲ್ಪ ಹೆವಿ ಫುಡ್ ತಿಂದು ಫಿಟ್ ಆಗಿದ್ರೆ ಒಳ್ಳೇದು. ನಾನು ಏನ್ ಮಾಡಿದೆ, ಅದು ಫಸ್ಟ್ ಡೇ ನೈಟ್ ನನಗೆ ಅದೇ ಏಕಾದಶಿ ಬಂತ, ನಾನ್ ನೈಟ್ ಫುಡ್ ಬಿಟ್ಟೆ. ನಾನ್ ದಶಮಿಗೆ ಒಂದೇ ಊಟದಲ್ಲಿ ಇರೋದು. ಹಾಗೆ ನೈಟ್ ಜಸ್ಟ್ ಒಂದು ಇದು ಕುಕುಂಬರ್ ತಿಂದು ಹಾಗೆ ಮಲಗಿದೆ. ನೆಕ್ಸ್ಟ್ ಡೇ ನನ್ಗೆ ಏಕಾದಶಿ ಆಯ್ತು. ನನಗೆ ಏಕಾದಶಿ ವ್ರತ ಮಾಡ್ಲಾ ಬೇಡವಾ ಅಂತ ಕನ್ಫ್ಯೂಷನ್. ಬಟ್ ನಾನು ಧೈರ್ಯದಿಂದ ಮಾಡಿ ಬಿಟ್ಟೆ. ಅಂದ್ರೆ ನಾನು ಆಕ್ಚುಲಿ ಇಲ್ಲ ನಿರ್ಜಲ ಅಂತ, ನಾನು ಈಗ ಎಲ್ಲ ನಿರ್ಜಲ ಮಾಡುದು. ಬಟ್ ಅವತ್ತೇನ್ ಮಾಡಿದೆ, ನಾನು ಪ್ರೇಯರ್ ಮಾಡ್ಕೊಂಡೆ, ನಾನು ಇವತ್ತು ನೀರು ಕುಡಿತೇನೆ, ಇಲ್ಲ ಏನಾದ್ರು ಫ್ರೂಟ್ಸ್. ನಮ್ಗೊಂದು ಆಪಲ್ ಕೊಟ್ಟಿದ್ರು. ನೀವು ಇದನ್ನ ಸ್ಟಾರ್ಟ್ ಮಾಡಿದೆ ಪರಿಕ್ರಮ ಸ್ಟಾರ್ಟ್ ಮಾಡಿ ಆಗಿದೆ. ಬಟ್ ಇದು ಈ ವಿಷಯ ನಮ್ಮ ಗೈಡಿಗೆ ಗೊತ್ತಿಲ್ಲ ಇದ್ದಿತ್ತು. ಆಮೇಲೆ ನಾನು ಹೇಳಿದೆ, ನಾನು ಇವತ್ತು ಫಾಸ್ಟಿಂಗ್, ನನ್ನದು ನಡೆಯುವುದು ಪರಿಕ್ರಮ ಸ್ಲೋ ಆಯ್ತು, ನಾನು ಎಲ್ಲರಿಗಿಂತ ಲಾಸ್ಟ್ ಇದೆ. ಹಾಗೆ ಒಂದು ಕಾರಣ ಇರಬಹುದು ಫಾಸ್ಟಿಂಗ್ ಅಲ್ಲಿ ಇದೆ ಅಲ್ಲ, ಅದರಿಂದಾಗಿ ಅವರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಬೇಕಿತ್ತ ನೀನು ಪರಿಕ್ರಮ ಎಲ್ಲ ಮಾಡುವಾಗ, ಫಾಸ್ಟಿಂಗ್ ಇರಬಾರ್ದು, ಮೌಂಟೇನ್ ಎಲ್ಲ ಹತ್ತುವಾಗ ಪರಿಕ್ರಮ ಬೇಡ ಇತ್ತು. ನನಗೆ ಗೊತ್ತಿದ್ರೆ ನಾನೇ ನಿನ್ನಲ್ಲಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೆ, ನನ್ಗೆ ಈಗ ಗೊತ್ತಾದಲ್ಲ ಅಂತ ಅವ್ರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಹೇಳಿದೆ ಇವತ್ತು ಒಂದು ದಿನ, ನಾಳೆ ನಾನು ಕರೆಕ್ಟ್ ಆಗ್ತೇನೆ ಅಂತ. ಮತ್ತೆ ನೆಕ್ಸ್ಟ್ ಡೇ ನನಗೆ ಎನರ್ಜಿ ಬಂತು, ಯಾಕಂದ್ರೆ ಫುಡ್ ನಾನು ತಿಂದೆ. ಮಾರ್ನಿಂಗ್ ಬಿಟ್ಟದ್ದು, ಫಾಸ್ಟಿಂಗ್ ಬಿಟ್ಟದ್ದು, ನೈಟ್ ಏನು ತಿನ್ಲಿಕ್ಕೆ ಹೋಗಿಲ್ಲ. ಹಾಗೇನೆ ನೀವು ತಿಂದ್ರಿ, ಸೊ ಫಿಟ್ ಆಯ್ತು. ಇವತ್ತು ಕೂಡ ಏಕಾದಶಿ ಆಗಿದೆ, ಇವತ್ತು ಕೂಡ ಏನು ತಿಂದಿಲ್ಲ. ನಾನು ನಾರ್ಮಲ್ ಇಲ್ಲಿ ಇರುವಾಗ ನಾನು ಯಾವುದು ನೀರುನು ತಕೊಳ್ಳಲ್ಲ, ನಿರ್ಜಲ ಏಕಾದಶಿ ಮಾಡ್ತಾ ಇರ್ತೇನೆ. ಸೊ ನನ್ನ ಈ ವೃತ್ತದಿಂದ
ಹ್ಮ್. ದೇವ್ರು ನನ್ನನ್ನ ಅಲ್ಲಿ ಅಂತ ತನಕ ಹೇಳಿದ್ನಲ್ಲ, ನಿಮ್ಮದೊಂದು ವೀಲ್ ಪವರ್ ಇದೆ, ಅಲ್ಲಿ ಮತ್ತೆ ಒಂದು ಕರ್ಕೊಂಡು ಕಾನ್ಫಿಡೆನ್ಸ್ ಇದೆ, ಹೋಗಿರ್ಬೋದು ಇದೆಲ್ಲ. ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಖಂಡಿತ ನಂದು ಖಂಡಿತ ಖಂಡಿತ, ಎಸ್. ಹಾಗೆ ಅದೊಂದು ನನ್ಗೊಂದು ಹ್ಯಾಪಿ. ನಾನೊಂದು ಏಕಾದಶಿ ವ್ರತವನ್ನು ನಾನೊಂದು ಪರಿಕ್ರಮ ಮಾಡ್ಕೊಂಡು ಮಾಡಿದೆ ಅಲ್ಲ, ಹೌದು, ಅಲ್ಲಿನೂ ಹೌದು. ನನ್ಗೆ ಅಮರ್ನಾಥಲ್ಲೂ ಸಿಕ್ಕಿತ್ತು ಏಕಾದಶಿ ಹಾ ಹಾ ವ್ರತ ಮಾಡ್ಲಿಕ್ಕೆ, ಇಲ್ಲಿನೂ ಸಿಕ್ಕಿತ್ತು. ಕೇದಾರ್ನಾಥ್ ಒಂದ್ ರೀತಿ ಮನಸ್ಸಿಗೆ ಒಂಥರ ಖುಷಿ ಖುಷಿ ಕೊಡುವಂತ. ಆಗಿರ್ತದೆ ಅಷ್ಟೇ. ಸೊ ಈ ಒಂದು ಯಾತ್ರೆ ನಿಮ್ಗೆ ಮಾಡ್ಲಿಕ್ಕೆ ಸುಮಾರು ಒಂದು ಆರ್ಥಿಕವಾಗಿ ಎಷ್ಟು ಖರ್ಚು ಬೀಳ್ಬೋದು? ಆಕ್ಚುಲಿ ಮೇಡಮ್ ನನಗೆ 2,50,000 ನನಗೆ ಅಲ್ಲಿ ಕೊಡ್ಲಿಕ್ಕೆನೆ ಆಯ್ತು. ಹ್ಮ್ 80,000 ನಮ್ಮದು ಪರ್ಮಿಟ್ ಚಾರ್ಜಸ್ ಇತ್ತು, ನೇಪಾಲ್ ಫಿಸ್ಟೆಲ್ಗೆ ಕೊಡ್ತೀವಿ. ಹ್ಮ್. ಆಮೇಲೆ $1,750 ನಾವು ಇಲ್ಲಿ ಚೈನೀಸ್ ಗವರ್ಮೆಂಟಿಗೆ ಕಟ್ಲಿಕ್ಕೆ ಇತ್ತು. ಹ್ಮ್. ಅದರಲ್ಲಿ ವಿಸಾ, ಗ್ರೂಪ್ ವಿಸಾ, ಮತ್ತೆ ಅವರದ್ದು ರೂಮ್ ನೀವು ಫೆಸಿಲಿಟಿ. ಅಲ್ಲಿಂದ ವೀಸಾ ಮತ್ತೆ ಪುನಃ ಚೇಂಜ್ ಆಗ್ತದೆ ಅಲ್ಲ ಅಲ್ಲಿಂದ? ಅಲ್ಲಿಂದ ಚೈನಾದಿಂದ ಚೇಂಜ್ ಆಗ್ತದೆ. ಹಾ. ಮತ್ತೆ 32,000 ನನ್ಗೆ 36,000 ತನಕ ಆಗಿದೆ. 4,000 ಅದು ಡಿಡಕ್ಟ್ ಆಯ್ತು ಕ್ಯಾನ್ಸಲೇಷನ್ ಚಾರ್ಜಸ್ ಅಂತ ಹೇಳಿ. ಹ್ಮ್. 36,000 ತನಕ ನಮ್ದು ಫ್ಲೈಟ್ ಟಿಕೆಟ್ ಆಗಿದೆ. ಅಂದ್ರೆ ನಾನು ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ಗೆ ಫ್ಲೈಟ್ ಅಲ್ಲೇ ಹೋದೆ. ನಿಮ್ಗೆ ಆಪ್ಷನ್ ಇದೆ, ಬಸ್ ಅಲ್ಲಿ ಹೋಗ್ಬೋದು, ಟ್ರೈನ್ ಅಲ್ಲಿ ಹೋಗ್ಬೋದು. ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ನಾವು ಫ್ಲೈಟ್ ಅಲ್ಲೇ. ಹಾಗೆ ನನ್ಗೆ ಒಂದು 36,000 ಫ್ಲೈಟ್ ಟಿಕೆಟ್ ಆಗಿದೆ ಟೋಟಲ್. ಮತ್ತೆ ನಿಮ್ಮದು ಪರ್ಚೇಸ್, ಈ ಡೆಕಾಥ್ಲಾನ್ ಐಟಮ್ಸ್, ಟ್ರೌಸರ್, ಅದು ಇದು ಟರ್ಮಲ್ಸ್ ಅಂತ ಅದೆಲ್ಲ ಒಂದು ಎಷ್ಟು 3 lakh ತನಕ ಬೇಕಾಗ್ತದೆ. ಈಗ ಇರ್ಬೋದು, ಜರ್ಕಿನ್ ಇರ್ಬೋದು, ಜರ್ಕಿನ್ ನಮ್ಗೆ ಶೂಸ್ ಎಲ್ಲ ಬೇರೆ ಬೇರೆ ಬೇಕಾ ಅಲ್ಲಿ ಹೋಗುವಾಗ? ವಾಟರ್ ಪ್ರೂಫ್ ಶೂ ತಗೊಂಡ್ರೆ ಒಳ್ಳೇದು. ಸೊ ಮತ್ತೆ ಅದು ಅಲ್ಲಿ ಯೂಸ್ ಮಾಡಿದಿರ್ಬೇಕು. ಯಾಕಂದ್ರೆ ನೀವು ಇವತ್ತು ತಕೊಂಡು ನಾಳೆ ಹೋಗಿ ಅಲ್ಲೇ ಯೂಸ್ ಮಾಡುವಂತದಿಲ್ಲ. ಅದು ಸ್ವಲ್ಪ ರಫ್ ಯೂಸ್ ಆಗಿದ್ರೆ ಒಳ್ಳೇದಿತ್ತು. ಮತ್ತೆ ನಾವೀಗ ಒಂದು ಜೂನ್ ಜುಲೈ ಅಲ್ಲಿ ಪ್ಲಾನ್ ಮಾಡಿದ್ರೆ ಬಿಫೋರ್ 6 months ನಾವು ಪರ್ ಡೇ 1 hour ವಾಕ್ ಮಾಡಿದ್ರೆ ಒಳ್ಳೇದಾದ್ರೆ ನನಗೆ ಅದು ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಯಾಕಂದ್ರೆ ಅದು ಟೋಟಲ್ ವೆದರ್ ಮೇಲೆ ಯಾವುದೇ ಒಂದು ಟ್ರೆಕಿಂಗ್ ಮಾಡುವಾಗ್ಲೂ ಕೂಡ ನಾವು ಅಮರ್ನಾಥ್ ಇರ್ಬೋದು, ಕೇದಾರ್ನಾಥ್ ಇರ್ಬೋದು, ಜಸ್ಟ್ ಏನೂ ಆಗ್ಲಿಲ್ಲ ಅಂದ್ರೆ ಒಂದು ವಾಕ್ ಆದ್ರೂ ಮಾಡ್ತಾ ಇರ್ಬೇಕು ಅಂತ ನಾನು ಹೇಳ್ತಾ ಬಟ್ ನಾನು ಕೇದಾರ್ನಾಥ್ಗೂ ನಾನು ಪ್ರಿಪರೇಷನ್ ಆಗಿ ಹೋಗಿಲ್ಲ. ನಾನು ವಾಕ್ ಮಾಡಿದ ಒಂದು ಏಜ್. ಅಮರ್ನಾಥಿಗೂ ನಾನು ವಾಕ್ ಮಾಡಿ ಹೋಗಿಲ್ಲ. ಸಡನ್ ನಮ್ಮದಲ್ಲಿ ಸ್ಟಾರ್ಟ್ ಆಯ್ತು. ಇಲ್ಲಿನೂ ಒಂದು 15 ಇಲ್ಲ, ಒಂದು 10 days ಆಗ ನನ್ಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತಾ. ಫಿಸಿಯೋಥೆರಪಿಗೆ ಹೋದೆ. ಆಗ ಅಲ್ಲಿ ಹೇಳಿದ್ರು ಬೇಡ, ಸ್ಟೆಪ್ ವಾಕ್ ಮಾಡಬೇಡಿ. ಆಮೇಲೆ ಸ್ಟಾಪ್ ಆಯ್ತು, ಮತ್ತೆ ಡೈರೆಕ್ಟ್ ಹೋದೆ. ಸೊ ಹೋಗೋರಿಗೆ ನೀವು ಏನು ಒಂದು ಸಜೆಷನ್ ಹೇಳ್ತೀರಿ? ಹೋಗುವವರಿಗೆ ನಾನು ಹೇಳುದು, ಒಂದು ನಮ್ಮ ತರ ಯಂಗ್ ಏಜ್ ಅಲ್ಲಿ ಇಂಥದೆಲ್ಲ ಕಷ್ಟಕರದ್ದು ಪ್ಲೇಸ್ ಅನ್ನು ಮಾಡಿ ಮುಗಿಸಿ, ಕಂಪ್ಲೀಟ್ ಮಾಡಿ ಮುಗಿಸಿ. ಅಲ್ಲಿವರೆಗೆ ಏಜ್ ಅಂದ್ರೆ ಒಂದು 70 ವರೆಗೆ ಹೋಗ್ಬೋದು. ಮತ್ತೆ ಕೆಲವೊಂದು ಸಮ್ ಟೈಮ್ಸ್ ಅದು ಚೈನೀಸ್ ಗವರ್ಮೆಂಟ್ ನಿಮ್ಗೆ ಪರ್ಮಿಟ್ ಕೊಡಲ್ಲ, ವೀಸಾ ಕೊಡಲ್ಲ. ಈಗ ನಮ್ಮ ಬ್ಯಾಚ್ ಅಲ್ಲಿ ಒಂದು ಇಬ್ಬರದ್ದು ಕ್ಯಾನ್ಸಲ್ ಆಗಿದೆ ಅಂತೆ, ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಏಜಿನವರಿಗೆ ಸ್ವಲ್ಪ ಹೋಗ್ಲಿಕ್ಕೆ ರಿಸ್ಕ್. ಯಾಕಂದ್ರೆ ಈಗ ನೋಡಿ ಹೇಳ್ತಾರೆ, ಏಜಿನವರು ಎಲ್ಲ ಟ್ರಾವೆಲ್ಸ್ ನವರು ಕರ್ಕೊಂಡು ಹೋಗ್ತಾರೆ. ಬಟ್ ನಾನ್ ನೋಡಿದ ಮಟ್ಟಿಗೆ ಅಲ್ಲಿ ಏನಾಗಿದೆ ಗೊತ್ತಾ, ಒಂದು ದಿನದು 14 kilometers ಗೋಡದೆಲ್ಲ ಆರಾಮ್ಸೆ ಅವ್ರು ಮಾಡ್ತಾರೆ. ಯಾಕಂದ್ರೆ ಅದು ಲೆವೆಲ್ ಜಾಗ ಇರ್ತದೆ. ಅದನ್ನ ನಡ್ಕೊಂಡು ಹೋಗ್ಬೋದಾ ಅಂತ? ಇಲ್ಲ, ಏಜ್ನವರಿಗೆ ಸ್ವಲ್ಪ ಕಷ್ಟ, ನಮಗೆ ನಡ್ಕೊಂಡು ಹೋಗ್ಬೋದು. ಅಲ್ಲಿ ಹೋಗಿ ದೇರಪುಕ್ಕಲ್ಲಿ ಸ್ಟೇ ಆಗ್ತಾರೆ. ದೇರಪುಕ್ ನಂತರ ಅವರು ಬರುದಿಲ್ಲ, ಪುನಃ ವಾಪಸ್ ಹೇಮದ್ವಾರಕ್ಕೆ ಹೋಗ್ತಾರೆ ಅವರು. ಯಾಕೆ ಒಂದೇ ದಿನ ಅವ್ರದ್ದು ಪರಿಕ್ರಮ ಆಗ್ತದೆ. ದೇರಪುಕ್ಕಲ್ಲಿ ನಿಮ್ಗೆ ಕೈಲಾಸ್ ಚಂದ ಕಾಣ್ತದಲ್ಲ ನಿಯರ್ ಬೈ, ಅವರು ವಾಪಸ್ ಬಂದ್ ಆಲ್ಮೋಸ್ಟ್ ಏಜ್ಡ್ ಆಗಿ ಮಾಡ್ತಾರೆ. ಕೆಲವು ತುಂಬಾ ರೇರ್. ನಿಮ್ಗೆ ಹೋದ ಒಂದು 48 members ಅಲ್ಲಿ ಕಂಪ್ಲೀಟ್ ಮಾಡೋದು ಬಾರಿ ಕಷ್ಟ. ಯಾಕಂದ್ರೆ ಆಲ್ಮೋಸ್ಟ್ ಏಜ್ಡ್ ಅವ್ರು ಇರ್ತಾರೆ, more than 60 ಆಗೇನೆ ಹೋಗ್ತಾರೆ. ನಾನೀಗ ಕೆಲವೊಂದು ಏಜೆನ್ಸಿ ನೋಡಿದಲ್ಲಿ ಎಲ್ಲ ಏಜ್ನವರು ಜಾಸ್ತಿ ಇರ್ತಾರೆ. ನಾನು ಮೊನ್ನೆ ನಾವು ಇಮಿಗ್ರೇಷನ್ ಆಗಿ ವಾಪಸ್ ಬರುವಾಗ ಅಲ್ಲೆಲ್ಲ ನಂಗೆ ಕಂಡದ್ದು ಏಜ್ ಆದ್ಮೇಲೆ ಹೋಗ್ಬೇಕು ಅಂತ ಅನಿಸ್ತದ ಅಂತ. ಅಂದ್ರೆ ಯಾಕಂದ್ರೆ ಶಿವನ ಸನ್ನಿಧಿ ಅಲ್ಲ, ಕೊನೆಯ ಕ್ಷಣ ಅಂದ್ರೆ ಶಿವನ ಸನ್ನಿಧಿ ಅಲ್ಲ. ಅವರು ವಾಕ್, ಅದೇ ನಾನು ಹೇಳಿದಲ್ಲ, ಏಜ್ ನಲ್ಲಿ ಮ್ಯಾಟರ್ ಆಗಲ್ಲ, ಬಟ್ ವಿಲ್ ಪವರ್, ಸೆಲ್ಫ್ ಕಾನ್ಫಿಡೆಂಟ್ ಇದೆ ಅಂತ ಹೇಳಿದ್ರೆ. ಈಗ ನಮ್ಮ ಬ್ಯಾಚ್ ಅಲ್ಲಿ ಒಂದು 60 years ಆದವರು ಫಿಮೇಲ್ ಅವರು ಕಂಪ್ಲೀಟ್ ಮಾಡಿದ್ರೆ, ಬಟ್ ಅವರಿಗೆ ವಿಲ್ ಪವರ್ ಇತ್ತು, ಕಾನ್ಫಿಡೆಂಟ್ ಇತ್ತು ನಾನು ಮಾಡ್ತೇನೆ ಅಂತ. ಬಟ್ ನಮ್ಮದು ಇವರು ಪ್ರಭಾಜಿ ತುಂಬಾ ಹೆಲ್ಪ್ ಮಾಡಿದ್ರು. ಮಗುವಿನ ತರ ಕೆಳಗೆ ಇಳಿಸುವಾಗ ಅವರನ್ನ ಮಗುವಿನ ತರ ನೋಡ್ಕೊಂಡಿದ್ದಾರೆ. ಇಸ್ ದ ಬೆಸ್ಟ್ ಪರ್ಸನ್. ನಮ್ಮದು ಗೈಡ್ ಪುರ್ಬಾಜಿ ಬೆಸ್ಟ್ ಇದ್ರು. ಸೊ ಯಾವೊಂದು ನನ್ನದು ಒಂದು ಸಜೆಷನ್, ಹೋಗೋದಿದ್ರೆ ಬಿಫೋರ್ 50 ಹೋಗುದು ಬೆಸ್ಟ್. ಯಾವುದೇ ಅಮರ್ನಾಥ್ ಆಗಿರ್ಲಿ, ಕೇದಾರ್ನಾಥ್ ಆಗಿರ್ಲಿ, ಅಲ್ಲಿ ಹೋಗಿ ನಾವು ಆ ಗೋಡನ ಮೇಲೆ ಕುತ್ಕೊಳ್ಳುದು, ಗೋಡಕ್ಕೆ ಪ್ರಾಬ್ಲಮ್ ಮಾಡುದು, ಅದು ಡೆತ್ ಆಗುದು. ಅದಕ್ಕೂ ಒಂದು ಹಾರ್ಟ್ ಇರ್ತದಲ್ಲ, ಅದಕ್ಕೂ ಆಕ್ಸಿಜನ್ ಇದಾಗ್ತದೆ. ಕೆಲವರು ಬಿದ್ದಿದ್ದಾರೆ ಗೋಡದಿಂದ. ನಮ್ಮಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ದಿನ ಗೋಡದಲ್ಲಿ ಹೋಗಿ ಅವ್ರಿಗೆ ಪಾಪ ಸಾಕಾಗಿದೆ, ಅವರು ದೇರಪುಕ್ನಿಂದ ವಾಪಸ್ ಬಂದಿದ್ದಾರೆ. ಹೆಚ್ಚಿನವರು ವಾಪಸ್ ಬಂದಿದ್ದಾರೆ. ಈಗ ಅದರಲ್ಲಿ ನಾವು ಫಿನಿಶ್ ಮಾಡಿದ್ದು 14 ಅಲ್ಲಿ 8. ಮತ್ತೆ ಅವರ ಬ್ಯಾಚ್ ಅಲ್ಲಿ ಮೋಸ್ಟ್ಲಿ ಅವರದಲ್ಲೂ ಕೆಲವರಿಗೆ ಸಿಕ್ಕಾಗಿ ಅವರು ವಾಪಸ್ ಬಂದಿದ್ದಾರೆ. NRI ಇದ್ರಲ್ಲ, ಅವರದಲ್ಲೂ ಎಲ್ಲರೂ ನಡಿಲಿಲ್ಲ.
ಸೊ ಈ ಒಂದು ಯಾತ್ರೆ ಮಾಡ್ಲಿಕ್ಕೆ ಯಾವ ಒಂದು ಸಮಯ ಬೆಟರ್ ಅಂತ ಹೇಳ್ತೀವಿ? ಸಮಯ ಆಕ್ಚುಲಿ ನಾನು ಹೇಳೋದಾದ್ರೆ ಮೇ ಸ್ಟಾರ್ಟಿಂಗ್ ಅಲ್ಲೇ ಹೋಗ್ಬೇಕು. ಮೇ ಆಮೇಲೆ ಸ್ಟಾರ್ಟಿಂಗ್. ಅಲ್ಲ, ಅವರದ್ದು ಟೈಮ್ ಸ್ಟಾರ್ಟ್ ಆಗುದೇ ಮೇ 15 ಹಾಗೆ ಇರ್ತದೆ. ಆ ಫಸ್ಟ್ ಬ್ಯಾಚ್ ಸಿಕ್ಕಿದ್ರೇನೆ ನಮಗೆ ಒಳ್ಳೇದು. ಜೂನ್ ಜುಲೈ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ ಅವ್ರದ್ದೊಂದು ಟೈಮಿಂಗ್ಸ್ ಅಂತ ಹೇಳಿದ್ರೆ? ಆಕ್ಚುಲಿ ನೀವು ನೋಡಿ, ಈಗ ನಾವು ಕೇದಾರ್ನಾಥ್ ಅಥವಾ ಚಾರ್ಧಾಮ ಯಾತ್ರೆ ಅಂದ್ರೆ 6 ಮಂತ್ ಇರೋದಿಲ್ಲ, ಆ ತರ ಏನಾದ್ರು ಇದೆಯಾ? ಅದೇ ಇದು ಇದಕ್ಕಿಂತ ಮೊದ್ಲೆಲ್ಲ ಫುಲ್ ಅಲ್ಲಿ ಹಿಮ. ಅದು ಓಪನ್ ಆಗುದೇ ಈಗ ಮೇ ಅಲ್ಲಿ ಅಂತೆ. ಬಟ್ ಅಲ್ಲಿ ಅವರಿಗೆ ಪರ್ಮಿಷನ್ ಯಾವ್ದೋ ಮಿಡ್ಲ್ ಅಲ್ಲಿ ಕೊಡ್ತಾರೆ ಇರ್ಬೇಕು, ಚೀನಾದವರಿಗೆ ಮತ್ತೆ ನಮ್ಮ ಟಿಬೇಟಿಯನ್ಸ್ಗೆ, ಅವರಿಗೆ ಯಾವ ಟೈಮ್ ಅಲ್ಲಿ ಹೋಗ್ಬೋದು. ಆದ್ರೆ ನನ್ನ ಪ್ರಕಾರ ಅದು ಫುಲ್ ಹಿಮದಿಂದ ಕವರ್ ಆಗಿರ್ತದಂತ. ನಾವೆಲ್ಲ ನಡ್ಕೊಂಡ್ ಬರುವಾಗ ನಮಗೆಲ್ಲ ಐಸ್ ಎಲ್ಲ ಸಿಗ್ತದೆ, ಅದ್ರ ಮೇಲೆನೆ ನಡ್ಕೊಂಡ್ ಬರ್ಬೇಕು. ಆ ರೀತಿಯಲ್ಲಿ ನೋಡಿದ್ರೆ ಅದು ಒಂದು ಇದಿಷ್ಟು ಟೈಮ್ ಅಂತ ಮಾತ್ರ. ಸೆಪ್ಟೆಂಬರ್ ತನಕ ಇರುವಾಗ ಅಂತದ್ದು ಹಿಮ ಏನು ನನಗೆ ಇಲ್ಲ. ಒಂದು ಕಡೆ ಯಾವ ಡೌನ್ ಅಲ್ಲಿ ನಾವು ಬರುವಾಗ ನಮಗೆ ಹಿಮ ಸಿಕ್ಕಿದೆ. ಬಟ್ Okay, okay. ಅದು ಮೇಲೆ ಅದ್ರಲ್ಲಿ ಒಂದು ಕೈಲಾಸದ ಒಂದು ಇದಂದ್ರೆ ಏನಂದ್ರೆ ಕೈಲಾಸ ಫುಲ್ ಹಿಮದಿಂದ ಇರ್ತದೆ. ಬಟ್ ಸೈಡ್ ಅಲ್ಲೆಲ್ಲ ನಮ್ದು ಸ್ಟೋನ್ ಎಲ್ಲ ಇರ್ತದಲ್ಲ, ಅದು ನಿಮ್ಗೆ ಪ್ಲೇನ್ ಇರ್ತದೆ. ಅದಕ್ಕೆ ಐಸ್ ಏನ್ ಕವರ್ ಆಗಿರಲ್ಲ. ಅದೊಂದು ಅಲ್ಲಿದು ವಿಚಿತ್ರ. ಅಂಡ್ ನೀವು ಒಂದು ಬೆಳಿಗ್ಗೆ ಕೆಳಗಡೆನ ಅದೊಂದು ಐಸ್ ಒಂದು ಇದು ಕೊಡಿ, ಅದೇನು? ಅದು ಕೆಳಗಡೆ ನಾವು ನಡ್ಕೊಂಡು ಬರುವವೇ ಅಲ್ಲ, ಗೌರಿ ಕುಂಡನ ಐಸ್ ಅದು ಗೌರಿ ಕುಂಡ. ಅಲ್ಲಿ ಅದು ಪುರಾಣ ಪ್ರಕಾರ ಪಿಕ್ಚರ್ ನೋಡಿದಾಗ ಗೌರಿ ಕುಂಡ ಅಂತ, ಅದು ಪುರಾಣ ಪ್ರಕಾರ ಹೇಳ್ತಾರೆ. ಅವಳು ಅದೇ ಗಣಪತಿಯನ್ನು ಅಲ್ಲಿ ಸೃಷ್ಟಿ ಮಾಡಿ ಸ್ನಾನಕ್ಕೆ ಹೋದ ಜಾಗ ಅಂತ ಅದ್ರಲ್ಲಿ ಇದಾಗ್ತದೆ. ಶಿವಪುರಾಣದಲ್ಲಿ ಗೌರಿ ಕುಂಡ ಅಂತ ಅದನ್ನು ಕನ್ಸೆ. ಬಟ್ ಅಲ್ಲಿ ನಮ್ಗೆ ಕೆಳಗೆ ಇಳಿಲಿಕ್ಕಿಲ್ಲ. ಅದು ಐಸ್, ಅದು ಆಕ್ಚುಲಿ ನೀರು ಐಸ್ ಆದದ್ದು. ವೈಟ್ ಕಾಣ್ತಾ. ಬಟ್ ಏನ್ ಗೊತ್ತಾ, ಅದು ಫುಲ್ ಡೀಪ್ ಉಂಟಾಯ್ತಾ, ಕೆಳಗೆ ತುಂಬಾ ಡೀಪ್ ಇದೆ. ಬಟ್ ಅದು ನಡುವಲ್ಲಿ ಮಾತ್ರ ಅಷ್ಟೊಂದು ಕುಂಡ, ಬೇರೆ ಯಾವ ಕಡೆನೂ ನೀರಿಲ್ಲ, ಅಲ್ಲಿ ಮಾತ್ರ ಕುಂಡ ಇದೆ. ಅಲ್ಲಿಗೆ ಕೆಳಗೆ ಇಳಿಲಿಕ್ಕೆ ಇಲ್ಲ. ನಾವು ಎಷ್ಟೋ ಎತ್ತರದಲ್ಲಿ ಇರ್ತೇವೆ, ಅದು ಎಷ್ಟೋ ಡೌನ್ ಅಲ್ಲಿ ಇದೆ, ತುಂಬಾ ಹೈಟ್ ಅಲ್ಲಿ ಇದೆ. ಅದು ನಾನು ಝೂಮ್ ಮಾಡಿ ಅದನ್ನ ನೀವು, ಯಾಕಂದ್ರೆ ನಾವು ಕೇದಾರ್ನಾಥ್ ಹೋಗುವಾಗ ಗೌರಿ ಕುಂಡ ಅದಕ್ಕೆ ನಾವು ಪೂಜೆ ಮಾಡಿಯೋ ಅಥವಾ ನಮಸ್ಕಾರ ಮಾಡಿಯೋ ಹೋಗ್ತೀವಿ. ಇದು ನಿಜವಾದ ಕೈಲಾಸದ ಗೌರಿ ಕುಂಡ. ಇದು ಒರಿಜಿನ್ ಪ್ಲೇಸ್ ಇರ್ಬೋದು ಗೌರಿ ಕುಂಡ. ಸೊ ಈ ಒಂದು ಮಾನಸ ಸರೋವರ ಅಥವಾ ಕೈಲಾಶ್ ಪರ್ವತದ ದರ್ಶನವನ್ನ ಮಾಡಿ ಬಂದ್ರಿ ನೀವು 13 ದಿನದಲ್ಲಿ, ದೇವರ ದಯೆಯಿಂದ ಮಾಡಿ ಬಂದ್ರಿ. ಈ ಒಂದು ದರ್ಶನದ ಬಗ್ಗೆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ನನ್ನದು ಯಾತ್ರೆ ಬಗ್ಗೆ. ನನ್ನದು ರೀಬರ್ತ್, ಮರು ಜನ್ಮ. ಯಾಕಂದ್ರೆ ಅಲ್ಲಿ ಆ ಒಂದು ಸ್ಥಳದಲ್ಲಿ ಆಗಿದ್ದನ್ನ ನೋಡಿದಿರಿ ಕಾಣ್ತದೆ. ಈಗಿನ ಸಿಚುವೇಶನ್ ಇನ್ನೂ ಕ್ರಿಟಿಕಲ್ ಇದೆ. ನಾವು ಹೋಗಿ ನಾವು 30th ಗೆ ಬಂದದಲ್ಲ, 31st ನಿಂದ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ, ಮಳೆ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿ ಕೆಲವು ಡೆತ್ ಆಯ್ತು. ಮತ್ತೆ ಅವರಿಗೆ ಪಾಪ ಚೀನಾದಲ್ಲಿ ಇಮಿಗ್ರೇಷನ್ ಗೆ 2 days ಅಲ್ಲಿ ವೇಟ್ ಮಾಡ್ಲಿಕ್ಕೆ ಪರ್ ಡೇ 200 ಮೆಂಬರ್ಸ್ ಅನ್ನು ಮಾತ್ರ ಬಿಡ್ತಿದಾರಂತೆ. ಒಂದು ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಫುಡ್ ಇಲ್ಲ. ಹಾಗೆ ಈಗ ಹೋದವರದ್ದು ಕಂಡೀಷನ್ ತುಂಬಾ ಬ್ಯಾಡ್ ಇದೆ. ಅದು ಅದೇ ಹೇಳಿದಲ್ಲ, ವೆದರ್ ಯಾವಾಗ ಚೇಂಜ್ ಆಗ್ತದೆ ಅಂತ ಹೇಳಿಕ್ ಆಗಲ್ಲ. ಈಗ ನಿನ್ನೆ ಬಂದದ್ರಲ್ಲಿ ಕೆಲವೊಂದು ಟೀಮ್ನವರು ಪರಿಕ್ರಮ ಕಂಪ್ಲೀಟ್ ಮಾಡಿದ್ದಾರೆ, ಕೆಲವೊಂದು ಟೀಮಿನವರು 1 ದಿನದ ಮಾತ್ರ ಪರಿಕ್ರಮ ಮಾಡಿದ್ದಾರೆ. 2nd 3rd ಡೇಸ್ ಪಾಪ ಅವ್ರು ಏನು ನೋಡ್ಲಿಲ್ಲ ಅಂತೆ. ಪ್ಲಸ್ ರೂಮ್ ಫೆಸಿಲಿಟಿ ಅವರಿಗೆ ಮಾಡಿ ಕೊಡ್ಲಿಲ್ಲ. ಎಕ್ಸ್ಟ್ರಾ 500 ಯುವಾನ್ ಅವರಿಂದ ತಗೊಂಡಿದ್ದಾರೆ. ಈ ಕಡೆಯಿಂದ ದರ್ಶನನೂ ಇಲ್ಲ, ಈ ಕಡೆಯಿಂದ ದುಡ್ಡು ವೇಸ್ಟ್. ಹಾಗೆ ಅಂತದೆಲ್ಲ ಸಿಚುವೇಶನ್ ಅಲ್ಲಿ ಬಂದಿದೆ. ಅದನ್ನೆಲ್ಲ ನಾವು ಕಂಪೇರ್ ಮಾಡಿದ್ರೆ ನಾವು ಲಕ್ಕಿಸ್ಟ್ ಪರ್ಸನ್ ಅಂತ ಹೇಳ್ಬೋದು. ನಾವು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸೇಫ್ ಆಗಿ ಹೋಗಿ ಬಂದ್ವಿ. ನಮ್ಮ ಟೀಮ್ ಅಲ್ಲಿ ಒಬ್ರು ತುಂಬಾ ಸಿಕ್ಕಾಗಿದ್ರು. ಅವರದ್ದು ಯಾತ್ರೆನೆ ವೇಸ್ಟ್ ಆಯ್ತು ಪಾಪ. ಯಾಕಂದ್ರೆ ಅವರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ, ಆಕ್ಸಿಜನ್ ಲೆವೆಲ್ ಕಡಿಮೆ ಇತ್ತು, ವಾಮಿಟಿಂಗ್, ತುಂಬಾ ಸಿಕ್ಕಾಗಿದ್ರು. ಮತ್ತೆ ಕಾಟ್ಮಂಡು ಹತ್ರ ಆಗುವಾಗ ಮಿಡಲ್ ಏಜ್ ನವರು ಅಂದ್ರೆ ಆಯ್ತು, ಅವರು ಒಂದು 50-60 ಆಯ್ತು, ಕೇರಳದವರು. ಹಾಗೆ ನಮ್ಮ ಟೀಮು ಒಳ್ಳೇದಿತ್ತು. ಇವನ್ ನಾವು ಇಲ್ಲಿಂದ ಕರ್ನಾಟಕದಿಂದ ಸಿಕ್ಕಿದ ಟೀಮು ನಮ್ಗೆ ಒಳ್ಳೇದಿತ್ತು. ಮತ್ತೆ ನಿಮ್ಗೆ ಅವಕಾಶ ಸಿಕ್ಕಿರಿ ಹೋಗುವ ಐಡಿಯಾ ಇದೆಯಾ? ಅದೇ ನೆಕ್ಸ್ಟ್ ಒಂದು 2-3 ಇಯರ್ಸ್ ಆದ ನಂತರ ನನಗೆ ಹೋಗ್ಬೇಕು ಅಂತ ಇದೆ ಇನ್ನೊಂದು ಸಲ. ಈಗ ನಮ್ಗೊಂದು ಐಡಿಯಾ ಸಿಕ್ಕಿತ್ತಲ್ಲ, ಹೇಗೆ ಹೋಗುದು ಏನು ಅಂತ ಪ್ಲಾನ್ ಇದೆ. ಇನ್ನು ಕರೆದ್ರೆ ಹೋಗುದು ಅಷ್ಟೇ. ಏನು ಇದ್ರೂನು ದೇವರು ಕರಿಬೇಕು, ದೇವರು ಒಂದು ಅವಕಾಶ ಕೊಡಬೇಕು. ಬೇಗನೆ ಕರೆದ್ರು. ಲಾಸ್ಟ್ ಇಯರ್ ಅಮರ್ನಾಥಿಗೆ ಹೋದೆ, ಈ ವರ್ಷ ಕೈಲಾಸ್. ಎವ್ರಿ ಇಯರ್ ಒಂದೊಂದು ಶಿವನ ದರ್ಶನ ಆಗ್ತಾ ಉಂಟು. ನೆಕ್ಸ್ಟ್ ಇಯರ್ ಪುನಃ ನಾನು ಅಮರ್ನಾಥ್ ಪಹಲ್ಗಾಮ್ ಆಗಿ ಹೋಗ್ಬೇಕಂತ ಇದ್ದೇನೆ. ಸೊ ಈ ಒಂದು ಯಾತ್ರೆ ಸಕ್ಸಸ್ಫುಲ್ ಆಗಿದೆ ಮೇಡಮ್. ಯಾವುದೇ ಒಂದು ನನಗೆ ಪ್ರಾಬ್ಲಮ್ ಆಗದೆ, ಇವನ್ ನಾನು ಊರಿಗೆ ಬಂದ ನಂತರನು ಒಂದು ಹೆಲ್ತ್ ಅಲ್ಲಿ ಇಶ್ಯೂಸ್ ಆಗ್ಲಿ ಏನಿಲ್ಲ. ಖಂಡಿತ ಅದು ದೇವರದ್ದು ಬ್ಲೆಸ್ಸಿಂಗ್ಸ್ ಅಂತ ಅನಿಸ್ಬೋದು. ಖಂಡಿತ ಅದಕ್ಕೆ ಹೇಳಿದೆ, ಒಂದು ಅವಕಾಶ, ಒಂದು ಯೋಗ
ಎಲ್ಲವೂ ಕೂಡಿ ಬಂದ್ರೆ ಮಾತ್ರ. ಮಾತ್ರ ಅಷ್ಟೇ ಅಲ್ಲ, ಈ ಒಂದು ಯಾತ್ರೆಗೆ ಆರ್ಥಿಕವಾಗಿ ಕೂಡ ಅದೇ ಬೇಕಾಗುತ್ತೆ. ಬೇಕಾಗ್ತದೆ. ಖಂಡಿತ ನೀವು ಅದಕ್ಕೆಲ್ಲಕ್ಕೂ ರೆಡಿ ಇದ್ರಿ. ಎಲ್ಲದಕ್ಕೂ ನಾನು ರೆಡಿ ready ಆಗಿ, ಬಟ್ ಇದ್ರಿ. ನನ್ನ ಫ್ಯಾಮಿಲಿ ಎಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಬಂದ ಮೇಲೆ ನಿಮ್ಮ ಫ್ಯಾಮಿಲಿಯ ಒಂದು ರಿಯಾಕ್ಷನ್ ಹೇಗಿತ್ತು? ರಿಯಾಕ್ಷನ್ ಅದೇ ಕೇಳುದು, ಬಂದಿಯಾ ಅಂತ. ಸರಿ, ಬಂದ್ಬಿಟ್ಯಾ ಅಂತ. ಬಂದಿಯಾ ಅಂತ, ಜೀವಂತ ಬಂದಿಯಾ ಅಂತ ಕೇಳೋದು. ಅದೇ. ನಮ್ಮ ಆಫೀಸಲ್ಲೆಲ್ಲ ಆಗಿ ಬಂದಿಯಾ, ಜೀವಂತ ಬಂದ್ಬಿಟ್ಟಿಯಲ್ಲ ಅಂತ. ಅವರಿಗೆ ಒಂದು ಕಡೆಯಿಂದ ಖುಷಿನು, ಹ್ಮ್. ಬಟ್ ತುಂಬಾ ತುಂಬಾ ಅಪ್ರಿಶಿಯೇಟ್ ಇತ್ತು ನನಗೆ. ತುಂಬಾ ಸಪೋರ್ಟ್ ಜನ ಅವರೆಲ್ಲ ಮಾಡ್ತಿದ್ರಲ್ಲ ನಿಮ್ಗೆ? ಎಷ್ಟು ತುಂಬಾ ದಿನ support. ರಜೆ ಕೊಡ್ತಿದ್ರಲ್ಲ ನಿಮ್ಗೆ ರಜೆ office? ಅದೇ ನನ್ನ PI ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಡಾಕ್ಟರ್ ಅತ್ಯಮ್ಮನ್ and ಈ Dr. ವಿಡಿಯೋ ಉನ್ನಿಕೃಷ್ಣ. ಮುಖಾಂತರ ಅವರಿಗೆ ಕಳಿಸಿ, ವಿಡಿಯೋ ಮುಖಾಂತರ ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ನಿಮ್ಮ ಯಾಕಂದ್ರೆ office ನನ್ನ ಮುಖಾಂತರ? ನಾನು ಫಸ್ಟ್ ಆಫ್ ಆಲ್ ನನ್ನ PA ಡಾಕ್ಟರ್ ಅತ್ಯಮ್ಮನ್ ಸರ್, ಹ್ಮ್. ಅವ್ರ ಪಾಪ ಎಲ್ಲದಕ್ಕೂ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಏನ್ ಹೇಳ್ಬೇಕಂದ್ರೆ ನಾನು ಅವರಿಗೆ ಹ್ಯಾಂಡ್ ಓವರ್ ಕೊಟ್ಟು ಬಂದಿದ್ದೆ ನನ್ನ ವರ್ಕ್ ಅನ್ನೆಲ್ಲ. ನನ್ಗೆ ಗೊತ್ತಿಲ್ಲ ಇದು ನಾನು ಬರ್ತೇನಾ ಇಲ್ವಾ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ದಿಲ್ಲ, ಮಮತಾ ನಿಮ್ಗೆ ಅದಂತೆಲ್ಲ ಬ್ಯಾಡ್ ಎಲ್ಲ ಥಿಂಕ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹೌದು. ನೀವು ವಾಪಸ್ ಬರ್ತೀರಿ, ಇಷ್ಟೆಲ್ಲ ಟ್ರೆಕ್ಕಿಂಗ್ ಬರ್ತೀರಿ ಅಂತ. ಹೌದು. ಮತ್ತೆ ನನ್ನ ಡೀನ್ ಡಾಕ್ಟರ್ ಉನ್ನಿಕೃಷ್ಣನ್ ಸರ್, ಹ್ಮ್. ಅವರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹ್ಮ್. ಅವರು ನನಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ರಿಂದಾಗಿ ಖಂಡಿತ ನಾನು ಇಷ್ಟೊಂದು ಹೋಗ್ಲಿಕ್ಕೆ ನನ್ನ ಯಾತ್ರೆಯನ್ನು ಕಂಪ್ಲೀಟ್ ಕಂಪ್ಲೀಟ್ ಮಾಡಿ. ಮತ್ತೆ ನಾನು ಜಾಸ್ತಿಯಾಗಿ ಸಂಡೇ ವರ್ಕ್ ಮಾಡ್ತಾ ಇದ್ದೆ. ನನ್ನ ಏನು ವರ್ಕ್ ಇದೆ ಅದನ್ನ ನಾನು ಸಂಡೇ ಫಿನಿಶ್ ಮಾಡ್ತಾ ಇದ್ದೆ. ಹಾಗೆ ನನಗೆ ಕಾಂಪಪ್ ಸಿಗ್ತಾ ಇತ್ತು, ಒಂದು 2-4 ಸಂಡೇ ನಾನು ವರ್ಕ್ ಮಾಡಿದ್ದೇನೆ. ಹಾ, ಅದನ್ನು okay. ತೆಗೆದು ಜಸ್ಟ್ ನಂದು ರಜೆ ಆದದ್ದು ಒಂದು 8 ಡೇಸ್ ಅಷ್ಟೇ. ಓಕೆ. ಸೊ ಹಾಗೆ ಅದೇ ಎಲ್ಲ ನನ್ನ ಡಿಪಾರ್ಟ್ಮೆಂಟ್ ಸ್ಟಾಫಿಗೂ, ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ತುಂಬಾ, ನಾನು ಹೋದ ನಂತರ ಎಲ್ಲರದ್ದು ಮೆಸೇಜ್, ಕಾಲ್, ಅದು 3-4 ದಿನ ನನ್ನದು ನೆಟ್ ಆಫ್ ಆಗಿತ್ತಲ್ಲ. ಅಯ್ಯೋ, ಹೌದು. ನನಗೆ ನೆಟ್ ಆನ್ ಮಾಡುವಾಗ ಮೆಸೇಜ್ ಮೇಲೆ ಮೆಸೇಜ್, ಎಲ್ಲಿದ್ದಿ ಏನಾಯ್ತು, ಯಾರ್ಯಾರಿಯೋ, ಅಯ್ಯೋ ತುಂಬಾ ಅದಕ್ಕೆ ನಾನು ಲಾಸ್ಟಿಗೆ ಒಂದು ಸ್ಟೇಟಸ್ ಹಾಕಿಬಿಟ್ಟೆ, ನಾನು ಕಾಟ್ಮಂಡು ರೀಚ್ ಆಗಿದ್ದೇನೆ, ನಾನು ಸೇಫ್ ಆಗಿದ್ದೇನೆ. Yes, ಕೆಲವರು ನಿಮ್ಮ ತುಂಬಾ ಒಂದು worry message ಅನ್ನ ಮಾಡ್ಕೊಂಡಿದ್ದಾರೆ. ನಾನು ಸ್ಟೇಟಸ್ ಅನ್ನ ನೋಡ್ತಾ ಇದ್ದೆ. ಸೊ ಅಲ್ಲಿಯೂ ಒಂದು ಪರಿಕ್ರಮ ಒಂದು ಸ್ಟಾರ್ಟ್ ಅಂತ ಒಂದು ಸ್ಟೇಟಸ್ ನೋಡಿದಾಗ ನಾನು ಅನ್ಕೊಂಡೆ, ಓ ಇವ್ರು ಇದಕ್ಕೆ ಹೋಗಿದಾರಾ ಅಂತ ಹೇಳಿ. ಸೊ ಅಲ್ಲಿಂದನೇ ನಾನು ಖಂಡಿತ ಒಂದು ವಿಶ್ ಮಾಡಿದೀನಿ ಮಮತಾ ನಿಮ್ಗೆ, ಆಯ್ತಾ? Thank ನನ್ನ you. ವಿಶ್ ಗಿಂತ ತುಂಬಾ ಶಿವನ ಜನರದ್ದು bless. ಪ್ರೇಯರ್ ಇತ್ತು ನನಗೆ, Yes, ತುಂಬಾ ಜನರದ್ದು ಪ್ರೇಯರ್ ಇತ್ತು. ಶಿವನ ಬ್ಲೆಸ್ ನಿಮಗೆ ಖಂಡಿತ ಇದೆ ಅಂತ ಹೇಳ್ತಾ, ನಿಮ್ಮ ಮತ್ತೊಮ್ಮೆ ಹೋಗುವಂತ ಅವಕಾಶ ಆ ಭಗವಂತ ಶಿವ ನಿಮಗೂ ನಿಮ್ಗೆ ಸಿಗ್ಲಿ, ನಿಮಗೂ ಸಿಗ್ಲಿ. ಖಂಡಿತ. ನನಗೆ ತುಂಬಾ ಆಸೆ ಇದೆ ಹೋಗ್ಬೇಕು ಅಂತ ನೆಕ್ಸ್ಟ್ ಹೇಳಿ. ಇಯರ್ ಪ್ಲಾನ್ ಮಾಡಿ ಹೋಗಿ. ಹೌದು, ಹೋಗ್ತೇನೆ. ಆ ಭಗವಂತ ಕರುಣೆ ತೋರಿಸಿದ್ರೆ ಅದೇ ಮತ್ತೆ ತೋರಿಸ್ತಾರೆ ಶಿವ. ನೀವು ಒಂದು ದಿನ ಪ್ರೇಯರ್ ಮಾಡಿ, ಶಿವ ದೇವರು ಬೇಗ ಒಲಿತಾರಂತ. ಎಸ್ ಮಮತಾ, ಖಂಡಿತ ಪ್ರಾರ್ಥನೆ ಮಾಡ್ತೇನೆ. ಹಂಗೆ ಈಗಾಗ್ಲೇ ನೀವು ಹೋಗಿ ಬಂದಿರುವಂತ ಅಂಡ್ ತನಗೆ ತಂದಿರುವಂತ ಚತುರ್ಮುಖ ರುದ್ರಾಕ್ಷಿಯನ್ನ ಕೊಟ್ಟಿದ್ದೀರಿ, ಹಾಗೂ ಅಲ್ಲಿಯ ಕಲ್ಲನ್ನು ಕೂಡ ಕೊಟ್ಟಿದ್ದೀರಿ. ಖಂಡಿತ ಪ್ರಾರ್ಥನೆ ಮಾಡ್ತೇನೆ. ಎಸ್, ಓಂ ನಮಃ ಶಿವಾಯ ಅಂತ ಹೇಳ್ತಾ ಓಂ ನೀವು ನಮಃ ಶಿವಾಯ. ಎಸ್ ಎಲ್ಲ ವಿಷಯವನ್ನ ನಮ್ಮ ಈ ವೀಕ್ಷಕರ ಜೊತೆ ಹಂಚಿಕೊಂಡಿದ್ರಿ. ಮಮತಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಿಮಗೂ ಥ್ಯಾಂಕ್ಸ್, Thank ನಾನು you. ಇಲ್ಲಿ ತನಕ ಕರೆಸಿ ಇಂಟರ್ವ್ಯೂ ಮಾಡಿಸಿದ್ದಕ್ಕೆ. ಎಸ್, Thank you. ಯಾಕೆಂದ್ರೆ ಈ ಒಂದು ಯಾತ್ರೆ ಬಗ್ಗೆ ತುಂಬಾ ಜನರಲ್ಲಿ ಒಂದು ಗೊಂದಲ ಇರ್ತದೆ. ಹೇಗೆ ಹೋಗ್ಬೇಕು, ಏನ್ ತಯಾರಿ ಮಾಡ್ಬೇಕು, ಯಾವ್ದೆಲ್ಲ ಬೇಕು, ಅಂಡ್ ಎಷ್ಟು ಖರ್ಚು ಬೇಕು, ಏನೆಲ್ಲ ಇರ್ತದೆ. ಹಾಗಾಗಿ ನನಗೆ ನೀವು ಹೋದ ತಕ್ಷಣ ನನಗೆ ಐಡಿಯಾ ಬಂತು, ನಾನು ಇದೊಂದು ನಮ್ಮ ಆತ್ಮೀಯರೇ ಆದಂತ ಮಮತಾರ ಹತ್ರ ನಾವು ಇದನ್ನ ಕೇಳ್ಬೇಕು. ಯಾಕಂದ್ರೆ ನಾನು ಕೂಡ ಹೋಗ್ಲಿಲ್ಲ, ನನ್ನ ಸ್ವಂತ ಅನುಭವ ಇಲ್ಲ. ನಿಮ್ಮ ಅನುಭವವನ್ನ ಇದಕ್ಕೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ Thank ಮಚ್. ಥ್ಯಾಂಕ್ ಅದೇ ಆರಾಮ್ಸೆ ಹೋಗಿ ಬರ್ಬೋದು, ಯಾರು ಹೆದರುವ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ನಮ್ಮದು ಹೆಲ್ತ್ ಸರಿ ಇದ್ರೆ ಹ್ಮ್. ಹೋಗ್ಬೋದು. ಮತ್ತೆ ಧೈರ್ಯ ಬೇಕು, ವಿಲ್ ಪವರ್ ಬೇಕು, ಹೌದು. ಅಷ್ಟೇ ಇದ್ರೆ. ಮತ್ತೆ ಫ್ಯಾಮಿಲಿ ಸಪೋರ್ಟ್, ಅಲ್ಲಿ ಏನಾದ್ರೂ ಹೋದ ನಂತರ ಏನಾದ್ರೂ ಒಂದು ವ್ಯವಸ್ಥೆ ಆಗೇ ಆಗ್ತದೆ. ಖಂಡಿತ. ಗೈಡ್ ಇರ್ತಾರೆ ನಮ್ಮ ಜೊತೆ, ಟೀಮ್ ನವ್ರು ಇರ್ತಾರೆ. ಯಾವ್ದೋ ಒಂದು 40 ಜನರಲ್ಲಿ ಯಾರಾದ್ರೂ ಒಬ್ರು ಕರ್ಕೊಂಡು ಹೋಗೋರು ಇರ್ತಾರಲ್ಲ. ಹೆಲ್ಪ್ ಮಾಡೇ ಅದೇ ಮಾಡ್ತಾರೆ. ನಾವು ಧೈರ್ಯದಿಂದ ಹೋಗ್ಬೇಕು ಅಷ್ಟೇ. ಹೋಗ್ಬೇಕು. ಎಸ್, ಎಲ್ಲಕ್ಕೂ ಮುಖ್ಯವಾಗಿ ಆ ದೇವರ ಕೃಪೆ ಇರ್ಬೇಕು ಅಂತ ಇರ್ಬೇಕು. ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ದೀರ್ಘವಾದ್ರೂ ಕೂಡ ಕಂಪ್ಲೀಟ್ ಆದ ವಿಷಯವನ್ನ ತಿಳ್ಕೊಂಡ್ರಿ, ನೋಡಿದ್ರಿ ಅಂತ ಭಾವಿಸ್ತಾ, ಈ ಒಂದು ಆಧ್ಯಾತ್ಮಿಕ ಯಾತ್ರೆಯ ಅನುಭವವನ್ನ ಹಂಚಿಕೊಂಡಿದ್ದ ಮಮತಾರಿಗೂ ಹಾಗೂ ಇದನ್ನ ಕೇಳಿದ ನೋಡಿದ ನಿಮಗೂ ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಡ್ ಈ ಒಂದು ಅವಕಾಶ ನಿಮ್ಮ ಜೀವನದಲ್ಲೂ ಸಿಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಅಂಡ್ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಓಂ ನಮಃ ಶಿವಾಯ.